ಹಾಯ್ ಹಲೋ ನಮಸ್ತೆ ವೆರಿ ಗುಡ್ ಈವ್ನಿಂಗ್ ಟು ಎವ್ರಿಬಡಿ. ಎಲ್ಲರಿಗೂ ಶುಭ ಸಾಯಂಕಾಲ. ಹೇಗಿದ್ದೀರಿ ಎಲ್ಲರೂ? ಫುಲ್ ಪ್ರಿಪ್ರೇಷನ್ ಜೋರ್ ಅಂತ ನಡೆದದ. ಎಲ್ಲರೂ ಫುಲ್ ಜೋಶ್ ಆಗಿ ಪ್ರಿಪ್ರೇಷನ್ ಮಾಡ್ಲಿಕತ್ತೀರಿ. ಮಾಡ್ರಿ ಪ್ರಿಪ್ರೇಷನ್, ಬಿಕಾಸ್ ಹಾರ್ಡ್ಲಿ ಇನ್ ಎಷ್ಟ್ ದಿನ ಉಳಿತ್ರಿ? ಇನ್ನೊಂದು 4 ದಿನ ಉಳಿತ್ರಿ ನಿಮ್ಗೆ ಎಕ್ಸಾಮ್ ಸಿಗಲ್ಲ. ಸೊ ಈ 4 ದಿನ ಏನು ನೀವು ಕಾನ್ಸೆಪ್ಟ್ಸ್ ಓದ್ಕೊಂಡ್ ಕುಂತ್ನೆ ಮತ್ ರಿವಿಷನ್ ಮಾಡ್ಕೊಂಡ್ ಕುಂತೆ ಅಂದ್ರೆ ನಡೆಯಂಗಿಲ್ರಿ. ಈ 4 ದಿನ ಏನ್ ಇರ್ತದ್ರಿ, ನೀವು ಹೊಳ್ಳಿ ರಿವಿಷನ್ ಮಾಡ್ಕೋಬೇಕಾಗ್ತದ್ರಿ. ಹೊಸದ್ ಏನೋ ಆದಷ್ಟು ಓದ್ಬ್ಯಾಡ್ರಿ. ಹೊಳ್ಳಿ 4 ದಿನ ಎಷ್ಟ್ ಆಗ್ತದ ಅಷ್ಟು ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡ್ರಿ. ಓಲ್ಡ್ ಕ್ವಶನ್ ಪೇಪರ್ಸ್ ಅನ್ನ ಓದ್ರಿ. ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸ್ರಿ. ಅಂಡ್ ಇನ್ನೊಂದ್ ಏನಪ್ಪಾ ಅಂತಂದ್ರೆ, ಇಲ್ಲಿ ಮಟ್ಟ ಏನೇನ್ ಓದಿರಿ ಅದನ್ನ ಹೊಳ್ಳಿ ರಿವಿಷನ್ ಮಾಡ್ಕೊಂತ ಬರ್ರಿ. ಆದಷ್ಟು ಎಷ್ಟ್ ಆಗತ್ತ ಅಷ್ಟು ಕ್ವಶನ್ ಬ್ಯಾಂಕ್ಸ್ ಅನ್ನ ಸಾಲ್ವ್ ಮಾಡ್ಕೊಂತ ಬರ್ರಿ. ಯಾಕಂತಂದ್ರ ಈಗ ಪ್ರತಿಯೊಂದು ಸಬ್ಜೆಕ್ಟ್ ರಿಲೇಟೆಡ್ ಏನೈತಪ್ಪ ಅಂತಂದ್ರೆ ಸಪ್ರೇಟ್ ಕ್ವಶನ್ ಬ್ಯಾಂಕ್ಸ್ ಗಳ ಮಾರುಕಟ್ಟೆಯಲ್ಲಿ ಅಂತೂ ಬಂದಿದಾವ್. ಕ್ವಶನ್ ಬ್ಯಾಂಕ್ಸ್ ಅಂತ ಹೇಳ್ತೇವಲ್ಲ, ಇವು ಮಾರುಕಟ್ಟೆಯಲ್ಲಿ ಅಂತೂ ಬಂದಿದಾವ್ರಿ. ಓಕೆ, ಪ್ರತಿಯೊಂದು ಸಬ್ಜೆಕ್ಟ್ ಅದು ಪ್ರೀವಿಯಸ್ ಇಯರ್ ಓಲ್ಡ್ ಕ್ವಶನ್ ಪೇಪರ್ಸ್ ಎಲ್ಲಾನು ನೀವು ಸಾಲ್ವ್ ಮಾಡಿದ್ರೆ ಅಟ್ಲೀಸ್ಟ್ ಏನಾಗ್ತದಪ್ಪ ಅಂದ್ರೆ ಇಲ್ಲಿ ಅಂದ್ರೆ ಬರೀ ಪಿ ಸಿ ಎಕ್ಸಾಮ್ ಅಂದ್ರೆ ಪಿ ಸಿ ಎಕ್ಸಾಮ್ ಅಷ್ಟೇ ಸಾಲ್ವ್ ಮಾಡ್ಬೇಡ್ರಿ. ಯಾಕಂತಂದ್ರೆ PSI, ST, FD, UPSC, KPSC ಎಲ್ಲಾ ಕ್ವಶನ್ ಪೇಪರ್ಸ್ ಅನ್ನ ಸಾಲ್ವ್ ಮಾಡ್ರಿ. KE ಡಿಪಾರ್ಟ್ಮೆಂಟ್ ದವ್ರು ಏನೇನ್ ಎಕ್ಸಾಮ್ಸ್ ನಡೆಸಿದ್ದಾರೆ, KPSC ದವ್ರು ಏನೇನ್ ಎಕ್ಸಾಮ್ಸ್ ನಡೆಸಿದ್ದಾರೆ, ಎಲ್ಲಾ ಕ್ವಶನ್ಸ್ ಪೇಪರ್ಸ್ ಸಾಲ್ವ್ ಮಾಡೋದ್ರಿಂದ ಏನಾಗ್ತದೆ, ರಿಪೀಟೆಡ್ ಕ್ವಶನ್ಸ್ ಬರೋ ಚಾನ್ಸಸ್ ಭಾಳ ಅದಾವ್ರಿ. ನೀವು ನಂಬ್ತಿರೋ ಇಲ್ಲೋ, ಇವಾಗ ಆಲ್ರೆಡಿ ಎಲ್ಲರೂ ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡ್ಲಿಕತ್ತಾರೆ. ಎಷ್ಟೋ ಕ್ವಶನ್ಸ್ ಅಂತಂದ್ರೆ PSI ದಿಂದ PC ಗೆ ಕೇಳಿದ್ದಾರೆ, UPSC ದಿಂದ PSI ಕೇಳಿದ್ದಾರೆ, KS ಇಂದ PSI ಕ್ವಶನ್ಸ್ ಅನ್ನ ಕೇಳಿದ್ದಾರೆ. ಇನ್ನೊಂದ್ ಏನಪ್ಪಾ ಅಂತಂದ್ರೆ ಇಲ್ಲಿ ಇಂಪಾರ್ಟೆಂಟ್ ಥಿಂಗ್, ನೀವು PC ಎಕ್ಸಾಮಿಗೆ ಈ ಸತ ಹೊಸದು ಏನ್ ಅಡಿಷನಲ್ ಐತಪ್ಪ ಅಂತಂದ್ರೆ, PC ಎಕ್ಸಾಮ್ ನಿಮಗೆ ಈ ಸತೆ ಎವ್ರಿ ಟೈಮ್ ಏನಾಗ್ತಿತ್ತು, 1 ಲೈನ್ ಕ್ವಶನ್ಸ್ ಅನ್ನ ಬಹಳ ಕೇಳ್ತಿದ್ರು. ಬಟ್ ಈ ಸತಿ ನಿಮ್ಮ PC ಎಕ್ಸಾಮ್ KE ಡಿಪಾರ್ಟ್ಮೆಂಟ್ ದವ್ರು ಎಕ್ಸಾಮ್ ನಡೆಸ್ಲಿಕತ್ತಾರ ಅಂತಂದ್ರೆ ಮಸ್ಟ್ ಅಂಡ್ ಶುಡ್ ಕಂಪಲ್ಸರಿ ನಿಮ್ಗೆ ಏನಾಗ್ತದೆ, ಸ್ಟೇಟ್ಮೆಂಟ್ಸ್ ಕ್ವಶನ್ಸ್ ಅನ್ನ ಕೇಳಿಕತ್ತಾರೆ. ಸ್ಟೇಟ್ಮೆಂಟ್ ಕ್ವಶನ್ಸ್ ಅನ್ನ ಕೇಳಿತಾರೆ. ಸೊ ಅದಕ್ಕೋಸ್ಕರ ಸ್ವಲ್ಪ KPSC, KS ಆಗಿರ್ಬೋದು, PS ಆಗಿರ್ಬೋದು, ಓಲ್ಡ್ ಕ್ವಶನ್ ಪೇಪರ್ಸ್, UPSC ಆಗಿರ್ಬೋದು, ಓಲ್ಡ್ ಕ್ವಶನ್ ಪೇಪರ್ಸ್ ಅನ್ನ ಸಾಲ್ವ್ ಮಾಡ್ರಿ. ಯಾಕಂತಂದ್ರೆ ಅದರಿಂದ ಏನಾಗ್ತದೆ, ನಿಮಗೆ ಡೈರೆಕ್ಟ್ ಕ್ವಶನ್ಸ್ ಬರೋ ಚಾನ್ಸಸ್ ಬಾಳ ಅಂದ್ರೆ ಬಾಳ ಇದಾವೆ. ಡೈರೆಕ್ಟ್ ಕ್ವಶನ್ಸ್ ಯಾಕಂದ್ರೆ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ ಕೇಳಿಕತ್ತಾನಂತಂದ್ರೆ, ಇದು ಫಸ್ಟ್ ಟೈಮ್ ಅಂತಂದ್ರೆ ನಮ್ಮ PC ಗ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ ಕೇಳಿಕತ್ತಾನಂತಂದ್ರೆ ಡೈರೆಕ್ಟ್ ಆಗಿ ಕೇಳಂಗಿಲ್ಲ, ಹೊಸ ಟೈಪ್ ಕೇಳಂಗಿಲ್ಲ. ಸೊ ಆಲ್ರೆಡಿ ಆಗಿರುವಂತಹ ಕ್ವಶನ್ಸ್ ಅನ್ನ ಏನ್ ಮಾಡ್ತಾನ, ರಿಪೀಟೆಡ್ ಆಗಿ ಕ್ವಶನ್ಸ್ ಅನ್ನ ಕೇಳೋ ಚಾನ್ಸಸ್ ಇರ್ತಾವ. ಸೊ ಅದಕ್ಕೆ ಆದಷ್ಟು ಏನೈತಲ್ಲ, ಈ ಟೈಮ್ ಒಳಗಡೆ ಆದಷ್ಟು ಏನೈತಲ್ಲ, ಹೊಸ ಕಾನ್ಸೆಪ್ಟ್ಸ್ ಅನ್ನ ಓದೋ ಬದ್ಲಿ ಏನೈತಪ್ಪ ಅಂತಂದ್ರ ಕರೆಂಟ್ ಅಫೇರ್ಸ್ ಮತ್ತ ಏನಪ್ಪಾ ಅಂದ್ರೆ ಕ್ವಶನ್ ಬ್ಯಾಂಕ್ ನ ಕ್ವಶನ್ ಪೇಪರ್ ನ ಮಾದರಿ ಪ್ರಶ್ನೆ ಪತ್ರಿಕೆಗಳಾಗಿರ್ಬೋದು, ಹಿಂದಿನ ವರ್ಷದಲ್ಲಿ ನಡೆದಂತಹ ಪರೀಕ್ಷೆಗಳಲ್ಲಿ ನಡೆದಂತ ಹಿಂದಿನ ವರ್ಷಗಳ ಪರೀಕ್ಷೆಗಳು ನಡೆದಂತಹ ಪ್ರಶ್ನೆ ಪತ್ರಿಕೆಗಳು, ಇವು ಆದಷ್ಟು ನೀವು ಸಾಲ್ವ್ ಮಾಡ್ರಿ. ಎಷ್ಟು ಸಾಲ್ವ್ ಮಾಡ್ತೀರಿ, ಎಷ್ಟು ನೀಟಾಗಿ ಸಾಲ್ವ್ ಮಾಡ್ತೀರಿ, ನಿಮ್ಗೆ ಎಕ್ಸಾಮ್ ಈಗ ಅದು ಬಹಳ ಇಂಪಾರ್ಟೆಂಟ್ ಆಗ್ತದೆ. ಹೊಸ ಕಾನ್ಸೆಪ್ಟ್ ಓದ್ಕೊಂಡ್ ಕೂತ್ರೆ ಅದನ್ನ ಹೊಳ್ಳಿ ರಿವಿಷನ್ ಮಾಡೋಷ್ಟು ಟೈಮ್ ನಿಮಗಿಲ್ಲ. ಆದಷ್ಟು ಏನ್ ಮಾಡ್ರಿ, ಏನ್ ಓದಿರಲ್ಲ ಇಷ್ಟು ದಿವಸ ಅದನ್ನ ರಿವಿಷನ್ ಮಾಡ್ರಿ, ಮತ್ತೆ ಕ್ವಶನ್ ಬ್ಯಾಂಕ್ ಅನ್ನ ಸಾಲ್ವ್ ಮಾಡ್ರಿ. ಸೊ ಇವತ್ತು ಏನ್ ಇಂಪಾರ್ಟೆಂಟ್ ಥಿಂಗ್ ಏನಪ್ಪಾ ಅಂದ್ರೆ, ನಮ್ ಕ್ಲಾಸ್ ಈ 4 ದಿವಸ ನಿಮ್ಗೆ ಏನ್ ಮಾಡ್ತೀವಿ, ಟಾಪ್ 100 ಕ್ವಶನ್ಸ್ ಅನ್ನ, ಅಂದ್ರೆ ಈಗ 6 ತಿಂಗಳಾಗಿರ್ಬೋದು, 1 ವರ್ಷದ ಅಂದ್ರೆ 6 ತಿಂಗಳ ತನ ಏನೇನ್ ಕರೆಂಟ್ ಅಫೇರ್ಸ್ ಅದಾವಲ್ಲ, ಟಾಪ್ 100 ಕರೆಂಟ್ ಅಫೇರ್ಸ್ ಕ್ವಶನ್ಸ್ ಅನ್ನ ಚೂಸ್ ಮಾಡ್ಕೊಂಡು ಡೈಲಿ ಏನ್ ಮಾಡ್ತೀವಿ ನಿಮಗ ಅಂದ್ರೆ, ಈ 4 ದಿನದಲ್ಲಿ ಟಾಪ್ 100 ಕ್ವಶನ್ಸ್ ಅನ್ನ ನಾವ್ ಏನ್ ಮಾಡ್ತೀವಿ, ನಿಮಗ ಸಾಲ್ವ್ ಮಾಡಿ ಕೊಡ್ತೀವಿ. 1 ಲೈನ್ ಕ್ವಶನ್ಸ್ ಆಗಿರ್ಬೋದು, ಆಲ್ಮೋಸ್ಟ್ ಆಲ್ ನೋಡ್ರಿ, ಈಗ 1 ಲೈನ್ ಕ್ವಶನ್ಸ್, ಸ್ಟೇಟ್ಮೆಂಟ್ ಕ್ವಶನ್ಸ್ ಅಂತ ನೋಡ್ಕೊಂತ ಹೋಗ್ಬೇಡ್ರಿ. ಎಷ್ಟಾಗತ್ತೆ ಅಷ್ಟು ಕ್ವಶನ್ ಬ್ಯಾಂಕ್ಸ್ ಅನ್ನ ಸಾಲ್ವ್ ಮಾಡ್ರಿ. ಯಾಕಂದ್ರೆ ಅವೇ ಕ್ವಶನ್ಸ್ ಏನ್ ಮಾಡ್ತಾನೆ, ಸ್ಟೇಟ್ಮೆಂಟ್ 1 ಲೈನ್ ಕ್ವಶನ್ಸ್ 1 ಲೈನ್ ಟಾಪಿಕ್ಸ್ ಏನ್ ಮಾಡ್ತಾನೆ, ಸ್ಟೇಟ್ಮೆಂಟ್ ಹಾಕಿ ನಿಮಗೆ ಚೂಸ್ ದ ಫಾಲೋಯಿಂಗ್ ಕರೆಕ್ಟ್ ಸ್ಟೇಟ್ಮೆಂಟ್ ಅಥವಾ ಸರಿಯಾದ ಆಯ್ಕೆಗಳನ್ನು ಹೇಳಿರಿ, ವಿವರಿಸಿರಿ ಅಂತ ಕೇಳ್ಬೋದು ನಿಮಗೆ ಎಕ್ಸಾಮಿಗೆ, ರೈಟ್? ಸೊ ಅದಕ್ಕೆ ಇವಾಗ ನಾವ್ ಏನ್ ಮಾಡ್ತೀವಿ, ಕ್ವಶನ್ ಬ್ಯಾಂಕ್ ಅಂದ್ರೆ ಟಾಪ್ 100 ಕ್ವಶನ್ಸ್ ಅನ್ನ, ಅಂದ್ರೆ 6 ತಿಂಗಳದ ಕರೆಂಟ್ ಅಫೇರ್ಸ್ ಅನ್ನ ತಗೊಂಡು ಅದ್ರೊಳಗಡೆ ಇರುವಂತ ಟಾಪ್ 100 ಕ್ವಶನ್ಸ್ ನಿಮಗೆ ಎಕ್ಸಾಮಿಗ ಬರ್ಲೇಬೇಕು ಅನ್ನೋ ಅಂತದ್, ಬರಬಹುದು ಅನ್ನೋ ಅಂತದ್ ಖಚಿತವಾಗಿ ಅಂತ ಹೇಳಕ್ ಆಗಂಗಿಲ್ಲ. ಅಟ್ಲೀಸ್ಟ್ 90% ಆದ್ರೂ ನಿಮಗೆ ಇವು ಕ್ವಶನ್ಸ್ ಅನ್ನ ಬರ್ತಾವ್. ಇನ್ 10% ನಿಮಗ್ ಲಕ್ ಬಿಟ್ಟಿದ್ದು, ನಿಮ್ ಪ್ರಿಪರೇಷನ್ ಬಿಟ್ಟಿದ್ದು. ಸೊ 90% ಈ ಕ್ವಶನ್ಸ್ ಅನ್ನ ಬರ್ಬೋದು ಅನ್ನೋ ಅಂತ ಕ್ವಶನ್ಸ್ ಅನ್ನ ನಾವ್ ಏನ್ ಮಾಡ್ತೀವಿ, ಚೂಸ್ ಮಾಡ್ಕೊಂಡು ನಿಮಗೆ ಏನ್ ಮಾಡ್ಲಿಕತ್ತೀವಿ, ಕ್ಲಾಸಸ್ ಮಾಡ್ಕೊಡ್ಲಿಕತ್ತೀವಿ. ಸೊ ಡೈಲಿ ಎಷ್ಟಾಗತ್ತೆ ಅಷ್ಟು ಕ್ವಶನ್ಸ್ ಅನ್ನ ಸಾಲ್ವ್ ಮಾಡಿ ಟಾಪ್ 100 ಕ್ವಶನ್ಸ್ ಅಂತ 4 ದಿವಸದೊಳಗೆ ನಿಮ್ಗೆ ನಾನು ಮುಗಿಸ್ಕೊಡ್ತೇನೆ. ಸೊ ಅದ್ರ ಬಗ್ಗೆ ರಿಲೇಟೆಡ್ ಬಾಳ ಡಿಸ್ಕಷನ್ ಅಂತೂ ಮಾಡ್ಕೊಂತ ಹೋಗಂಗಿಲ್ಲ. ಸೊ ಪಟ್ಟ ಕ್ವಶನ್ಸ್ ಅನ್ನ ನಾವು ಸಾಲ್ವ್ ಮಾಡ್ಕೊಂತ ಹೋಗೋಣ. ಸೊ ಟುಡೇ ಇವತ್ತಿಂದ ಏನ್ ಮಾಡೋದು, ಒಂದೊಂದು ಕ್ವಶನ್ಸ್ ಅನ್ನ ನಾವು ಸಾಲ್ವ್ ಮಾಡ್ಕೊಂತ ಹೋಗೋಣ. ಅಂಡ್ ಎಕ್ಸ್ಪ್ಲನೇಷನ್ ಬೇಕಂತಂದ್ರೆ ಒಂದಿಷ್ಟು ಟಾಪಿಕ್ಸ್, ಒಂದಿಷ್ಟು ಇಂಪಾರ್ಟೆಂಟ್ ಟಾಪಿಕ್ಸ್ ರಿಲೇಟೆಡ್ ಪ್ರೀವಿಯಸ್ ಕ್ಲಾಸಸ್ ಅಲ್ಲಿ, ಪ್ರೀವಿಯಸ್ ವಿಡಿಯೋಸ್ ಅಲ್ಲಿ ನಾವ್ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀವಿ. ಸೊ ಒಂದಿಷ್ಟು ಟಾಪಿಕ್ಸ್ ನಾನು ಪ್ರೀವಿಯಸ್ ಕ್ಲಾಸಸ್ ಅನ್ನ ಏನ್ ಹೇಳಿದ್ ನೋಡ್ರಿ, ಅದ್ರ ಮೇಲೆ ಏನದಾವ್ ಕರೆಂಟ್ ಅಫೇರ್ಸ್ ಅಪ್ಡೇಟ್ ಹಾಕೊಂಡ್ ಬಂದಾವು ಅಂತಂದ್ರೆ ನಿಮ್ಗೆ ಅದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಬಾಳ ಇಂಪಾರ್ಟೆಂಟ್ ಆಗ್ತದೆ. ಪ್ರೀವಿಯಸ್ ಕ್ಲಾಸಸ್ ಯಾರು ನೋಡಿಲ್ಲ, ಸೊ ಹೋಗಿ ನೋಡ್ರಿ. ಓಕೆ, ಹೋಗಿ ಆ ಕ್ಲಾಸಸ್ ಅನ್ನ ನೋಡ್ರಿ. ಸೊ ಟುಡೇ ನಾವು ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋಣ. ಏನ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಅದಲ್ಲ, ಆ ಕರೆಂಟ್ ಅಫೇರ್ಸ್ ಅಂತೂ ನಾವ್ ಏನ್ ಮಾಡೋಣ, ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಕ್ವಶನ್ ಏನೈತೆ ನೋಡ್ರಿ, ವರ್ಲ್ಡ್ಸ್ ಸೆಕೆಂಡ್ ಲಾರ್ಜೆಸ್ಟ್ ಖಾದಿ ನ್ಯಾಷನಲ್ ಫ್ಲಾಗ್, ವೇರ್ ವಾಸ್ ದ ವರ್ಲ್ಡ್ಸ್ ಸೆಕೆಂಡ್ ಲಾರ್ಜೆಸ್ಟ್ ಖಾದಿ ನ್ಯಾಷನಲ್ ಫ್ಲಾಗ್ ಇನಾಗರೇಟೆಡ್? ಹೌದಾ, ವಿಶ್ವದ 2ನೇ ಅತಿ ದೊಡ್ಡ ಖಾದಿ ರಾಷ್ಟ್ರೀಯ ಧ್ವಜವನ್ನು ಎಲ್ಲಿ ಉದ್ಘಾಟಿಸಲಾಯಿತು? ನೋಡ್ರಿ, ವಿಶ್ವದ ಅತಿ ದೊಡ್ಡ ಖಾದಿ ರಾಷ್ಟ್ರೀಯ ಧ್ವಜವನ್ನು, ವಿಶ್ವದ 2ನೇ ಅತಿ ದೊಡ್ಡ ರಾಷ್ಟ್ರೀಯ ಧ್ವಜವನ್ನು ಎಲ್ಲಿ ಉದ್ಘಾಟಿಸಲಾಯಿತು? ಎಲ್ರಿ? ಬೆಳಗಾವಿ ಒಳಗಡೆ. ಎಲ್ಲಿ ಉದ್ಘಾಟಿಸಲಾಯ್ತ್ರಿ? ಬೆಳಗಾವಿ ಒಳಗಡೆ. ಈಗ ಇದು ಏನು ಫ್ಲಾಗ್ ಅಂತ ಬಂತಂದ್ರ
ಓಕೆ, ನ್ಯಾಷನಲ್ ಫ್ಲಾಗ್ ಅಂತ ಹೇಳ್ತೇವಲ್ಲ, ನಿಮ್ಗೆ ಎಕ್ಸಾಮ್ ಈಗ ಬಹಳ ಇಂಪಾರ್ಟೆಂಟ್ ಆಗ್ತದ. ನ್ಯಾಷನಲ್ ಸಿಂಬಾಲ್ಸ್ ಅಂತ ಬರ್ತೈತಿ. ನ್ಯಾಷನಲ್ ಸಿಂಬಾಲ್ಸ್ ಅನ್ನೋ ಒಂದು ಕಾನ್ಸೆಪ್ಟ್ ಬರ್ತದ. ರಾಷ್ಟ್ರೀಯ ಚಿಹ್ನೆಗಳು ಅಂತ ಬರ್ತದೆ. ಸೊ ರಾಷ್ಟ್ರೀಯ ಚಿಹ್ನೆಗಳು ನಿಮ್ಗೆ ಎಕ್ಸಾಮ್ ಈಗ ಬಹಳ ಇಂಪಾರ್ಟೆಂಟ್ ಆಗಿರ್ತದೆ. ರಾಷ್ಟ್ರೀಯ ಲಾಂಛನ ಆಗಿರ್ಲಿ, ಓಕೆ, ರಾಷ್ಟ್ರೀಯ ಧ್ವಜ ಆಗಿರ್ಲಿ, ರಾಷ್ಟ್ರೀಯ ಗೀತೆ ಆಗಿರ್ಲಿ, ರಾಷ್ಟ್ರೀಯ ಹಾಡು ಆಗಿರ್ಲಿ, ಓಕೆ, ನಿಮ್ಗೆ ಇವು ಎಕ್ಸಾಮ್ಸ್ ಈಗ ಬಹಳ ಇಂಪಾರ್ಟೆಂಟ್ ಆಗ್ತದೆ. ಸೊ ಇದ್ರ ಬಗ್ಗೆ ಒಂದ್ ಸ್ವಲ್ಪ ನೀಟಾಗಿ ಓದ್ಕೊಳ್ರಿ. ಇದ್ರ ಮೇಲೆ ನಿಮ್ಗೆ ಫಿಕ್ಸ್ ಕ್ವಶನ್ ಅನ್ನ ಕೇಳ್ತಾನೆ. ಓಕೆ, ಎಸ್ಪೆಷಲಿ ರಾಷ್ಟ್ರೀಯ ಲಾಂಛನದ ಮೇಲೆ ನಿಮ್ಗೊಂದು ಫಿಕ್ಸ್ ಅಂತ ಒಂದಂತೂ ಕ್ವಶನ್ ಇದ್ದೇ ಇರ್ತದ್ರಿ. ಅದು ರಿಲೇಟೆಡ್ ಟು ಅದನ್ನ ರಾಷ್ಟ್ರೀಯ ಲಾಂಛನ ಅಂತಂದ್ರೆ ಅಲ್ಲಿ ಯಾವ್ಯಾವ ಪ್ರಾಣಿಗಳದಾವ್, ಒಟ್ಟು ಎಷ್ಟು ಪ್ರಾಣಿಗಳದಾವ್, ಎಷ್ಟು ವಿಧದ ಪ್ರಾಣಿಗಳದಾವ್, ಅಷ್ಟು 7 ಪ್ರಾಣಿಗಳದ. ಎಷ್ಟು ವಿಧದ ಪ್ರಾಣಿಗಳಂತಂದ್ರೆ 4 ವಿಧದ ಪ್ರಾಣಿಗಳು, ಒಟ್ಟು ಪ್ರಾಣಿಗಳಂತಂದ್ರೆ 7 ಬರ್ತದ. ಯಾವ್ಯಾವ ಪ್ರಾಣಿಗಳು ಏನೇನು ತೋರಿಸ್ತದಂದ್ರೆ ಶಕ್ತಿ ಅನ್ನೋದು ಯಾವ ಪ್ರಾಣಿ ತೋರಿಸ್ತೈತಿ. ಓಕೆ, ನೆಕ್ಸ್ಟ್ ಅದೇ ರೀತಿ ಬುದ್ಧಿ ಅಂದ್ರೆ ಯಾವ ಪ್ರಾಣಿ ತೋರಿಸ್ತೈತಿ. ಓಕೆ, ಪೇಶನ್ಸ್ ಅಂದ್ರೆ ಯಾವ ಪ್ರಾಣಿ, ಶಾಂತಿ ಅಂದ್ರೆ ಯಾವ ಪ್ರಾಣಿ, ಏನೇನು ಯಾವ್ಯಾವ ಪ್ರಾಣಿ ಏನನ್ನ ಸೂಚಿಸ್ತಾವು ಅನ್ನೋದನ್ನ ನೋಡ್ಕೊರಿ ರಾಷ್ಟ್ರೀಯ ಲಾಂಛನದಲ್ಲಿ. ಅದೇ ರೀತಿ ರಾಷ್ಟ್ರೀಯ ಲಾಂಛನದಲ್ಲಿ ಅಂತಂತಂದ್ರ ನ್ಯಾಷನಲ್ ಎಂಬ್ಲಮ್ ಧ್ಯೇಯ ವಾಕ್ಯ ನಮ್ದು ಏನೈತಿ. ಧ್ಯೇಯ ವಾಕ್ಯ ನಾವ್ ಎಲ್ಲಿಂದ ತಂದೇವಿ, ಯಾವ ವೇದದಿಂದ ತಂದೇವಿ, ಯಾವ ವೇದ ಯಾವ ಉಪನಿಷದಿಂದ ತಂದೇವಿ. ಓಕೆ, ಟೋಟಲ್ ಎಷ್ಟು ಉಪನಿಷತ್ ಅದಾವು, ಗಾಯತ್ರಿ ಮಂತ್ರ ಯಾವ ಉಪನಿಷದಿಂದ ಐತಿ, ಯಾವ ವೇದ ಒಳಗಡೆ ಏನನ್ನ ಹೇಳ್ತೇವೆ. ಸಾಮವೇದ ಏನ್ ಹೇಳ್ತದ, ಅಥರ್ವ ವೇದ ಏನ್ ಹೇಳ್ತದ, ಋಗ್ವೇದ ಏನ್ ಹೇಳ್ತದೆ, ಯಜುರ್ವೇದ ಏನ್ ಹೇಳ್ತದ, 4 ವೇದಗಳು. ಬ್ಲಾಕ್ ಮ್ಯಾಜಿಕ್ ಅಂತ ಹೇಳ್ತೇವೆ. ಬ್ಲಾಕ್ ಮ್ಯಾಜಿಕ್ ಯಾವ ವೇದದಲ್ಲಿ ಹೇಳ್ತದ. ಟೆಕ್ನಾಲಜಿ ರಿಲೇಟೆಡ್ ಅಂದ್ರೆ ತಂತ್ರಜ್ಞಾನ ರಿಲೇಟೆಡ್ ಯಾವ ವೇದದಲ್ಲಿ ಹೇಳ್ತದ. ಸಂಗೀತದ ರಿಲೇಟೆಡ್ ಯಾವ ವೇದದಲ್ಲಿ ಹೇಳ್ತದ. ಈ ರೀತಿ ನಿಮಗೆ ಏನ್ ಮಾಡ್ತಾನೆ ಎಕ್ಸಾಮಿಗ, ಈ ರೀತಿ ಏನ್ ಮಾಡ್ತಾನೆ, ಫ್ಲಾಗ್ ಐತಂತಂದ್ರೆ ಫ್ಲಾಗ್ ರಿಲೇಟೆಡ್ ನಿಮಗೆ ಎಕ್ಸಾಮಿಗೆ ಕೇಳ್ಬೇಕಂತ ಏನು ಚಾನ್ಸ್ ಏನು ಇಲ್ಲ. ಈ ರಿಲೇಟೆಡ್ ನ್ಯಾಷನಲ್ ಸಿಂಬಲ್ಸ್ ಅಂದ್ರೆ ರಾಷ್ಟ್ರೀಯ ಲಾಂಛನ ರಿಲೇಟೆಡ್ ನಿಮಗೆ ಈ ರೀತಿ ಕ್ವಶನ್ಸ್ ಅನ್ನ ಆತ ಕೇಳ್ಬೋದು. ಅದೇ ರೀತಿ ರಾಷ್ಟ್ರೀಯ ಲಾಂಛನ ಆಯ್ತು, ರಾಷ್ಟ್ರೀಯ ಗೀತೆ ನ್ಯಾಷನಲ್ ಸಾಂಗ್ ಆಗಿರ್ಬೋದು, ನ್ಯಾಷನಲ್ ಅಂತಮ್ ಆಗಿರ್ಬೋದು, ಯಾರು ಬರ್ದ್ರು, ಎಲ್ಲಿ ಹಾಡಿದ್ರು, ಫಸ್ಟ್ ಎಲ್ಲಿ ಹಾಡಿದ್ರು, ಈ ಬರ್ದಿದ್ದವ್ರು ಯಾರು, ಹಾಡ್ದವ್ರು ಯಾರು. ಓಕೆ, ಈ ರೀತಿ ಕೇಳ್ಬೋದು. ನೆಕ್ಸ್ಟ್ ನ್ಯಾಷನಲ್ ಅಂದ್ರೆ ಎಷ್ಟು ನಿಮಿಷದಲ್ಲಿ ಹಾಡ್ಬೋದು, ಎಷ್ಟು ಸ್ಟಾಂಜಾ ಅದಾವು, ಎಷ್ಟು ನಿಮಿಷದಾಗ ನಾವು ಹಾಡ್ಬೇಕು. ತುರ್ತು ಪರಿಸ್ಥಿತಿಯಲ್ಲಿ ಅಂದ್ರೆ ಎಮರ್ಜೆನ್ಸಿ ಟೈಮ್ ಒಳಗಡೆ ನಾವು ಎಷ್ಟು ನಿಮಿಷದಲ್ಲಿ ಹಾಡ್ಬೋದು, ನಾರ್ಮಲ್ ಆಗಿ ನಾವು ಎಷ್ಟು ನಿಮಿಷದಾಗ ನಾವು ಅದನ್ನ ಹಾಡ್ಬೇಕು ಅನ್ನೋದನ್ನ ನೀಟಾಗಿ ಏನೈತಿ ನೀವು ಅದನ್ನ ನೀಟಾಗಿ ಓದ್ಕೊರಿ. ಯಾಕಂದ್ರೆ ನಿಮ್ಗೆ ಎಕ್ಸಾಮಿಗೆ ರಿಪೀಟೆಡ್ ಕ್ವಶನ್ಸ್ ಅನ್ನ ನೆಕ್ಸ್ಟ್ ರಾಷ್ಟ್ರೀಯ ಫ್ಲಾಗ್ ರಿಲೇಟೆಡ್ ನೀಟಾಗಿ ನೋಡ್ಕೊಡಿ. ಯಾವ್ಯಾವ ಕಲರ್ ಅದಾವ, ಖಾದಿ ಬಟ್ಟೆನ ನಾವು ಅದ್ರ ರಿಲೇಟೆಡ್ ಒಂದಿಷ್ಟು ಅಮೆಂಡ್ಮೆಂಟ್ಸ್ ಆಗ್ಯಾವ, 3 ಕೇಸಸ್ ಆಗ್ಯಾವ. 3 ಕೇಸಸ್ ಯಾವ್ಯಾವನ್ನ ನೋಡ್ಕೊರಿ ಒಂದಿಷ್ಟು ನೀಟಾಗಿ. ಓಕೆ, ಸೊ ನ್ಯಾಷನಲ್ ಫ್ಲಾಗ್ ಅಂತಂದ್ರೆ ಗ್ರಾಮೋದ್ಯೋಗ ಎಲ್ಲಿ ಐತಿ ಅದ್ರದ್ದು. ಈಗ ಕರ್ನಾಟಕದ ಒಳಗಡೆ ಎಲ್ಲಪ್ಪಾ ಅಂತಂದ್ರೆ ಫಸ್ಟ್ ಎಲ್ಲೈತಿ ಹುಬ್ಬಳ್ಳಿ ಬೆಂಗೇರಿ ಒಳಗಡೆ ಐತಿ. ನೆಕ್ಸ್ಟ್ ಸೆಕೆಂಡ್ ಎಲ್ಲೈತಿ ಬೆಳಗಾವಿ ಒಳಗಡೆ ಐತಿ ಅಂತ ಹೇಳ್ತೀವಿ. ಓಕೆ, ವಿಶ್ವದ 2ನೇ ಅತಿ ದೊಡ್ಡ ಖಾದಿ ರಾಷ್ಟ್ರೀಯ ಧ್ವಜವನ್ನು ಎಲ್ಲಿ ಉದ್ಘಾಟಿಸಲಾಯಿತು, ಎಲ್ರಿ ಖಾದಿ ರಾಷ್ಟ್ರೀಯ ಧ್ವಜವನ್ನು ಎಲ್ಲಿ, ಬೆಳಗಾವಿ ಒಳಗಡೆ ಅಂತ ನಾವು ಹೇಳ್ತೀವಿ. ನೋಡ್ರಿ, ವಿಶ್ವದ 2ನೇ ಅತಿ ದೊಡ್ಡ ಖಾದಿ ರಾಷ್ಟ್ರೀಯ ಧ್ವಜವನ್ನು ಬೆಳಗಾವಿಯ ಸುವರ್ಣ ವಿಧಾನಸೌಧದ ಮುಂಭಾಗದಲ್ಲಿ ಸ್ಥಾಪಿಸಿದ್ವಿ. ಎಲ್ಲಿ ಸ್ಥಾಪಿಸಿದ್ವಿ, ಸುವರ್ಣ ವಿಧಾನಸೌಧದ ಮುಂಭಾಗದ ಅಂತ ಹೇಳ್ತೀವಿ. ಸೊ ಬೆಳಗಾವಿಯ ಕರ್ನಾಟಕದ 2ನೇ ರಾಜಧಾನಿ ಐತಿ. 1ನೇ ರಾಜಧಾನಿ ಯಾವುದು, ಬೆಂಗಳೂರು ಅಂತ ಹೇಳ್ತೀವಿ. ರೈಟ್. ಸೊ ಇಲ್ಲಿ ಚಳಿಗಾಲದ ವಿಧಾನಮಂಡಲ ಅಧಿವೇಶನ ನಡೆಯುತ್ತದೆ ಅಂತ ಹೇಳ್ತೀವಿ. ಚಳಿಗಾಲದ ಅಧಿವೇಶನ ಎಲ್ಲಿ ನಡೀತದಪ್ಪ ಅಂತಂದ್ರೆ ಅದು ಬೆಳಗಾವಿಯಲ್ಲಿ ನಡೀತದ ಅಂತ ಹೇಳ್ತೀವಿ. ಅದು ಎಲ್ಲಿ ನಡೀತದೆ, ಬೆಳಗಾವಿಯಲ್ಲಿ ನಡೀತದೆ. ನೆಕ್ಸ್ಟ್ ನೋಡ್ರಿ, ವೀರಭೂಮಿ ಮ್ಯೂಸಿಯಂ ಹ್ಯಾಸ್ ಬೀನ್ ಎಸ್ಟಾಬ್ಲಿಷ್ಡ್ ಇನ್ ಮೆಮರಿ ಆಫ್ ಹೂಮ್ ಅಂತ ಹೇಳ್ತೇವೆ. ವೀರಭೂಮಿ ಮ್ಯೂಸಿಯಂ ಯಾರ ಸ್ಮರಣಾರ್ಥವಾಗಿ ಸ್ಥಾಪಿಸಲಾಗಿದೆ. ಭೂಮಿ ಮ್ಯೂಸಿಯಂ ಅನ್ನು ಸಂಗೊಳ್ಳಿ ರಾಯಣ್ಣ ಅವರ ಸ್ಮರಣಾರ್ಥವಾಗಿ ನಾವು ಸ್ಥಾಪನೆ ಮಾಡಿದೇವಿ ಅಂತ ಹೇಳ್ತೀವಿ. ಸೊ ಎಲ್ಲೈತದು, ಬೆಳಗಾವಿ ಜಿಲ್ಲೆಯ ನಂದಗಡದಲ್ಲಿ ಐತಿ ಅಂತ ಹೇಳ್ತೀವಿ. ಎಲ್ಲೈತಿ, ಬೆಳಗಾವಿ ಜಿಲ್ಲೆಯ ನಂದಗಡದಲ್ಲಿ ಐತಿ ಅಂತ ಹೇಳ್ತೀವಿ. ಓಕೆ, ಇದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣರ ಸ್ಮರಣಾರ್ಥವಾಗಿ ಇದನ್ನ ಸ್ಥಾಪನೆ ಮಾಡಿ. ಸೊ ಇವ್ರು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರು ಕಿತ್ತೂರು ರಾಣಿ ಚೆನ್ನಮ್ಮ ಅವ್ರ ಜೊತೆ ಸೇರ್ಕೊಂಡು ಬ್ರಿಟಿಷರ ವಿರುದ್ಧ ಇವ್ರು ಏನ್ ಮಾಡಿದ್ರು, ಹೋರಾಡಿದ ಪ್ರಮುಖ ಸ್ವಾತಂತ್ರ್ಯ ವ್ಯಕ್ತಿ ಅಂತ ನಾವು ಹೇಳ್ತೀವಿ. ರೈಟ್. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ನೋಡ್ರಿ, ಕಾಸರಗೋಡ್ ಬೀಚ್ ಇಸ್ ಲೊಕೇಟೆಡ್ ಇನ್ ವಿಚ್ ತಾಲೂಕ್. ಕಾಸರಗೋಡ್ ಬೀಚ್ ಯಾವ ತಾಲೂಕಿನಲ್ಲಿದೆ, ಯಾವ ತಾಲೂಕಿನಲ್ಲಿ ಐತ್ರಿ, ಹೊನ್ನಾವರ್ ತಾಲೂಕಿನಲ್ಲಿ ಐತಿ ಅಂತ ಹೇಳ್ತೀವಿ. ಸೊ ಇಲ್ಲಿ ಬ್ಲೂ ಫ್ಲಾಗ್ ಸರ್ಟಿಫಿಕೇಶನ್ ಅಂತ ಬರ್ತದೆ. ಬ್ಲೂ ಫ್ಲಾಗ್ ಸರ್ಟಿಫಿಕೇಶನ್ ಅಂತ ಬರ್ತದೆ, ಸರ್ಟಿಫಿಕೇಟ್ಸ್ ಅಂತ ಹೇಳ್ತೇವೆ. ಸೊ ಇಲ್ಲಿ ಕಾಸರಗೋಡಿಗೆ ಬೀಚಿಗೆ ಏನೈತಿ, ಬ್ಲೂ ಫ್ಲಾಗ್ ಸರ್ಟಿಫಿಕೇಟ್ಸ್ ಏನಂತ ಸರ್ಟಿಫಿಕೇಟ್ ಅನ್ನ ಕೊಟ್ಟಾರ. ಬ್ಲೂ ಫ್ಲಾಗ್ ಸರ್ಟಿಫಿಕೇಟ್ ಅನ್ನೋದು ಏನನ್ನೋದು ನಾ ಮುಂದೆ ಹೇಳ್ತೀನಿ ನಿಮ್ಗೆ. ಸೊ ಈ ಕಾಸರಗೋಡು ಬೀಚಿಗೆ ಏನ್ ಕೊಟ್ಟಾರ, ಬ್ಲೂ ಫ್ಲಾಗ್ ಸರ್ಟಿಫಿಕೇಟ್ ಕೊಟ್ಟಾರ. ಸೊ ಈ ಕಾಸರಗೋಡು ಬೀಚ್ ಯಾವ ತಾಲೂಕು ಒಳಗಡೆ ಐತಿ, ಹೊನ್ನಾವರ ತಾಲೂಕು ಒಳಗಡೆ ಐತಿ ಅಂತ ನಾವು ಹೇಳ್ತೇವೆ. ರೈಟ್. ಸೊ ಇಲ್ಲಿ ನೋಡ್ರಿ, ಕಾಸರಗೋಡು ಬೀಚ್ ಉತ್ತರ ಕನ್ನಡ ಜಿಲ್ಲೆಯ ಯಾವ ಜಿಲ್ಲೆ, ಉತ್ತರ ಕನ್ನಡ ಜಿಲ್ಲೆಯ ಏನೈತಿ ಹೊನ್ನಾವರ ತಾಲೂಕಿನ ಐತಿ. ಸತತವಾಗಿ 6ನೇ ಬಾರಿ ಇದಕ್ಕೆ ಏನ್ ಕೊಟ್ಟಾರ, ಬ್ಲೂ ಫ್ಲಾಗ್ ಪ್ರಮಾಣೀಕರಣ ಲಭಿಸಿದೆ ಅಂತ ಹೇಳ್ತೇವೆ. ಬ್ಲೂ ಫ್ಲಾಗ್ ಪ್ರಮಾಣೀಕರಣ ಲಭಿಸಿದೆ ಅಂತ ಸಿಗುತ್ತೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಯಾವ್ಯಾವ ನದಿಗಳು ಬರ್ತಾವ, ಯಾವ ಜೋಗ ಜಲಪಾತಗಳು ಬರ್ತಾವ, ಜಿಯೋಗ್ರಫಿಕಲ್ ರಿಲೇಟೆಡ್ ಸ್ಟಾಟಿಕಲ್ ಪಾಯಿಂಟ್ ನಿಮಗೆ ಎಕ್ಸಾಮಿಗ ಬಹಳ ಇಂಪಾರ್ಟೆಂಟ್ ಆಗ್ತದೆ. ಅದೊಂದು ಸ್ವಲ್ಪ ನೀವು ಓದ್ಕೋರಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಏನೈತಿ, ಕರ್ನಾಟಕಸ್ ಫಸ್ಟ್ AI ಟೀಚರ್ ರೋಬೋಟ್ ಐರಿಸ್ ವಾಸ್ ಇಂಟ್ರೊಡ್ಯೂಸ್ಡ್ ಇನ್ ವಿಚ್ ಡಿಸ್ಟ್ರಿಕ್ಟ್ ಅಂತ ಹೇಳ್ತೀವಿ. ಕರ್ನಾಟಕದ ಮೊದಲ AI ಶಿಕ್ಷಕ ರೋಬೋಟ್ ಐರಿಸ್ ಅನ್ನು, AI ಶಿಕ್ಷಕ ರೋಬೋಟ್ ಯಾರಪ್ಪ ಅಂತಂದ್ರೆ ಕರ್ನಾಟಕದ ಮೊದಲ ಅಂತ ಬರ್ತದೆ. ಕರ್ನಾಟಕದ ಮೊದಲ AI ಶಿಕ್ಷಕ ರೋಬೋಟ್ ಐರಿಸ್ ಅನ್ನು ಯಾವ ಜಿಲ್ಲೆಯಲ್ಲಿ ಪರಿಚಯಿಸಲಾಯಿತು, ಯಾವ ಜಿಲ್ಲೆ, ಉಡುಪಿ ಜಿಲ್ಲೆಯಲ್ಲಿ
ಪರಿಚಯಿಸಲಾಯಿತು ಅಂತ ಹೇಳ್ತೀವಿ. ಉಡುಪಿ ಜಿಲ್ಲೆಯಲ್ಲಿ ಪರಿಚಯಿಸಲಾಯಿತು ಅಂತ ಹೇಳ್ತೀವಿ. ಅಂದ್ರೆ ಮೊದಲ ಕೃತಕ ಬುದ್ಧಿಮತ್ತೆ ಒಳಗೊಂಡಂತ ಆಧಾರಿತ ಶಿಕ್ಷಕ ರೋಬೋಟ್ ಅಂತ ಹೇಳ್ತೀವಿ. ಮೊದಲ ಕೃತಕ ಬುದ್ಧಿಮತ್ತೆ ಆಧಾರಿತ ಶಿಕ್ಷಕ ರೋಬೋಟ್ ಆಗಿತ್ತು. ಇದನ್ನು ಉಡುಪಿ ಜಿಲ್ಲೆ ಯಾವ ಸರ್ಕಾರಿ ಶಾಲೆ ಅಂತಂದ್ರೆ ಒಂದಸೆ ಸರ್ಕಾರಿ ಶಾಲೆಯಲ್ಲಿ ಪರಿಚಯಿಸಿದೇವಿ ಅಂತ ಹೇಳ್ತೀವಿ. ಉಡುಪಿ ಜಿಲ್ಲೆಯ ಒಂದಸೆ ಸರ್ಕಾರಿ ಶಾಲೆಯಲ್ಲಿ ಇದನ್ನ ನಾವ್ ಏನ್ ಮಾಡಿದ್ವಿ, ಪರಿಚಯ ಮಾಡಿದ್ವಿಪ್ಪ ಅಂತ ಹೇಳ್ತೀವಿ. ಸೊ ಉಡುಪಿ ಒಳಗಡೆ ನಾರ್ಮಲ್ ಆಗಿ ಏನೇನ್ ಐತಿಹಾಸಿಕ ಸ್ಥಳಗಳು ಏನೇನ್ ಅದಾವು, ಓಕೆ. ಅದೇ ರೀತಿ ಇಲ್ಲಿ ಶ್ರೀಕೃಷ್ಣ ದೇವಸ್ಥಾನ ಐತಿ, ಮಲ್ಪೆ ಬೀಚ್ ಐತಿ, ಸೆಂಟ್ ಮೆರಿಸ್ ಬೀಚ್ ಐತಿ, ಓಕೆ, ಸೆಂಟ್ ಮೆರಿಸ್ ದ್ವೀಪ ಐತಿ. ಮತ್ತೆ ಇದು ಉಡುಪಿ ಜಿಲ್ಲೆ ಯಕ್ಷಗಾನಕ್ಕೆ ಪ್ರಸಿದ್ಧವಾಗಿದೆ ಅಂತ ನಾವು ಹೇಳ್ತೀವಿ, ರೈಟ್. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಕರ್ನಾಟಕಸ್ ಫಸ್ಟ್ ಇಂಡಿಜಿನಸ್ ಡಾಪ್ಲರ್ ವೆದರ್ ರಾಡರ್ ವಾಸ್ ಇನ್ಸ್ಟಾಲ್ಡ್ ಆಟ್ ಅಂತ ಹೇಳ್ತೀವಿ. ಕರ್ನಾಟಕದ ಮೊದಲ ಸ್ವದೇಶಿ ಡಾಪ್ಲರ್ ಹವಾಮಾನ ರಾಡರ್ ಅನ್ನು ಎಲ್ಲಿ ಸ್ಥಾಪಿಸಲಾಗಿದೆ? ಕರ್ನಾಟಕದ ಮೊದಲ ಸ್ವದೇಶಿ ಅಂತ ಏನೇ ಬಂದ್ರು ನಿಮಗೆ ಎಕ್ಸಾಮ್ ಈಗ ಬಹಳ ಇಂಪಾರ್ಟೆಂಟ್ ಆಗ್ತದ್ರಿ. ಸೊ ಅದ್ರ ಬಗ್ಗೆ ಒಂದ್ ಸ್ವಲ್ಪ ನೀಟಾಗಿ ಓದ್ಕೊಳ್ರಿ ಅಂತ ನಾನು ನಿಮಗೆ ಹೇಳ್ತೇನೆ. ಕರ್ನಾಟಕದ ಮೊದಲ ಸ್ವದೇಶಿ ಡಾಪ್ಲರ್ ಹವಾಮಾನ ರಾಡರ್ ಅನ್ನು ಎಲ್ಲಿ ಸ್ಥಾಪನೆ ಮಾಡಿದ್ವಿ? ಎಲ್ಲಪ್ಪ ಅಂದ್ರೆ ಮಂಗಳೂರಿನಲ್ಲಿ ಸ್ಥಾಪನೆ ಮಾಡಿದ್ವಿ. ಎಲ್ರಿ? ಮಂಗಳೂರಿನಲ್ಲಿ ಸ್ಥಾಪನೆ ಮಾಡಿದ್ವಿ ಅಂತ ಹೇಳ್ತೀವಿ, ಓಕೆ. ಮಂಗಳೂರಿನಲ್ಲಿ ಕರ್ನಾಟಕದ ಮೊದಲ ಸ್ವದೇಶಿ ಡಾಪ್ಲರ್ ಹವಾಮಾನವನ್ನು ರಾಡರ್ ಸ್ಥಾಪಿಸಲಾಗಿದೆ. ಇದು ಏನ್ ಮಾಡ್ತದ? ಮಳೆ, ಗುಡುಗು, ಮಿಂಚು, ಸಿಡಿಲು ಹಾಗೂ ಚಂಡಮಾರುತಗಳ ಚಲನವಲನವನ್ನು ಪತ್ತೆ ಹಚ್ಚಲು ಇದೇನ್ ಮಾಡ್ತದ? ಸಹಾಯ ಮಾಡ್ತದ ಅಂತ ಹೇಳ್ತೀವಿ, ಓಕೆ. ಸೊ ಮಂಗಳೂರು ಒಳಗಡೆ ಯಾವ್ಯಾವ ಬಂದರುಗಳದಾವ? ಬಂದರು ನಿಮಗೆ ಎಕ್ಸಾಮಿಕ್ ಜಿಯೋಗ್ರಫಿಕಲ್ ಪಾಯಿಂಟ್ ಅಂತಂದ್ರೆ ಬಂದರುಗಳಾಗಿರ್ಬೋದು, ಜಲಸಂಧಿಗಳಾಗಿರ್ಬೋದು, ಇಸ್ತಿಮಿಸ್ ಆಗಿರ್ಬೋದು, ಇವೆಲ್ಲ ಒಂದ್ ಸ್ವಲ್ಪ ನೀಟಾಗಿ ನೋಡ್ಕೋರಿ. ಯಾವ್ಯಾವ ಇದು ಇಲ್ಲಿ ಯಾವ್ದು ಕದ್ರಿ ಮಂಜುನಾಥ್ ದೇವಸ್ಥಾನ ಪ್ರಸಿದ್ಧವಾಗೈತಿ ನ್ಯೂ ಮಂಗಳೂರು, ಓಕೆ. ಕದ್ರಿ ಮಂಜುನಾಥ್ ದೇವಸ್ಥಾನ ಪ್ರಸಿದ್ಧವಾಗೈತಿ. ಹಂಗ ನ್ಯೂ ಮಂಗಳೂರು ಬಂದರು, ಪಣಂಬೂರ್ ಬೀಚ್ ಅಂತ ಹೇಳ್ಬೋದು. ಹಾಗೂ ಕದ್ರಿ ಮಂಜುನಾಥ್ ದೇವಸ್ಥಾನ ಏನೈತಿ ಇದು ಪ್ರಸಿದ್ಧವಾಗೈತಿ ಮಂಗಳೂರು ಒಳಗಡೆ ಅಂತ ನಾವು ಹೇಳ್ತೇವೆ. ನೆಕ್ಸ್ಟ್ ನೋಡ್ರಿ, ದ 12th ಕರ್ನಾಟಕ ಬರ್ಡ್ ಫೆಸ್ಟಿವಲ್ ವಾಸ್ ಹೆಲ್ಡ್ ಅಟ್ 12ನೇ ಕರ್ನಾಟಕ ಪಕ್ಷಿ ಉತ್ಸವ ಎಲ್ಲಿ ನಡೆಯಿತು? ಇದು ನಿಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಬಹಳ ಇಂಪಾರ್ಟೆಂಟ್ ಆಗ್ತದೆ. 12ನೇ ಕರ್ನಾಟಕ ಪಕ್ಷಿ ಉತ್ಸವ ಎಲ್ಲಿ ನಡೀತಪ್ಪ ಅಂತಂದ್ರೆ ಪಿಳುಕುಳ ನಿಸರ್ಗಧಾಮದಲ್ಲಿ ನಡೀತು ಅಂತ ಹೇಳ್ತೀವಿ. ಪಿಳಿಕುಳ ನಿಸರ್ಗಧಾಮ, ಕನ್ಫ್ಯೂಷನ್ ಮಾಡ್ಕೋಬ್ಯಾಡ್ರಿ. ಬಹಳ ಜನ ರಂಗನತಿಟ್ಟು ಪಕ್ಷಿಧಾಮ ಅಂತ ತಲೆಗೆ ಇಟ್ಕೊಂಡ್ರ ಅದು ಇಟ್ಕೊಳಕ್ ಹೋಗ್ಬ್ಯಾಡ್ರಿ. ಪಿಳುಕುಳ ನಿಸರ್ಗಧಾಮದಲ್ಲಿ ಏನ್ ನಡೀತು? ಕರ್ನಾಟಕದ 12ನೇ ಪಕ್ಷಿ ಉತ್ಸವ ನಡೀತು ಅಂತ ಹೇಳ್ತೀವಿ. ಎಲ್ಲಿ? ಪಿಳಿಕುಳ ನಿಸರ್ಗಧಾಮ ಅಂತ ಹೇಳ್ತೀವಿ. ಹೌದಾ? 12ನೇ ಕರ್ನಾಟಕ ಪಕ್ಷಿ ಉತ್ಸವ ಎಲ್ಲಿ ಬರ್ತದದು? ಮಂಗಳೂರಿನ ಪಿಳುಕುಳ ನಿಸರ್ಗಧಾಮದಲ್ಲಿ ನಡೀತು ಅಂತ ಹೇಳ್ತೀವಿ. ಪಿಳುಕುಳ ಅನ್ನೋದೊಂದು ಜೈವಿಕ ಉದ್ಯಾನವನ ಅಂತ ಹೇಳ್ತೀವಿ. ಹೌದಾ? ಇದು ಜೈವಿಕ ಉದ್ಯಾನವನನೂ ಆಗೈತಿ, ಒಂದು ಸರೋವರ ಐತಿ, ಅಲ್ಲಿ ಏನದಾವ ವಸ್ತು ಸಂಗ್ರಹಾಲಯ ಅದಾವು, ಮತ್ತ ಏನು ವಿಜ್ಞಾನ ಕೇಂದ್ರಗಳದಾವು ಅಂತ ಹೇಳ್ತೀವಿ. ಏನದಾವ? ವಿಜ್ಞಾನ ಕೇಂದ್ರಗಳು ಅದಾವ ಅಂತ ಹೇಳ್ತೀವಿ, ರೈಟ್. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ, South India's first penguin park is being developed at. ದಕ್ಷಿಣ ಭಾರತದ ಮೊದಲ ಪೆಂಗ್ವಿನ್ ಪಾರ್ಕ್ ಎಲ್ಲಿ ನಿರ್ಮಿಸಲಾಗುತ್ತಿದೆ ಅಂತ ಕೇಳ್ಯಾರ. ಪೆಂಗ್ವಿನ್ ಪಾರ್ಕ್ ಎಲ್ಲಿ? ದಕ್ಷಿಣ ಭಾರತದ ಮೊದಲ ಪೆಂಗ್ವಿನ್ ಪಾರ್ಕ್ ಎಲ್ಲಿ ನಿರ್ಮಿಸಲಾಗುತ್ತಿದೆ? ಎಲ್ರಿ? ಕಾರಂಜಿ ಲೇಕ್ ಮೈಸೂರಿನಲ್ಲಿ ನಿರ್ಮಿಸಲಾಗುತ್ತಿದೆ. ಕಬ್ಬನ್ ಪಾರ್ಕು ಅಲ್ಲ, ಲಾಲ್ಬಾಗು ಅಲ್ಲ, ಬೃಂದಾವನ್ ಗಾರ್ಡನ್ ಅಲ್ಲ. ಎಲ್ಲಿ? ಕಾರಂಜಿ ಲೇಕ್ ಮೈಸೂರಿನಲ್ಲಿ ದಕ್ಷಿಣ ಭಾರತದ ಮೊದಲ ಪೆಂಗ್ವಿನ್ ಪಾರ್ಕ್ ಅನ್ನು ನಿರ್ಮಿಸಲಾಗುತ್ತಿದೆ. ಮೊದಲ ಅಂತ ಏನಾದ್ರೂ ಬಂದ್ರ ತಲೆಗೆ ಇಟ್ಕೊಂಡ್ಬಿಡ್ರಿ, ನಿಮ್ಗೆ ಎಕ್ಸಾಮಿಗೆ ಬಹಳ ಇಂಪಾರ್ಟೆಂಟ್. ಯಾವ್ದೇ ವಿಷಯದಾಗ ಮೊದಲ ಅಂತ ಎಸ್ಪೆಷಲಿ ಮಹಿಳೆಯರ ವಿಷಯದಲ್ಲಿ ಮೊದಲ ಬಂತಂತಂದ್ರ ಅದು ನಿಮ್ಗೆ ಎಕ್ಸಾಮಿಗ ಬಹಳ ಇಂಪಾರ್ಟೆಂಟ್ ಆಗ್ತದೆ. ಯಾಕಂದ್ರೆ 2020ರಿಂದ ಮೊದಲ ಮಹಿಳೆ ಅನ್ನೋ ಕಾನ್ಸೆಪ್ಟ್ ನ್ಯೂಸ್ ಒಳಗಡೆ ಬಾಳ. ಯಾಕಂದ್ರೆ 2020ಕ್ಕಿಂತ ಮುಂಚೆ, ಓಕೆ, ಬಬಿತಾ ಪೂನಂ ಕೇಸ್ ಅಂತ ಒಂದು ಬರ್ತದ. ಬಬಿತಾ ಪೂನಂ ಕೇಸ್ ಇಂದ ಏನೈತಿ, ಮಹಿಳೆಯರು ಆರ್ಮಿ ಒಳಗಡೆ ಒಂದೊಂದಿಷ್ಟು ಫೀಲ್ಡ್ಸ್ ಒಳಗಡೆ ಜಾಬ್ ಮಾಡ್ಲಿಕ್ಕೆ ಪರ್ಮಿಷನ್ ಕೊಡ್ತಿರ್ಲಿಲ್ಲ. ಪರ್ಟಿಕ್ಯುಲರ್ ಆಫೀಸರ್ಸ್ ಫೀಲ್ಡ್ ಆಗಿರ್ಬೋದು, ಮೆಡಿಕಲ್ ಸರ್ವಿಸ್ ಒಳಗಡೆ ಅಷ್ಟೇ ಏನ್ ಮಾಡ್ತಿದ್ರು, ವರ್ಕ್ ಮಾಡ್ಲಿಕ್ಕೆ ಕೊಡ್ತಿರಿ. ಬಬಿತಾ ಪೂನಂ ಕೇಸ್ ಇಂದ ಏನೈತಪ್ಪ ಅಂತಂದ್ರ ಮಹಿಳೆಯರ ಇಲ್ಲಿ ಏನೈತಪ್ಪ ಅಂತಂದ್ರ ಆರ್ಟಿಕಲ್ 21 ಅಂತ ಹೇಳ್ತೇವಲ್ಲ, ಜೀವಿಸುವ ಹಕ್ಕು ಅಂತ ಹೇಳ್ತೇವೆ. ಜೀವಿಸುವ ಹಕ್ಕು ಒಳಗಡೆ ಮತ್ ನಾವ್ ಏನೇನ್ ಹಕ್ಕುಗಳನ್ನು ಕೊಟ್ಟಿದ್ದೇವಲ್ಲ ಅಂದ್ರೆ ಅವ್ರಿಗೆ ಯಾವುದೇ ರೀತಿ ಲಿಂಗ ತಾರತಮ್ಯ ಮಾಡ್ಲಾರ್ದೆ ಅವರಿಗೆ ಯಾವುದೇ ರೀತಿಯಾದಂತ ನೌಕರಿಗಳು ಮಾಡ್ಬೋದು, ಎಲ್ಲಿ ಬೇಕಾದ್ರೂ ಅವ್ರ ನೌಕರಿಗಳನ್ನ ಮಾಡ್ಬೋದು ಅನ್ನೋ ಹಕ್ಕ ಇಲ್ಲಿ ಪರ್ಟಿಕ್ಯುಲರ್ ಆಗಿ ನಾವು ನಮ್ಮ ಸಂವಿಧಾನದಲ್ಲಿ ಪುರುಷರಿಗೆ ಮಾತ್ರ ಐತಂತ ಕೊಟ್ಟಿಲ್ಲ. ಎಲ್ಲಾ ಏನು ನಾಗರಿಕರೇ, ಭಾರತದ ಎಲ್ಲಾ ನಾಗರಿಕರಿಗೂ ಐತಂತಂದ್ರೆ ಭಾರತದ ನಾಗರಿಕರ ಒಳಗಡೆ ಬರೀ ಪುರುಷರು ಅಷ್ಟೇ ಇಲ್ಲ, ಮಹಿಳೆಯರು ಅದಾರು ಅಂತಂತಂದ್ರ. ಸೊ ಇಲ್ಲಿ ಮಹಿಳೆಯರು ಎಲ್ಲಾ ಏನು ಕ್ಷೇತ್ರಗಳಲ್ಲಿ
ಎಸ್ಪೆಷಲಿ ಆರ್ಮಿ ರಿಲೇಟೆಡ್ ಆಗಿರ್ಬೋದು, ನೇವಿ ರಿಲೇಟೆಡ್ ಆಗಿರ್ಬೋದು, ಏರ್ಫೋರ್ಸ್ ರಿಲೇಟೆಡ್ ಆಗಿರ್ಬೋದು, ಎಲ್ಲಾ ಕ್ಷೇತ್ರಗಳಲ್ಲಿ ಅವರು ಕೆಲಸವನ್ನು ಮಾಡ್ಬೋದು. ಸೊ ಅದಕ್ಕೆ ನೋಡ್ರಿ ಆಲ್ಮೋಸ್ಟ್ ಆಲ್ 2020ರಿಂದ ಆರ್ಮಿ ರಿಲೇಟೆಡ್, ಏರ್ಫೋರ್ಸ್ ರಿಲೇಟೆಡ್ ಏನೇ ನ್ಯೂಸ್ ಬರತ್ತಲ್ಲ ಅದ್ರೊಳಗಡೆ ಮೊದಲ ಮಹಿಳೆ ಅನ್ನೋ ಕಾನ್ಸೆಪ್ಟ್ ಬಾಳ. ಸೊ ಈ ಸತೆ ಏನೇನ್ ಮೊದಲ ಅಂತ ಬಂತಂದ್ರೆ ಅದ್ರಾಗ ಎಸ್ಪೆಷಲಿ ಮೊದಲ ಮಹಿಳೆ ಅಂತ ಬಂತಂದ್ರ ನಿಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಬಹಳ ಇಂಪಾರ್ಟೆಂಟ್ ಆಗ್ತದೆ. ಮೊದಲ ಮಹಿಳೆ ಅನ್ನೋ ಕಾನ್ಸೆಪ್ಟ್ ಅಷ್ಟ ಮಿಸ್ ಮಾಡ್ಬೇಡ್ರಿ. ನಾ ಮೊದಲ ಪುರುಷ ಅನ್ನೋ ಕಾನ್ಸೆಪ್ಟ್ ಮಿಸ್ ಮಾಡಿದ್ರು ನಡೀತೈತಿ, ಮಹಿಳೆ ಅನ್ನೋ ಕಾನ್ಸೆಪ್ಟ್ ಮಾತ್ರ ಮಿಸ್ ಮಾಡ್ಬೇಡ್ರಿ. ಸ್ಪೇಸ್ ರಿಲೇಟೆಡ್ ಆಗಿರ್ಲಿ, ಆರ್ಮಿ ರಿಲೇಟೆಡ್ ಆಗಿರ್ಲಿ, ಬಾಹ್ಯಾಕಾಶ ಸಂಸ್ಥೆ ರಿಲೇಟೆಡ್ ಆಗಿರ್ಲಿ, ಸೈನ್ಯದಾಗಿರ್ಲಿ, ಆಮೇಲೆ ನೌಕಾ ರಿಲೇಟೆಡ್ ಆಗಿರ್ಲಿ, ಏರ್ಫೋರ್ಸ್ ರಿಲೇಟೆಡ್ ಆಗಿರ್ಲಿ, ಏನೇ ಆಗ್ಲಿ ಮಹಿಳೆಯರು ಎಲ್ಲಾ ಕ್ಷೇತ್ರದಲ್ಲೂ ಕಾಲ್ ಇಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಯಾರ ಅಂತಂದ್ರೆ ಮೊದಲ ಮಹಿಳೆ ಅನ್ನೋ ಕಾನ್ಸೆಪ್ಟ್ ಬರ್ತದೆ. ಸೊ ಮೊದಲ ಮಹಿಳೆ ರಿಲೇಟೆಡ್ ನೀಟಾಗಿ ಸ್ವಲ್ಪ ನೋಡ್ಕೊರಿ. ಸೊ ಅಂಡ್ ಮೊದಲ ಅಂತ ಏನಾದ್ರು ಬಂದ್ರೆ ಅದು ನಿಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಬಹಳ ಇಂಪಾರ್ಟೆಂಟ್ ಆಗ್ತದೆ. ನೋಡಿ, ದಕ್ಷಿಣ ಭಾರತದ ಮೊದಲ ಪೆಂಗ್ವಿನ್ ಪಾರ್ಕ್ ಎಲ್ಲೈತಿ? ಮೈಸೂರಿನ ಕಾರಂಜಿ ಕೆರೆಯಲ್ಲಿ ನಿರ್ಮಿಸಲಾಗುತ್ತದೆ ಅಂತ. ಮೈಸೂರು ಒಳಗಡೆ ನಾರ್ಮಲ್ ಆಗಿ ಮೈಸೂರು ಅರಮನೆ ಆಗಿರ್ಬೋದು, ಚಾಮುಂಡಿ ಬೆಟ್ಟ ಆಗಿರ್ಬೋದು, ಮೈಸೂರು ಮೃಗಾಲಯ ಆಗಿರ್ಬೋದು, ಮೈಸೂರು ಒಳಗಡೆ ಏನಪ್ಪಾ ಮೇನ್ ಇಂಪಾರ್ಟೆಂಟ್ ದಸರಾ ಉತ್ಸವ ಅಂತ ಹೇಳ್ತೇವೆ. ದಸರಾ ಉತ್ಸವ ಅಂದ್ರೆ ಬಹಳ ಫೇಮಸ್ ಐತಿ ಅಂತ ನಾವು ಹೇಳ್ತೇವೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ನಿಯೋಲಿಥಿಕ್ ರಿಮೇನ್ಸ್ ವೇರ್ ಡಿಸ್ಕವರ್ಡ್ ಆಟ್? ನವಶಿಲಾಯುಗದ ಅವಶೇಷಗಳು ಎಲ್ಲಿ ಪತ್ತೆಯಾಗಿವೆ? ಎಲ್ರಿ ನವಶಿಲಾಯುಗದ ಅವಶೇಷಗಳು ಎಲ್ಲಿ ಪತ್ತೆ ಆಗ್ಯಾವ್ರಿ? ಬದಾಮಿ, ಪಟ್ಟದಕಲ್ಲು, ಲಕ್ಕುಂಡಿ, ಐಹೊಳೆ. ಎಲ್ಲಪ್ಪಾ ಅಂತಂದ್ರ ಲಕ್ಕುಂಡಿಯಲ್ಲಿ ಪತ್ತೆ ಆಗ್ಯಾವ. ನವಶಿಲಾಯುಗದ ಅವಶೇಷಗಳು ಎಲ್ಲಿ ಪತ್ತೆ ಆಗ್ಯಾವಪ್ಪ ಅಂದ್ರೆ ಲಕ್ಕುಂಡಿಯಲ್ಲಿ ಪತ್ತೆ ಆಗಿದಾವಂತ ಹೇಳ್ತೇವೆ. ಸೊ ಲಕ್ಕುಂಡಿ ಯಾವ ಜಿಲ್ಲೆಯಲ್ಲಿ ಬರ್ತದ? ಗದಗ ಜಿಲ್ಲೆಯಲ್ಲಿ ಬರ್ತದೆ. ಯಾವುದು? ಲಕ್ಕುಂಡಿ ಅನ್ನೋದು ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ನವಶಿಲಾಯುಗದ ಅವಶೇಷಗಳು ಪತ್ತೆ ಆಗ್ಯಾವಂತ ಹೇಳ್ತೇವೆ. ಸೊ ಲಕ್ಕುಂಡಿ ಒಳಗಡೆ ಏನು ಫೇಮಸ್ ಐತಪ್ಪ ಅಂತಂದ್ರೆ ಅದು ಚಾಲುಕ್ಯರ, ಕಲ್ಯಾಣಿ ಚಾಲುಕ್ಯರ ವಾಸ್ತುಶಿಲ್ಪ ಆಗಿರ್ಬೋದು, ಪುಷ್ಕರಣಿಗಳು ಆಗಿರ್ಬೋದು, ಅಥವಾ ಐತಿಹಾಸಿಕ ದೇವಾಲಯಗಳಿಗೆ ಲಕ್ಕುಂಡಿ ಪ್ರಸಿದ್ಧವಾಗಿದೆ ಅಂತ ಹೇಳ್ತೇವೆ. ಸೊ ಅಲ್ಲಿ ಕಲ್ಯಾಣ ಚಾಲುಕ್ಯರ ವಾಸ್ತುಶಿಲ್ಪದ ಬಗ್ಗೆ ಹೆಚ್ಚು ಜ್ಞಾನ ಐತಿ ಲಕ್ಕುಂಡಿಯಲ್ಲಿ. ವಾಸ್ತುಶಿಲ್ಪ ಕೆತ್ತನೆಗಳು ಬಹಳ ಅದಾವು. ಯಾಕಂದ್ರೆ ದೇವಾಲಯಗಳಲ್ಲಿ ವಾಸ್ತುಶಿಲ್ಪಿ ಕೆತ್ತನೆಗಳನ್ನ ಆಗ್ಯಾವ, ಅದೇ ಪುಷ್ಕರಣಿಗಳದಾವ, ಅದೇ ರೀತಿ ಪ್ರಸಿದ್ಧವಾದ ದೇವಾಲಯಗಳನ್ನು ಅದಾವು ಅಂತ ನಾವು ಹೇಳ್ತೇವೆ. ಸೊ ಯಾವ್ದೇ ಒಂದು ಟಾಪಿಕ್ ಓದ್ತಿರ್ಬೇಕಾದ್ರೆ, ಯಾವ್ದೇ ಒಂದು ಆಪ್ಷನ್ ಓದ್ತಿರ್ಬೇಕಾದ್ರೆ ಆಪ್ಷನ್ 4 ಆಪ್ಷನ್ ರಿಲೇಟೆಡ್ ಸ್ವಲ್ಪ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಅನ್ನ ನೋಡ್ಕೊಂತ ಹೋಗ್ರಿ. ಅಂದ್ರೆ ನಿಮಗೆ ಎಕ್ಸಾಮ್ ಈಗ ಯಾವ ತರ ಕ್ವಶನ್ ಕೇಳಿದ್ರು ನೀವೇನ್ ಮಾಡ್ತೀರಿ? ಈಸಿಯಾಗಿ ಸಾಲ್ವ್ ಮಾಡ್ತೀರಿ. ಸೊ ನೆಕ್ಸ್ಟ್ ಕ್ವಶನ್ ಐತ್ ನೋಡ್ರಿ, ಕವಿತಾಲ್ ಪೊಲೀಸ್ ಸ್ಟೇಷನ್ ಬಿಲಾಂಗ್ಸ್ ಟು ವಿಚ್ ಡಿಸ್ಟ್ರಿಕ್ಟ್? ಕವಿತಾಲ್ ಪೊಲೀಸ್ ಠಾಣೆ ಯಾವ ಜಿಲ್ಲೆಯಲ್ಲಿ ಇದೆ? ಯಾವ ಜಿಲ್ಲೆಯಲ್ಲಿ ಐತ್ರಿ? ರಾಯಚೂರು ಜಿಲ್ಲೆಯಲ್ಲಿ ಐತ್ರಿ. ಯಾವ್ದ್ರಿ? ರಾಯಚೂರ್ ಜಿಲ್ಲೆ ಐತಿ. ಕವಿತಾ ಪೊಲೀಸ್ ಠಾಣೆ ಎಲ್ಲೈತಿ? ರಾಯಚೂರ್ ಜಿಲ್ಲೆಯಲ್ಲಿ ಐತಿ ಅಂತ ನಾವು ಹೇಳ್ತೀವಿ. ರಾಯಚೂರ್ ಕೃಷ್ಣ ಮತ್ತ ತುಂಗಭದ್ರಾ ನದಿಗಳಿಗೆ ನಡುವಿನ ರಾಯಚೂರ್ ದೋವಾಬ್ ಪ್ರದೇಶದಲ್ಲಿ ಐತಿ ಅಂತ ಹೇಳ್ತೀವಿ. ರಾಯಚೂರ್ ಎಲ್ಲೈತಪ್ಪ ಅಂತಂದ್ರೆ ಒಂದು ದೋವಾ ಪ್ರದೇಶ ಐತಿ. ದೋವಾ ಪ್ರದೇಶ ಯಾವ್ದಪ್ಪ ಅಂತಂದ್ರ ಕೃಷ್ಣ ಮತ್ತು ತುಂಗಭದ್ರಾ ನದಿಗಳ ನಡುವಿನ ಪ್ರದೇಶ ಅಂತ ನಾವು ಹೇಳ್ತೀವಿ. ಕೃಷ್ಣ ಮತ್ತು ತುಂಗಭದ್ರಾ ನದಿಗಳು ಅಂದ್ರೆ ದೋವಾಬ್ ಅಂತಂದ್ರೇನು? ಒಂದು ಪ್ರದೇಶ. ಆ ಪ್ರದೇಶದ ಸುತ್ತಮುತ್ತ ಏನಿರ್ತವೆ? 2 ನದಿಗಳಿರ್ತವೆ. 2 ನದಿಗಳ ಮಧ್ಯೆ ಒಂದ್ ಯಾವ್ದಾದ್ರು ಒಂದು ಪ್ರದೇಶ ಇತ್ತಂದ್ರೆ ನಾವು ಅದಕ್ಕೆ ಏನಂತೀವಿ? ದೋವಾಬ್ ಪ್ರದೇಶ ಅಂತ ಅಂತೀವಿ. ಏನಂತೀವಿ? ದೋವಾಬ್ ಪ್ರದೇಶ ಅಂತ ಹೇಳ್ತೀವಿ. ಸೊ ರಾಯಚೂರು ಒಳಗಡೆ ಏನೈತಿ? ಕೋಟೆ ಐತಿ. ಮತ್ತೆ ಅಲ್ಲಿ ಏನಿತ್ತಪ್ಪ ಅಂತಂದ್ರೆ ತಾಪ ವಿದ್ಯುತ್ ಸ್ಥಾವರಕ್ಕೆ ಇದು ಪ್ರಸಿದ್ಧವಾಗೈತಿ ಅಂತ ಹೇಳ್ತೀವಿ. ಯಾವ ಜಿಲ್ಲೆ? ರಾಯಚೂರು ಜಿಲ್ಲೆ. ವಿದ್ಯುತ್ ಸ್ಥಾವರಕ್ಕೆ ಪ್ರಸಿದ್ಧವಾಗಿರುವಂತ ಜಿಲ್ಲೆ ಯಾವ್ದಪ್ಪ ಅಂದ್ರೆ ಅದು ರಾಯಚೂರ್ ಅಂತ ಹೇಳ್ತೀವಿ. ರೈಟ್, ಅದು ರಾಯಚೂರ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ, ದ ಟಾಟಾ ಏರ್ಬಸ್ ಹೆಲಿಕಾಪ್ಟರ್ ಅಸೆಂಬ್ಲಿ ಫೆಸಿಲಿಟಿ ಈಸ್ ಲೊಕೇಟೆಡ್ ಆಟ್? ಟಾಟಾ ಏರ್ಬಸ್ ಹೆಲಿಕಾಪ್ಟರ್ ಅಸೆಂಬ್ಲಿ ಘಟಕ ಎಲ್ಲಿ ಇದೆ? ಎಲ್ಲೈತ್ರಿ? ವೆಮಗಲ್, ಕೋಲಾರ್. ಎಲ್ಲೈತ್ರಿ? ವೆಮಗಲ್, ಕೋಲಾರ್. ನೋಡ್ರಿ, ಟಾಟಾ ಏರ್ಬಸ್ ಹೆಲಿಕಾಪ್ಟರ್ ಅಸೆಂಬ್ಲಿ ಘಟಕ ಎಲ್ಲೈತಿ? ವೆಮಗಲ್, ಕೋಲಾರ್ ಅಲ್ಲಿ ಐತಿ ಅಂತ ಹೇಳ್ತೀವಿ. ಎಲ್ಲೈತಿ? ಕೋಲಾರ್. ಕೋಲಾರ್ ಒಳಗಡೆ ಎಲ್ಲಿ? ವೆಮಗಲ್ ಅಂತ ಹೇಳ್ತೀವಿ. ಕೋಲಾರ್ ಜಿಲ್ಲೆಯ ವೆಮಗಲ್ ಕೈಗಾರಿಕಾ ಪ್ರದೇಶದಲ್ಲಿ ಸ್ಥಾಪಿಸಲಾಗಿದೆ ಅಂತ ಹೇಳ್ತೀವಿ. ಸೊ ಕೋಲಾರ್ ಎದಕ್ ಫೇಮಸ್? ರೇಷ್ಮೆಗ್ ಫೇಮಸ್, ಹೌದಾ? ಗೋಲ್ಡ್ ಗಣಿಗಾರಿಕೆ ಫೇಮಸ್, ಹೌದಾ? KGF ಅಂತ ಹೇಳ್ತೀವಿ. ಕೋಲಾರ್ ಗೋಲ್ಡ್ ಫೀಲ್ಡ್ ಅಂತ ಹೇಳ್ತೇವಿ. ರೇಷ್ಮೆಗ್ ಫೇಮಸ್ ಅಂತ ಹೇಳ್ತೇವೆ. ಮಾವಿನಕಾಯಿಗ ಫೇಮಸ್ ಅಂತ ನಾವು ಹೇಳ್ತೀವಿ. ಅದೇ ರೀತಿ ಕೋಲಾರಮ್ಮ ದೇವಸ್ಥಾನ ಅಂತ ಹೇಳ್ತೀವಿ. ಯಾವುದು? ಕೋಲಾರಮ್ಮ ದೇವಸ್ಥಾನ ಅಂತ ಹೇಳ್ತೀವಿ. ನೆಕ್ಸ್ಟ್ ನೋಡ್ರಿ ಕ್ವಶನ್, Karnataka's first industrial park exclusively for women entrepreneurs has been established at? ಮಹಿಳಾ ಉದ್ಯಮಿಗಳಿಗೆ ಕರ್ನಾಟಕದ ಮೊದಲ ಕೈಗಾರಿಕಾ ಪಾರ್ಕ್ ಎಲ್ಲಿ ಸ್ಥಾಪಿಸಲಾಗಿದೆ? ನಾ ಮಹಿಳೆ ಅಂತ ಬಂತಂದ್ರೆ ನಿಮಗೆ ಎಕ್ಸಾಮ್ ಈಗ ಬಹಳ ಇಂಪಾರ್ಟೆಂಟ್ ಆಗ್ತದಂತ ಹೇಳಕತ್ತೀನಿ. ಅಂದ್ರೆ ಮಹಿಳಾ ಉದ್ಯಮಿಗಳಿಗಾಗಿ ಕರ್ನಾಟಕದ ಮೊದಲ ಕೈಗಾರಿಕಾ ಪಾರ್ಕ್ ಎಲ್ಲಿ ಸ್ಥಾಪನೆ ಮಾಡೈತ್ರಿ? ಗೌರಿಬಿದನೂರಿನಲ್ಲಿ ಸ್ಥಾಪನೆ ಮಾಡೈತಿ. ಎಲ್ರಿ? ಗೌರಿಬಿದನೂರಿನಲ್ಲಿ ಸ್ಥಾಪನೆ ಮಾಡಲಾಗಿದೆ ಅಂತ ಹೇಳ್ತೀವಿ. ಗೌರಿಬಿದನೂರ್ ಅಂದ್ರೆ ಎಲ್ಲಿ ಬರ್ತದ? ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬರ್ತದ. ಗೌರಿಬಿದನೂರ್ ಎಲ್ಲಿ ಬರ್ತದ? ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರಿನಲ್ಲಿ ಸ್ಥಾಪಿಸಲಾಗಿದೆ ಅಂತ ಹೇಳ್ತೀವಿ. ಈ ಯೋಜನೆಯನ್ನು ಯಾವುದರ ಅಡಿಯಲ್ಲಿ ಸ್ಥಾಪನೆ ಆಗಿದೆ ಅಂತಂದ್ರ
ಫಿಕ್ಸಿ ಎಫ್ ಎಲ್ ಅಂತ ಹೇಳ್ತಾರೆ. ಇದ್ರ ರಿಲೇಟೆಡ್ ನಿಮಗೆ ಏನೈತಪ್ಪ ಅಂತಂದ್ರ ಪೂರ್ಣ ಅಂದ್ರೆ ಇದ್ರದ್ದು ಏನೈತಪ್ಪ ಫುಲ್ ಫಾರ್ಮ್ ನಿಮಗೆ ಕ್ವಶನ್ ಅನ್ನ ಪೂರ್ಣ ಸ್ವರೂಪ ನಿಮಗೆ ಕ್ವಶನ್ ಅನ್ನ ಕೇಳ್ಬೋದು ಎಕ್ಸಾಮಿಗೆ. ಫಿಕ್ಸಿ ಎಫ್ ಎಲ್ ಫೆಡರೇಷನ್ ಆಫ್ ಇಂಡಿಯನ್ ಚೇಂಬರ್ಸ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರೀಸ್ ಲೇಡೀಸ್ ಆರ್ಗನೈಸೇಷನ್ ಅಂತ ಹೇಳ್ತೀವಿ. ಸಹಯೋಗ ಅಂದ್ರ ಫೆಡರೇಷನ್ ಆಫ್ ಇಂಡಿಯನ್ ಚೇಂಬರ್ಸ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರೀಸ್ ಲೇಡೀಸ್ ಆರ್ಗನೈಸೇಷನ್ ಅಂತ ಹೇಳ್ತೀವಿ. ಹೌದಾ? ಸೊ ಸಹಯೋಗದಿಂದ ಅಭಿವೃದ್ಧಿ ಪಡಿಸಲಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಎದಕ್ ಫೇಮಸ್ ಐತಿ? ನಂದಿ ಬೆಟ್ಟಕ್ ಫೇಮಸ್ ಐತಿ, ಮುದ್ದೇನಹಳ್ಳಿ ಫೇಮಸ್ ಐತಿ. ಮತ್ತೆ ಅಲ್ಲಿ ಯಾರು ಜನಿಸಿದ್ರು? ಸರ್ ಎಂ ವಿಶ್ವೇಶ್ವರಯ್ಯ ಅವರು ಜನಿಸಿದ್ರು. ಹೌದು. ಅದೇ ರೀತಿ ದ್ರಾಕ್ಷಿ ಬೆಳೆಗಳಿಗೆ ಪ್ರಮುಖವಾದ ಸ್ಥಳ, ಪ್ರಸಿದ್ಧವಾದ ಸ್ಥಳ ಯಾವ್ದಪ್ಪ ಅಂದ್ರೆ ಚಿಕ್ಕಬಳ್ಳಾಪುರ ಅಂತ ಹೇಳ್ತೀವಿ. ಸೊ ಚಿಕ್ಕಬಳ್ಳಾಪುರ ಸುದ್ದಿ ಒಳಗಡೆ ಐತಂದ್ರೆ ನಿಮ್ಗೆ ಸರ್ ಎಂ ವಿಶ್ವೇಶ್ವರಯ್ಯರ ಬಗ್ಗೆ ಏನ್ ಬೇಕಾದ್ರೂ ಕ್ವಶನ್ಸ್ ಅನ್ನ ಕೇಳ್ಬೋದು, ಹಿಸ್ಟಾರಿಕಲ್ ಪಾರ್ಟ್ ಕೇಳ್ಬೋದು, ಆಮೇಲೆ ಏನಪ್ಪಾ ಅಂತಂದ್ರೆ ನಿಮ್ದು ಕಾನ್ಸ್ಟಿಟ್ಯೂಷನಲ್ ಪಾರ್ಟ್ ರಿಲೇಟೆಡ್, ಸಂವಿಧಾನದ ರಿಲೇಟೆಡ್ ನಿಮ್ಗೆ ಎಕ್ಸಾಮಿಗೆ ಕ್ವಶನ್ಸ್ ಅನ್ನ ಕೇಳ್ಬೋದು. ಓಕೆ. ಸೊ ಅದಕ್ಕ ನಿಮ್ಗೆ ಏನೇ ಒಂದು ಆಪ್ಷನ್ಸ್ ನೋಡಕತ್ತಂದ್ರೆ ಜಿಯೋಗ್ರಫಿಕಲ್ ಆಗಿರ್ಬೋದು, ಪೊಲಿಟಿಕಲ್ ಆಗಿರ್ಬೋದು. ಓಕೆ. ಅದನ್ನೆಲ್ಲ ಒಂದ್ ಸ್ವಲ್ಪ ಲಿಂಕ್ ಮಾಡಿ ನೀವು 360 ಡಿಗ್ರಿ ಒಳಗಡೆ ಆದಷ್ಟು ಓದ್ಲಿಕ್ಕೆ ಟ್ರೈ ಅಂತೂ ಮಾಡಿ. ಏನಂತೂ ಎಕ್ಸಾಮ್ ಅಂತೂ ಬಂತು, ಮುಂದಿನ ಎಕ್ಸಾಮ್ಸಿಗಾದ್ರೂ ಕರೆಕ್ಟ್ ಆಗಿ ಓದಕ್ ಟ್ರೈ ಮಾಡಿ. ಆಯ್ತಾ? ಸೊ ಇದು ಫಿಕ್ಸಿ ಎಫ್ ಎಲ್ ಸ್ವಲ್ಪ ಫುಲ್ ಫಾರ್ಮ್ ಅನ್ನು ನೋಡ್ಕೊರಿ, ಬರ್ಕೊಂಡ್ರಿ, ಇಲ್ಲ ಸ್ಕ್ರೀನ್ ಶಾಟ್ ಆದ್ರೂ ಹೊಡ್ಕೊರಿ. ಓಕೆ. ಸೊ ಮೊದಲ ಮಹಿಳಾ ಕೈಗಾರಿಕಾ ಉದ್ಯಮಿ ಪಾರ್ಕ್ ಎಲ್ಲೈತಪ್ಪ ಅಂತಂದ್ರ ಎಲ್ಲೈತ್ರಿ? ಗೌರಿಬಿದನೂರಿನಲ್ಲಿ ಸ್ಥಾಪಿಸಲಾಗಿದೆ ಅಂತ ಹೇಳ್ತೀವಿ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರಿನಲ್ಲಿ ಸ್ಥಾಪಿಸಲಾಗಿದೆ ಅಂತ ಹೇಳ್ತೀವಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ವಿಚ್ ಡಿಸ್ಟ್ರಿಕ್ಟ್ ಸೆಕ್ಯೂರ್ಡ್ ಫಸ್ಟ್ ಪ್ಲೇಸ್ ಇನ್ ದ ಇಂಪ್ಲಿಮೆಂಟೇಷನ್ ಆಫ್ ಚಿಲ್ಡ್ರನ್ ಗ್ರಾಮ ಸಭಾ ಅಂತ ಹೇಳ್ತೀವಿ. ಮಕ್ಕಳ ಗ್ರಾಮ ಸಭೆ ಅನುಷ್ಠಾನದಲ್ಲಿ ಯಾವ ಜಿಲ್ಲೆ ಪ್ರಥಮ ಸ್ಥಾನ ಪಡೆದಿದೆ? ಯಾವ ಜಿಲ್ಲೆ ಪ್ರಥಮ ಸ್ಥಾನ ಪಡೆದೈತ್ರಿ? ಮಕ್ಕಳ ಗ್ರಾಮ ಸಭೆ ಅನುಷ್ಠಾನದಲ್ಲಿ, ಮಕ್ಕಳ ಗ್ರಾಮ ಸಭೆ ಅನುಷ್ಠಾನದಲ್ಲಿ ಯಾವ ಜಿಲ್ಲೆ ಪ್ರಥಮ ಸ್ಥಾನ ಪಡೆದೈತಿ? ಚಿಕ್ಕಬಳ್ಳಾಪುರ ಜಿಲ್ಲೆ ಪ್ರಥಮ ಸ್ಥಾನ ಪಡೆದೈತಿ ಅಂತ ಹೇಳ್ತೀವಿ. ಹೌದಾ? ಮಕ್ಕಳ ಗ್ರಾಮ ಸಭೆ ಉದ್ದೇಶ ಏನು ಅಂತಂತಂದ್ರೆ ಇಲ್ಲಿ ಮಕ್ಕಳ ಹಕ್ಕುಗಳಾಗಿರ್ಬೋದು, ಶಿಕ್ಷಣದ ರಿಲೇಟೆಡ್ ಆಗಿರ್ಬೋದು, ಆರೋಗ್ಯ ರಿಲೇಟೆಡ್ ಆಗಿರ್ಬೋದು, ಅದೇ ರೀತಿ ಗ್ರಾಮಾಭಿವೃದ್ಧಿಯಲ್ಲಿ ಮಕ್ಕಳು ಭಾಗವಹಿಸಬೇಕೆ ಅಂತಂದ್ರೆ ಇಲ್ಲಿ ಗ್ರಾಮ ಪಂಚಾಯತ್ ಅಂತ ಬರ್ತೈತಲ್ಲ, ಈ ಗ್ರಾಮ ಪಂಚಾಯತ್ ಒಳಗಡೆ ಮಕ್ಕಳು ಭಾಗವಹಿಸ್ಬೇಕು. ಗ್ರಾಮ ಪಂಚಾಯತ್ ಅಲ್ಲಿ ಏನೇನ್ ನಡೀತದೆ, ಎದ್ರ ರಿಲೇಟೆಡ್ ಅಲ್ಲಿ ಪ್ರಾಜೆಕ್ಟ್ಸ್ ಅನ್ನ ಕೈಗೊಳ್ತೀವಿ, ಅದ್ರ ನಾಲೆಜ್ ಅವರಲ್ಲಿ ಬರ್ಲಿ ಅಂತ ಏನ್ ಮಾಡಿದ್ರು, ಇದೊಂದನ್ನು ಸ್ಥಾಪನೆ ಮಾಡಿದ್ರು ಅಂತ ನಾನು ಹೇಳ್ತೇನೆ. ರೈಟ್? ಮಕ್ಕಳ ಭಾಗವಹಿಸುವಿಕೆಯನ್ನು ಉತ್ತೇಜಿಸುವುದು. ಚಿಕ್ಕಬಳ್ಳಾಪುರ ಜಿಲ್ಲೆ ಬೆಂಗಳೂರು ಗ್ರಾಮಾಂತರ ವಿಭಾಗಕ್ಕೆ ಸಮೀಪದಲ್ಲಿದ್ದು ನಂದಗಿರಿ ಧಾಮಕ್ಕೆ ಪ್ರಸಿದ್ಧವಾಗಿದೆ ಅಂತ ಹೇಳ್ತೀವಿ. ಎಲ್ಲಿ? ನಂದಗಿರಿ ಧಾಮಕ್ಕೆ ಪ್ರಸಿದ್ಧವಾಗಿದೆ ಅಂತ ನಾವು ಹೇಳ್ತೀವಿ. ರೈಟ್? ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಜ್ಞಾನ ಜ್ಯೋತಿ ಕ್ರಿಕ್ ಸೆಂಟರ್ ಹ್ಯಾಸ್ ಬಿನ್ ಎಸ್ಟಾಬ್ಲಿಷ್ಡ್ ಅಟ್ ವಿಚ್ ಪ್ರಿಸನ್? ಜ್ಞಾನ ಜ್ಯೋತಿ ಶಿಶುಪಾಲನ ಕೇಂದ್ರವನ್ನು ಯಾವ ಕಾರಾಗೃಹದಲ್ಲಿ ಆರಂಭಿಸಲಾಗಿದೆ? ಯಾವ ಕಾರಾಗೃಹ? ಬೆಂಗಳೂರಿನ ಪರಪ್ಪನ ಅಗ್ರಹಾರ ಸೆಂಟ್ರಲ್ ಪ್ರಿಸನ್ ಅಲ್ಲಿ, ಅಂದ್ರ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದಲ್ಲಿ ಶಿಶುಪಾಲನ ಕೇಂದ್ರವನ್ನು, ಅದಕ್ಕೆ ಹೆಸರೇನಿಟ್ರು? ಜ್ಞಾನ ಜ್ಯೋತಿ ಅಂತ ಇಟ್ರು. ಹೆಸರೇನಿಟ್ರು? ಜ್ಞಾನ ಜ್ಯೋತಿ ಅಂತ ಹೆಸರಿಟ್ರು. ಸೊ ಕರ್ನಾಟಕದ ಪ್ರಮುಖ ಕೇಂದ್ರ ಕಾರಾಗೃಹಗಳಲ್ಲಿ ಯಾವ್ದು ಒಂದಾಗೈತಿ? ಪರಪ್ಪನ ಅಗ್ರಹಾರ ಒಂದು ಅಂತ ಹೇಳ್ತೇವೆ. ಮಹಿಳಾ ಕೈದಿಗಳ ಮಕ್ಕಳಿಗಾಗಿ ಜ್ಞಾನ ಜ್ಯೋತಿ ಶಿಶುಪಾಲನಾ ಕೇಂದ್ರವನ್ನು ಅಲ್ಲಿ ಏನ್ ಮಾಡಿದ್ರು? ಸ್ಥಾಪನೆ ಮಾಡಿದ್ರು ಅಂತ ನಾವು ಹೇಳ್ತೇವೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ದ ನ್ಯೂಲಿ ಡಿಸ್ಕವರ್ಡ್ ಫ್ರೆಶ್ ವಾಟರ್ ಫಿಶ್ ಲೆಬಿಯೋಕಾಗೆ ವಾಸ್ ಡಿಸ್ಕವರ್ಡ್ ಇನ್ ವಿಚ್ ರಿವರ್ ಬೇಸಿನ್? ಹೊಸದಾಗಿ ಪತ್ತೆಯಾದ ಲೆಬಿಯೋಕಾಗೆ, ನಾ ಲೆಬಿಯೋಕಾಗೆ ಅಂತ ಹೇಳ್ತೀನಿ, ನೀವು ಹಂಗ ಕಾಗೆ ಪೀಗೆ ನೀವು ಹೆಂಗ್ ಪ್ರೊನೌನ್ಸ್ ಮಾಡ್ತೀರಿ ನಿಮಗ್ ಬಿಟ್ಟಿದ್ರು. ಲೆಬಿಯೋಕಾಗೆರೆ ಏನ್ರಿ, ಕಗೆ ಅಂತನ್ರಿ, ಏನ್ರಿ? ನನಗ್ ಹೆಂಗ್ ಬೇಕ್ ಹಂಗ್ ನಾ ಪ್ರೊನೌನ್ಸ್ ಮಾಡಿ, ನಿಮಗ್ ಹೆಂಗ್ ಬೇಕ್ ಹಂಗ್ ಪ್ರೊನೌನ್ಸ್ ಮಾಡ್ರಿ. ಬಟ್ ಇಲ್ಲೇನ್ ಕಾನ್ಸೆಪ್ಟ್ ಕ್ಲಿಯರ್ ಆದ್ರ ಸಾಕು, ಮತ್ತ ಅದ್ರ ಮೇಲೆ ಟ್ರೋಲ್ ಮಾಡಕ್ ಹೋಗ್ಬೇಡ್ರಿ. ಆಯ್ತಾ? ಲೆಬಿಯೋಕಾಗೆ ಎಂಬ ಸಿಹಿ ನೀರಿನ ಮೀನು, ಸಿಹಿ ನೀರಿನ ಮೀನು ಯಾವ ನದಿ ಜಲಾನಯನ ಪ್ರದೇಶದಲ್ಲಿ ಪತ್ತೆಯಾಯಿತು? ಯಾವ ನದಿ ಜಲಾನಯನ ಪ್ರದೇಶದಲ್ಲಿ? ಕಾವೇರಿ ನದಿ ಜಲಾನಯನ ಪ್ರದೇಶದಲ್ಲಿ ಲೆಬಿಯೋಕಾಗೆ ಎಂಬ ಸಿಹಿ ನೀರಿನ ಮೀನು. ಇದು ನಿಮಗೆ ಎಕ್ಸಾಮಿಗೆ ಹಿಂಗೂ ಕೇಳ್ಬೋದು. ಲೆಬಿಯೋಕಾಗೆ ಯಾವ ನೀರಿನ ಮೀನು ಅಂತಾನು ಕೇಳ್ಬೋದು. ಉಪ್ಪಿ ನೀರಿನ ಮೀನು, ಮಿಶ್ರ ನೀರಿನ ಮೀನು, ಸಿಹಿ ನೀರಿನ ಮೀನು, ಅಥವಾ ಮೇಲಿನ ಎಲ್ಲವೂ ಅಂತಾನು ಕೇಳ್ಬೋದು. ಯಾವ್ದು? ಸಿಹಿ ನೀರಿನ ಮೀನು ಯಾವ್ದಪ್ಪ ಅಂತಂದ್ರೆ ಲೆಬಿಯೋಕಾಗೆ. ಸೊ ಇದು ಯಾವ ನದಿ ಜಲಾನಯನ ಪ್ರದೇಶದಲ್ಲಿ ಪತ್ತೆ ಆಗೈತಿ? ಕಾವೇರಿ ಅಂತ ಹೇಳ್ತೀವಿ. ನೋಡ್ರಿ, ನಿಮ್ಗೆ ಎಕ್ಸಾಮ್ ಈಗ ಹೆಂಗ ಪ್ಲೇಸಸ್ ಮತ್ತ ಪರ್ಸನ್ಸ್ ಅಂತ ಹೇಳ್ತೇವೆ. ಹೌದಾ? ಸುದ್ದಿಯಲ್ಲಿರುವ ವ್ಯಕ್ತಿಗಳು ಮತ್ತು ಸುದ್ದಿಯಲ್ಲಿರುವ ಸ್ಥಳಗಳು, ಅದರ ಜೊತೆ ಸುದ್ದಿಯಲ್ಲಿರುವಂತಹ ಜೀವಿಗಳು ಅನ್ನೋದು ನಿಮಗೆ ಎಕ್ಸಾಮಿಗೆ ಬಹಳ ಇಂಪಾರ್ಟೆಂಟ್ ಆಗ್ತದೆ. ಜೀವಿಗಳು, ಸುದ್ದಿಯಲ್ಲಿರುವಂತಹ ಜೀವಿಗಳು ಅನ್ನೋದು ನಿಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಬಹಳ ಇಂಪಾರ್ಟೆಂಟ್ ಆಗ್ತದೆ. ಸೊ ಇಲ್ಲಿ ಸುದ್ದಿಯಲ್ಲಿರುವಂತಹ ಜೀವಿ ಅಂತ ಹೇಳ್ತೀವಿ. ಯಾವ್ದು? ಲೆಬಿಯೋಕಾಗೆ. ಎಲ್ಲಿ ಸಿಕ್ಕೈತಿ ನಮಗ? ಕಾವೇರಿ ನದಿ ಜಲಾನಯನದಲ್ಲಿ ಪತ್ತೆ ಆಗೈತಿ ಅಂತ ಹೇಳ್ತೇವೆ. ಹೌದಾ? ಸೊ ಇದು ಕಾವೇರಿ ನದಿ ಜಲಾನಯ ಪ್ರದೇಶ ಯಾವ್ದಕ್ ಸಮೀಪ ಐತಿ? ಶಿವನ ಸಮುದ್ರಕ್ಕ ಸಮೀಪ ಐತಿ ಅಂತ ಹೇಳ್ತೇವೆ. ಸೊ ಕಾವೇರಿ ನದಿ ಕೊಡಗು ಜಿಲ್ಲೆಯ ತಲಕಾವೇರಿಯಲ್ಲಿ ಉಗಮವಾಗಿ, ಕಾವೇರಿ ನದಿ ಎಲ್ಲಿ ಉಗಮ ಆಗ್ತೈತಿ?
ಕೊಡಗು ಜಿಲ್ಲೆಯ ತಲಕಾವೇರಿಯಲ್ಲಿ ಉಗಮವಾಗಿ ಕರ್ನಾಟಕ ಮತ್ತು ತಮಿಳುನಾಡಿನ ಮೂಲಕ ಹರಿದು ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ ಅಂತ ಹೇಳ್ತದೆ. ನಿಮ್ಗೆ ಹೆಂಗೂ ಕೇಳ್ಬೋದು ಎಕ್ಸಾಮ್ ಅಲ್ಲಿ ಬಿಯೋಕಾಗೆ ನ್ಯೂಸ್ ನಾಗ ಐತಂತಂದ್ರೆ ಕಾವೇರಿ ನದಿ ರಿಲೇಟೆಡ್ ನಿಮ್ಗೆ ಕೇಳ್ಬೋದು. ಎಲ್ಲಿ ಉಗಮ ಆಗ್ತೈತಪ್ಪ ಅಂತಂದ್ರೆ ಅದು ಕೊಡಗು ಜಿಲ್ಲೆಯ ತಲಕಾವೇರಿಯಲ್ಲಿ ಉಗಮ ಆಗ್ತೈತಿ. ಆಮೇಲೆ ಐತಿ ಕರ್ನಾಟಕ ಮತ್ತು ತಮಿಳುನಾಡದ ಒಳಗಡೆ ಹರಿದು ಬಂಗಾಳ ಕೊಲ್ಲಿ ಅನ್ನೋದು ಏನ್ ಮಾಡ್ತದೆ ಸೇರ್ತದೆ. ಯಾವುದು? ಕಾವೇರಿ ನದಿ ಅಂತ ಹೇಳ್ತೀವಿ. ಇದರ ಪ್ರಮುಖ ಉಪನದಿಗಳು ಯಾವ್ಯಾವು? ಹೇಮಾವತಿ ಆಗಿರ್ಬೋದು, ಕಬಿನಿ, ಶಿಂಷಾ, ಅರ್ಕಾವತಿ ಮತ್ತು ಹರಂಗಿ ಅಂತ ಹೇಳ್ತೀವಿ. ಯಾವುದೇ ನದಿಗಳನ್ನ ಓದ್ಕೊತಿರ್ಬೇಕಾದ್ರೆ ಅದರ ನದಿಗಳು ಟ್ರಿಬ್ಯೂಟರೀಸ್ ಅಂತ ಹೇಳ್ತೀವಿ. ಆ ನದಿಗಳದ ಉಪನದಿಗಳನ್ನು ನೀವ್ ಏನ್ ಮಾಡ್ರಿ ಎಕ್ಸಾಮ್ ಈಗ ಓದ್ಕೊಳ್ರಿ. ಅದು ನಿಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ಎಸ್ಪೆಷಲ್ PC ಎಕ್ಸಾಮಿಗೆ ಇಷ್ಟು ದಿವಸ ಎಲ್ಲ ಒನ್ಲೈನ್ ಕೇಳಾಕತ್ತಿದ್ನಿ, ಈ ಸತಿ ಸ್ಟೇಟ್ಮೆಂಟ್ ಕೇಳ್ತಾನ ಅಂತಂದ್ರೆ ಇವೇ ಸ್ಟೇಟ್ಮೆಂಟ್ ಒಳಗಡೆ ಹಾಕ್ತಾನ್ರಿ. ಮತ್ತೇನು ಹೊಸದಾಗಿ ಏನ್ ಸ್ಟೇಟ್ಮೆಂಟ್ ಮತ್ತೆ ಸ್ಟೇಟ್ಮೆಂಟ್ ಕೇಳಾಕತ್ತಾನ ಗಾಬರಿ ಆಗಿ ಕೂಡ್ಬೇಡ. ಇವೇ ಒಂದೊಂದ್ ಲೈನ್ ಏನ್ ಮಾಡ್ತಾನ ಸ್ಟೇಟ್ಮೆಂಟ್ಸ್ ಒಳಗಡೆ ಹಾಕ್ತಾನ. ಹಿಂಗೂ ಕೇಳ್ಬೋದು. ಕಾವೇರಿ ನದಿಯ ಪ್ರಮುಖ ನದಿಗಳು ಹೇಮಾವತಿ, ಕಬಿನಿ, ಶಿಂಷಾ, ಅರ್ಕಾವತಿ ಮತ್ತು ಹರಂಗಿ ಅಂತ ನಾವು ಹೇಳ್ತೀವಿ. ರೈಟ್. ಸೊ ನೆಕ್ಸ್ಟ್ ಕ್ವಶನ್, ವಿಚ್ ಬರ್ಡ್ ವಾಸ್ ಸೆಲೆಕ್ಟೆಡ್ ಆಸ್ ದ ಮ್ಯಾಸ್ಕಾಟ್ ಆಫ್ ದ 12th ಕರ್ನಾಟಕ ಬರ್ಡ್ ಫೆಸ್ಟಿವಲ್? ಪಿಳುಕುಳಿ ಅಂತ ಒಂದು ಧಾಮ ಐತಲ್ಲ, ಪಿಳುಕುಳಿ ಧಾಮದಲ್ಲಿ ಏನಾಯ್ತು 12ನೇ ಪಕ್ಷಿ ಉತ್ಸವ ನಡಿಲಿಕ್ಕತ್ತದ ಅಂತ ಹೇಳಕತ್ತೀವಿ. 12ನೇ ಪಕ್ಷಿ ಉತ್ಸವ ನಡಿಲಿಕ್ಕತ್ತದ ಅಂತ ಹೇಳ್ತೀವಿ. ಈ 12ನೇ ಪಕ್ಷಿ ಉತ್ಸವಕ್ಕ ಮ್ಯಾಸ್ಕೋಟ್ ಆಗಿ ಯಾವ ಪಕ್ಷಿ ಆಯ್ಕೆ ಆಗೇತ್ರಿ? ಯಾವ ಪಕ್ಷಿ ಆಯ್ಕೆ ಆಗೇತಿ? ವೈಟ್ ಬೆಲ್ಲಿಡ್ ಸಿ ಈಗಲ್ ಅಂತ ಹೇಳ್ತೀವಿ. ಬಿಳಿ ಹೊಟ್ಟೆಯ ಸಮುದ್ರ ಗರುಡ ಆಯ್ಕೆ ಆಗೇತಿ ಅಂತ ಹೇಳ್ತೀವಿ. ಮ್ಯಾಸ್ಕೋಟ್ ಆಗಿ ಆಯ್ಕೆ ಆದಂತಹ 12ನೇ ಕರ್ನಾಟಕ ಪಕ್ಷಿ ಉತ್ಸವಕ್ಕೆ ಮ್ಯಾಸ್ಕೋಟ್ ಆಗಿ ಆಯ್ಕೆ ಆದಂತಹ ಪಕ್ಷಿ ಯಾವ್ದಪ್ಪ ಅಂತಂದ್ರ ವೈಟ್ ಬೆಲ್ಲಿಡ್ ಸಿ ಈಗಲ್ ಅಂತ ಹೇಳ್ತೀವಿ. ಬಿಳಿ ಹೊಟ್ಟೆಯ ಸಮುದ್ರ ಗರುಡ ಅಂತ ಹೇಳ್ತೀವಿ. ಬಿಳಿ ಹೊಟ್ಟೆಯ ಸಮುದ್ರ ಗರುಡ ಅಂತ ಹೇಳ್ತೀವಿ. ಹೌದಾ? ನೋಡ್ರಿ, ಈ ಸಮುದ್ರ ಗರುಡವನ್ನು ಈ ಪಕ್ಷಿ ಕರಾವಳಿ ಪ್ರದೇಶಗಳು, ನದಿಗಳು ಮತ್ತು ದೊಡ್ಡ ಜಲಾಶಯಗಳ ಬಳಿ ಕಂಡು ಬರುತ್ತದೆ ಅಂತ ಹೇಳ್ತೀವಿ. ಈ ಪಕ್ಷಿಗಳು ಜಾಸ್ತಿ ನಮಗೆ ಎಲ್ಲಿ ಕಂಡು ಬರ್ತಾವ್? ಕರಾವಳಿ ಪ್ರದೇಶದಲ್ಲಿ ಕಂಡು ಬರ್ತಾವ್, ನದಿಗಳಲ್ಲಿ ಕಂಡು ಬರ್ತಾವ್ ಮತ್ತು ದೊಡ್ಡ ಜಲಾಶಯಗಳಲ್ಲಿ ಕಂಡು ಬರುತ್ತವೆ ಅಂತ ಹೇಳ್ತೇವೆ. ಸೊ ಕರ್ನಾಟಕದ ಪ್ರಮುಖ ಪಕ್ಷಿ ಧಾಮಗಳು ಯಾವ್ದಾದ್ರು? ರಂಗನತಿಟ್ಟು, ಅಟ್ಟವೇರಿ ಪಕ್ಷಿಧಾಮ ಮತ್ತ ಬೊನ್ನಾಲ್ ಪಕ್ಷಿಧಾಮ ಅಂತ ಹೇಳ್ತೇವೆ. ರಂಗನತಿಟ್ಟು, ಅಟ್ಟವೇಲಿ ಮತ್ತ ಬೋನಾಲ್ ಪಕ್ಷಿಧಾಮ ಅಂತ ಹೇಳ್ತೇವೆ. ಸೊ ಈ ಪಕ್ಷಿಧಾಮಗಳು ಯಾವ್ಯಾವ ಜಿಲ್ಲೆಯಲ್ಲಿ ಬರ್ತಾವು ಅನ್ನೋದು ಸ್ವಲ್ಪ ನೋಡ್ಕೊರಿ. ಆಯ್ತಾ? ನೆಕ್ಸ್ಟ್ ನೋಡ್ರಿ, ಬ್ಲೂ ಫ್ಲಾಗ್ ಸರ್ಟಿಫಿಕೇಶನ್ ಈಸ್ ಅವಾರ್ಡೆಡ್ ಮೇನ್ಲಿ ಫಾರ್ ವಿಚ್ ಆಫ್ ದಿ ಫಾಲೋಯಿಂಗ್? ಬ್ಲೂ ಫ್ಲಾಗ್ ಪ್ರಮಾಣೀಕರಣವನ್ನು ಮುಖ್ಯವಾಗಿ ಯಾವುದಕ್ಕೆ ನೀಡಲಾಗುತ್ತದೆ? ಯಾವುದಕ್ಕೂ ಕೊಡ್ತಾರೆ ಮುಖ್ಯವಾಗಿ ಬ್ಲೂ ಫ್ಲಾಗ್ ಪ್ರಮಾಣೀಕರಣವನ್ನು? ಇದು ನಿಮಗೆ ಎಕ್ಸಾಮಿಗ ಬ್ಲೂ ಫ್ಲಾಗ್ ಸರ್ಟಿಫಿಕೇಟ್ ಅನ್ನೋದು ನಿಮ್ಗೆ ಎಕ್ಸಾಮಿಗ ಬಹಳ ಇಂಪಾರ್ಟೆಂಟ್ ಆಗ್ತದೆ. ಕರ್ನಾಟಕದಲ್ಲಿ ಎಷ್ಟು ಬೀಚ್ ಗಳಿಗೆ ಬ್ಲೂ ಫ್ಲಾಗ್ ಸರ್ಟಿಫಿಕೇಟ್ ಅನ್ನ ಕೊಟ್ಟಾರ ಸ್ವಲ್ಪ ನೋಡ್ಕೋರಿ. ಈ ಬ್ಲೂ ಫ್ಲಾಗ್ ಸರ್ಟಿಫಿಕೇಟ್ ಯಾವ್ಯಾವ ಬೀಚ್ ಫಸ್ಟ್ ಕರ್ನಾಟಕದ ಒಳಗಡೆ ಯಾವ್ದು ಕೊಟ್ರ, ಓಕೆ, ಟೋಟಲ್ ಎಷ್ಟು ಅದಾವು ಸ್ವಲ್ಪ ಅವನ್ನ ನೋಡ್ಕೋರಿ. ಓಕೆ, ಇದು ಯಾವ್ದಕ್ ಕೊಡ್ತಾರಪ್ಪ ಅಂತಂದ್ರೆ ಹಿಸ್ಟಾರಿಕಲ್ ಮಾನ್ಯುಮೆಂಟ್ಸ್ ಕೊಡ್ತಾರೋ, ಅರಣ್ಯಗಳಿಗೆ ಕೊಡ್ತಾರೋ, ಪರಿಸರ ಸ್ನೇಹಿ ಕಡಲ ತೀರಗಳಿಗೆ ಕೊಡ್ತಾರೋ, ರಾಷ್ಟ್ರೀಯ ಉದ್ಯಾನವನಗಳಿಗೆ ಕೊಡ್ತಾರೋ? ರಾಷ್ಟ್ರೀಯ ಉದ್ಯಾನವನಗಳಂತೂ ಅಲ್ಲ. ಹೌದಾ? ಅರಣ್ಯಗಳಿಗೂ ಅಲ್ಲ, ಐತಿಹಾಸಿಕ ಸ್ಮಾರಕಗಳಿಗೂ ಅಲ್ಲ. ಯಾವ್ದಪ್ಪ ಅಂದ್ರೆ ಎನ್ವಿರಾನ್ಮೆಂಟ್ ಫ್ರೆಂಡ್ಲಿ ಬೀಚಸ್ ಅಂತ ಹೇಳ್ತೇವೆ. ಪರಿಸರ ಸ್ನೇಹಿ ಕಡಲ ತೀರಗಳು ಅಂತ ಹೇಳ್ತೇವೆ. ಪರಿಸರ ಸ್ನೇಹಿ ಕಡಲ ತೀರುಗಳಿಗೆ ಬ್ಲೂ ಫ್ಲಾಗ್ ಸರ್ಟಿಫಿಕೇಶನ್ ಅನ್ನು ಕೊಡ್ತೇವೆ. ಹೌದಾ? ಓಕೆ, ಬ್ಲೂ ಫ್ಲಾಗ್ ಸರ್ಟಿಫಿಕೇಶನ್ ಅನ್ನ ಕೊಡ್ತೇವೆ. ರೈಟ್. ಪರಿಸರ ಸ್ನೇಹಿ ಕಡಲ ತೀರುಗಳಿಗೆ ಈ ಒಂದು ಅವಾರ್ಡ್ ಅನ್ನ ಕೊಡ್ತಾರೆ. ಬ್ಲೂ ಫ್ಲಾಗ್ ಅನ್ನೋ ಸರ್ಟಿಫಿಕೇಟ್ ಅನ್ನೋ ಒಂದು ಅವಾರ್ಡ್ ಅನ್ನ ಕೊಡ್ತಾರ. ಅಂದ್ರೆ ಏನಪ್ಪಾ ಅಂತಂದ್ರೆ ಅದು ಪರಿಸರ ಸ್ನೇಹಿ ಆಗಿರ್ಬೋದು, ಆ ಕಡಲ ತೀರು ಸ್ವಚ್ಛವಾಗಿ ಇಟ್ಕೋಬೇಕು, ಪರಿಸರ ಸ್ನೇಹಿ ಆಗಿರ್ಬೇಕು, ಅದನ್ನ ನಾವು ಯಾವ ರೀತಿ ಡೆವಲಪ್ಮೆಂಟ್ ಮಾಡ್ತೇವಿ ಅನ್ನೋದರ ಮೇಲೆ ಇಲ್ಲಿ ಏನ ಸಿಗ್ತದ? ಬ್ಲೂ ಫ್ಲಾಗ್ ಸರ್ಟಿಫಿಕೇಶನ್ ಸಿಗ್ತದ ಅಂತ ನಾವು ಹೇಳ್ತೀವಿ. ಓಕೆ, ಸೊ ನೆಕ್ಸ್ಟ್ ನೋಡೋಣ್ರಿ, ಸ್ವಚ್ಛತೆ. ನೋಡ್ರಿ, ಸ್ವಚ್ಛತೆ, ನೀರಿನ ಗುಣಮಟ್ಟ, ಸುರಕ್ಷತೆ, ಪರಿಸರ ನಿರ್ವಹಣೆ ಮತ್ತು ಸುಸ್ಥಿರ ಪ್ರವಾಸೋದ್ಯಮ ಮಾನದಂಡಗಳನ್ನು ಪೂರೈಸಿ ಕಡಲ ತೀರಗಳಿಗೆ ನೀಡಲಾಗುತ್ತದೆ ಅಂತ ಹೇಳ್ತೀವಿ. ಕರ್ನಾಟಕದಲ್ಲಿ ಕಾಸರಗೋಡು ಮತ್ತು ಪಡಬುದ್ರಿ ಬೀಚ್ಗಳು ಈ ಮಾನ್ಯತೆ ಪಡೆದಿವೆ ಅಂತ ಹೇಳ್ತೀವಿ. ಕರ್ನಾಟಕದಲ್ಲಿ ಪ್ರಮುಖವಾದಂತಹ ಬೀಚ್ಗಳು ಬ್ಲೂ ಫ್ಲಾಗ್ ಸರ್ಟಿಫಿಕೇಟ್ ಅನ್ನು ಹೊಂದಿರುವಂತಹ ಪ್ರಮುಖವಾದ ಯಾವ್ದಪ್ಪ ಅಂತಂದ್ರೆ ಒಂದು ಕಾಸರಗೋಡ್, ಇನ್ನೊಂದು ಪಡುಬುದ್ರಿ ಬೀಚ್ ಅಂತ ಹೇಳ್ತೀವಿ. ಕಾಸರಗೋಡ್, ಇನ್ನೊಂದು ಯಾವ್ದು? ಪಡಬುದ್ರಿ ಬೀಚ್ ಅಂತ ಹೇಳ್ತೀವಿ. Next, which district in Karnataka famous for Bidri ware under the one district one product scheme, ODOP scheme ಅಂತ ಹೇಳ್ತೇವೆ. ಒಂದು ಜಿಲ್ಲೆ ಒಂದು ಉತ್ಪನ್ನ ಯೋಜನೆಯಡಿ ಬಿದ್ರಿ ಕಲೆಗೆ ಪ್ರಸಿದ್ಧವಾದ ಜಿಲ್ಲೆ ಯಾವುದು? ಬಿದ್ರಿ ಕಲೆಗೆ ಪ್ರಸಿದ್ಧವಾದ ಜಿಲ್ಲೆ ಬೀದರ್ ಜಿಲ್ಲೆ. ಬೀದರ್ ನೆನ್ಪಿಟ್ಕೊಂಡ್ಬಿಡ್ರಿ. ಬಿದ್ರಿ ಜಿಲ್ಲೆಗೆ ಪ್ರಸಿದ್ಧವಾದ ಬಿದ್ರಿ ಕಲೆಗೆ ಪ್ರಸಿದ್ಧವಾದ ಜಿಲ್ಲೆ ಯಾವ್ದಪ್ಪ ಅಂದ್ರೆ ಬೀದರ್. ಸೊ ಬೀದರ್ ನೆನಪಿಟ್ಕೊಂಡ್ ಬಿಡ್ರಿ, ತಲೆಗೊಳಿತದ. ಓಕೆ, ಬಿದ್ರಿ ಕಲೆ
ಬಿದ್ರಿವೇರ್ ಅಂತ ಹೇಳ್ತೇವೆ. ಕರ್ನಾಟಕದ ಬೀದರ್ ಜಿಲ್ಲೆಯಲ್ಲಿ ಪ್ರಸಿದ್ಧ ಲೋಹದ ಕರಕುಶಲ ಕಲೆ ಅಂತ ಹೇಳ್ತೇವೆ. ಕರಕುಶಲ ಕಲೆ ಎದರದು? ಲೋಹದ ಕರಕುಶಲ ಕಲೆ ಅಂತ ಹೇಳ್ತೇವೆ. ಲೋಹದ ಕರಕುಶಲ ಕಲೆ. ಈ ಲೋಹ ಹೆಂಗೈತಪ್ಪ ಅಂದ್ರೆ ಕಪ್ಪು ಮಿಶ್ರ ಲೋಹದ ಮೇಲೆ ಬೆಳ್ಳಿ ಅಥವಾ ಇತರ ಲೋಹಗಳಿಂದ ಕೆತ್ತನೆ ಮಾಡಲಾಗುತ್ತದೆ ಅಂತ ಕೇಳ್ತು. ನಿಮಗೆ ಎಕ್ಸಾಮ್ ಸ್ಟೇಟ್ಮೆಂಟ್ ಕೇಳ್ಬೇಕಂದ್ರೆ ಹಿಂಗ ಕೇಳ್ತಾನೆ. ಸ್ವಲ್ಪ ಎಕ್ಸ್ಪ್ಲನೇಷನ್ ಓದ್ತಿರ್ಬೇಕಾದ್ರೆ ಸ್ವಲ್ಪ ಎಕ್ಸ್ಪ್ಲನೇಷನ್ ಓದೋದು ಬಹಳ ಇಂಪಾರ್ಟೆಂಟ್ ಆಗ್ತದೆ. ಯಾಕಂದ್ರೆ ನಿಮಗೆ ಎಕ್ಸಾಮಿಗೆ ಸತಿ ಏನೈತಿ ಸ್ಟೇಟ್ಮೆಂಟ್ ಕ್ವಶನ್ಸ್ ಅದಾವ, ಆಯ್ತಾ. ಸೊ ಈ ಕಲೆಯಲ್ಲಿ ಕಪ್ಪು ಮಿಶ್ರ ಲೋಹದ ಮೇಲೆ ಬಿಳಿ ಅಥವಾ ಇತರ ಲೋಹಗಳಿಂದ ಕೆತ್ತನೆ ಮಾಡಲಾಗುತ್ತದೆ ಅಂತ ಹೇಳ್ತೇವೆ. ಬಿದ್ರಿ ಕಲೆಗೆ ಇಲ್ಲಿ ಏನಾಗ್ತದ? GI ಟ್ಯಾಗ್ಸ್ ಅಂತ ಹೇಳ್ತೇವೆ. ಜಿಯೋಗ್ರಫಿಕಲ್ ಇಂಡಿಕೇಟರ್ಸ್ ಅಂತ ಹೇಳ್ತೇವೆ. ಹೌದಾ? ಒಂದೊಂದು ಕಲೆಗಾಗಿರ್ಬೋದು, ಒಂದೊಂದು ಊರೊಳಗಡೆ ಏನೋ ಒಂದು ಫೇಮಸ್ ಇರ್ತದ. ಅದು ಏನು ತರಕಾರಿ ಆಗಿರ್ಬೋದು, ಹಣ್ಣಾಗಿರ್ಬೋದು, ಓಕೆ, ಏನಾದ್ರೂ ಕಲೆ ಆಗಿರ್ಬೋದು, ಸಾಹಿತ್ಯ ಆಗಿರ್ಬೋದು, ಒಂದು ಮಾನ್ಯುಮೆಂಟ್ಸ್ ಆಗಿರ್ಬೋದು, ಸ್ಮಾರಕಗಳು, ಅವಕ್ಕೆ ಏನ್ ಕೊಡ್ತೇವೆ ನಾವು? ಜಿಯೋಗ್ರಫಿಕಲ್ ಇಂಡಿಕೇಟರ್ ಟ್ಯಾಗ್ಸ್ ಅಂತ ಕೊಡ್ತೇವೆ. ಹೌದಾ? ಉಡುಪಿ ಒಳಗಡೆ ಬದ್ನಿಕಾಯಿ ಫೇಮಸ್ ಐತಿ. ಬದ್ನಿಕಾಯಿಗೆ ಏನೈತಿ? GI ಟ್ಯಾಗ್ ಐತಿ. ಹೌದಾ? ಸೊ ಹಂಗ ಒಂದೊಂದ್ ಅಂದ್ರೆ ಮೈಸೂರ ಸಿಲ್ಕ್, ರೇಷ್ಮೆ ಅಂತ ಹೇಳ್ತೇವೆ. ಮೈಸೂರು ಸಿಲ್ಕ್ ಏನೈತಿ? GI ಟ್ಯಾಗ್ ಅಂತ. ಸೊ ಒಂದೊಂದು ಊರೊಳಗಡೆ ಏನ್ ಫೇಮಸ್ ಐತಲ್ಲ ಅದ್ರ ರಿಲೇಟೆಡ್ ನಾವ್ ಏನ್ ಮಾಡ್ತೀವಿ? GI ಟ್ಯಾಗ್ಸ್, ಜಿಯೋಗ್ರಫಿಕಲ್ ಇಂಡಿಕೇಟರ್ಸ್ ಅಂತ ಹೇಳ್ತೇವೆ, ರೈಟ್. ಸೊ ಕಲೆಗಳಿಗೆ, ಬಿದ್ರಿ ಕಲೆಗೆ ಭೌಗೋಳಿಕ ಸೂಚ್ಯಂಕ ದೊರೆತಿದೆ ಅಂತ ಹೇಳ್ತೇವೆ. ಭೌಗೋಳಿಕ ಸೂಚ್ಯಂಕ ಅಂದ್ರೆ GI ಟ್ಯಾಗ್ ಅಂತ ಹೇಳ್ತೇವೆ. ಸೊ ಬಿದ್ರಿ ಕಲೆಗೆ ಭೌಗೋಳಿಕ ಸೂಚ್ಯಂಕ ದೊರೆತಿದೆ. ಬೀದರ್ ಯಾವ್ದರ ರಾಜಧಾನಿ ಆಗಿತ್ತು? ಬಹುಮನಿ ಸುಲ್ತಾನರ ರಾಜಧಾನಿ ಆಗಿತ್ತು ಅಂತ ಹೇಳ್ತು. ಬೀದರ್ ಯಾವ ರಾಜ್ಯರ ರಾಜಧಾನಿ ಆಗಿತ್ತು? ಬಹುಮನಿ ಸುಲ್ತಾನರ ರಾಜಧಾನಿ ಆಗಿತ್ತು ಅಂತ ಹೇಳ್ತು. ಮತ್ತೆ ಇದು ಗುರುದ್ವಾರ್ ನಾನಕ್ ಜೀರಾಗೆ ಪ್ರಸಿದ್ಧವಾಗಿದೆ ಅಂತ ಹೇಳ್ತು, ರೈಟ್. ಸೊ ಬೀದರ್ ನೆನಪಿಟ್ಕೊಂಡ್ಬಿಡ್ರಿ. ನೆಕ್ಸ್ಟ್, ವಿಚ್ ಡಿಸ್ಟ್ರಿಕ್ಟ್ ಈಸ್ ನೋನ್ ಫಾರ್ ಟೆಕ್ಸ್ಟೈಲ್ಸ್ ಅಂಡರ್ ದಿ ODOP ಸ್ಕೀಮ್ ಅಂತ ಹೇಳ್ತೇವೆ. ODOP ಯೋಜನೆ ಅಡಿ ಜವಳಿ ಉತ್ಪನ್ನಕ್ಕೆ ಪ್ರಸಿದ್ಧವಾದ ಜಿಲ್ಲೆ ಯಾವುದು? ಜವಳಿ ಉತ್ಪನ್ನಕ್ಕೆ ಪ್ರಸಿದ್ಧವಾದ ಜಿಲ್ಲೆ ಯಾವ್ದಪ್ಪ ಅಂದ್ರೆ ಗದಗ್ ಅಂತ ಹೇಳ್ತೇವೆ. ODOP ಸ್ಕಿಲ್, ಒನ್ ಡಿಸ್ಟಿಕ್ ಒನ್ ಪ್ರಾಡಕ್ಟ್. ಈ ಸ್ಕೀಮ್ ಅಂಡರ್ ಜವಳಿ ಉತ್ಪನ್ನಕ್ಕೆ ಪ್ರಸಿದ್ಧವಾದ ಜಿಲ್ಲೆ ಯಾವ್ದಪ್ಪ ಅಂತಂದ್ರ ಗದಗ್ ಅಂತ ಹೇಳ್ತೇವೆ. ಗದಗ ಜಿಲ್ಲೆ ಜವಳಿ ಉದ್ಯಮಕ್ಕೆ ಪ್ರಸಿದ್ಧವಾಗಿದೆ. ಸೊ ಇಲ್ಲೇನು ಹತ್ತಿ ಆಧಾರಿತ ಬಟ್ಟೆಗಳ ಉತ್ಪಾದನೆ ಇಲ್ಲಿ ಪ್ರಮುಖವಾಗಿದೆ ಅಂತ ಹೇಳ್ತೇವೆ. ಕಾಟನ್ ಟೆಕ್ಸ್ಟೈಲ್ಸ್ ಅಂತ ಹೇಳ್ತೇವೆ. ಕಾಟನ್ ಬಟ್ಟೆಗಳ ರಿಲೇಟೆಡ್ ಇಲ್ಲಿ ಏನೈತಿ? ಫೇಮಸ್ ಐತಿ ಗದಗ ಜಿಲ್ಲೆ ಒಳಗಡೆ ಅಂತ ನಾವು ಹೇಳ್ತೇವೆ. ಸೊ ಗದಗ ಜಿಲ್ಲೆ ಒಳಗಡೆ ಏನ್ ಫೇಮಸ್ ಐತಿ? ತ್ರಿಕೋಟೇಶ್ವರ ದೇವಸ್ಥಾನ ಆಗಿರ್ಬೋದು, ಲಕ್ಕುಂಡಿ ಆಗಿರ್ಬೋದು, ಡಂಬಳ ಹಾಗೂ ಕವಿ ಕುಮಾರ ವ್ಯಾಸರರೊಂದಿಗೆ ಐತಿಹಾಸಿಕವಾಗಿ ಸಂಬಂಧ ಹೊಂದಿದೆ ಅಂತ ಹೇಳ್ತೇವೆ. ಡಂಬಳ ಹಾಗೂ ಕವಿ ಕುಮಾರ ವ್ಯಾಸರ ಜೊತೆಗೆ ಒಂದು ಸಂಬಂಧ ಹೊಂದೈತಿ ಅಂತ ಕೇಳ್ತೇವೆ. ಸೊ ಇಲ್ಲಿ ನಿಮಗ ಎಕ್ಸಾಮಿಗ ಕವಿ ಕುಮಾರ ವ್ಯಾಸರ ಅನ್ನೋ ಸ್ವಲ್ಪ ಲಿಂಕ್ ಆಗ್ಲಿಕ್ಕತ್ತಂತಪ್ಪ ಅಂತಂದ್ರೆ ನಿಮಗೆ ಎಕ್ಸಾಮಿಗೆ ಇಲ್ಲಿ ಏನೈತಪ್ಪ ಅಂದ್ರೆ ಅವಾರ್ಡ್ಸ್ ಅನ್ನೋ ಒಂದು ಕಾನ್ಸೆಪ್ಟ್ ಐತಿ, ಪ್ರಶಸ್ತಿಗಳು ಅಂತ ಐತಿ. ಸೊ ಇಲ್ಲಿ ಪ್ರಶಸ್ತಿಗಳು ಅಂತ ಬಂತಂದ್ರ ಮೇನ್ ಇಲ್ಲಿ ನಿಮಗ ರಾಷ್ಟ್ರೀಯ ಪ್ರಶಸ್ತಿಗಳಾಗಿರ್ಬೋದು, ಅಂತಾರಾಷ್ಟ್ರೀಯ ಪ್ರಶಸ್ತಿಗಳಾಗಿರ್ಬೋದು, ಮತ್ತು ಕರ್ನಾಟಕದ ಪ್ರಶಸ್ತಿಗಳಾಗಿರ್ಬೋದು. ಇಲ್ಲಿ ಬಹಳ ಜನಕ್ಕೆ ಸ್ಟೂಡೆಂಟ್ಸಿಗೆ ಡೌಟ್ ಏನಪ್ಪಾ ಐತಂದ್ರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಮೇಡಮ್ 23 ಭಾಷೆಗಳು ನಮಗೆ ಎಕ್ಸಾಮ್ ಈಗ ಯಾವ್ದು ಇಂಪಾರ್ಟೆಂಟ್ ಐತಿ? ನಿಮ್ಮ ಕರ್ನಾಟಕದ ಆಡಳಿತ ಭಾಷೆ ಯಾವುದು? ಕರ್ನಾಟಕದ ರಿಲೇಟೆಡ್ ಎಕ್ಸಾಮ್ ಬರಾಕತ್ತೀರಿ. ಕರ್ನಾಟಕದ ಆಡಳಿತ ಭಾಷೆ ಯಾವುದು? ಒಂದು ಕನ್ನಡ, ಇನ್ನೊಂದು ಇಂಗ್ಲಿಷ್. ಇವೆರಡೇ ನೋಡ್ಕೋರಿ ಸಾಕು ನಿಮಗೆ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ಕನ್ನಡ, ಇಂಗ್ಲಿಷ್, ಇನ್ನೊಂದು ಅವಾರ್ಡ್ ಅಂತಂದ್ರೆ ಅದು ಅನುವಾದ ಕನ್ನಡಕ್ಕೆ ಅನುವಾದ ಮಾಡಿರುವಂತದ್ದು. ಹೌದಾ? ಕನ್ನಡಕ್ಕೆ ಅನುವಾದ ಮಾಡಿರುವಂತದ್ದು ಅಂತ. ಇವು 3 ಪ್ರಶಸ್ತಿಗಳನ್ನ ಸ್ವಲ್ಪ ನೀಟಾಗಿ ನೀವು ಎಕ್ಸಾಮಿಗ ಫೋಕಸ್ ಮಾಡ್ಕೊಳ್ಳಿ. ಇದನ್ನ ಬಿಟ್ರ ಸ್ವಲ್ಪ ಪದ್ಮಶ್ರೀ ಪ್ರಶಸ್ತಿಗಳನ್ನ ಈ ಸತಿ ಘೋಷಣೆ ಆಗಿತ್ತಲ್ಲ, ಪದ್ಮಶ್ರೀ ಪ್ರಶಸ್ತಿಗಳು, ಪದ್ಮ ವಿಭೂಷಣ ಪ್ರಶಸ್ತಿಗಳು, ಪದ್ಮಭೂಷಣ್ ಪ್ರಶಸ್ತಿಗಳು, ಭಾರತ ರತ್ನ ಪ್ರಶಸ್ತಿ. ಸೊ ನಿಮ್ಗೆ ಎಕ್ಸಾಮಿಗ ಪದ್ಮಶ್ರೀ ಪ್ರಶಸ್ತಿಗಳು ಬಹಳ ಇಂಪಾರ್ಟೆಂಟ್ ಐತ್ರಿ ಈ ಸತಿ. ಅದ್ರ ಬಗ್ಗೆನೂ ಕ್ವಶನ್ಸ್ ಅದಾವ, ಅದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತೇವಿ. ಅದನ್ನ ಬಿಟ್ರೆ ಕರ್ನಾಟಕ ರಿಲೇಟೆಡ್ ಅವಾರ್ಡ್ಸ್ ಅಂತ ಬಂತಂದ್ರೆ ಇಲ್ಲಿ ಕರ್ನಾಟಕ ರತ್ನ ಆಗಿರ್ಬೋದು, ಕರ್ನಾಟಕ ಬಾಲ್ ಪುರಸ್ಕಾರ ಆಗಿರ್ಬೋದು, ಹೌದಾ, ಕರ್ನಾಟಕ ಜ್ಞಾನಪೀಠ ಪ್ರಶಸ್ತಿಗಳಾಗಿರ್ಬೋದು, ಮತ್ತು ಬಿಟ್ರ ಕುಮಾರವ್ಯಾಸ ಪ್ರಶಸ್ತಿ ಅಂತ ಬರ್ತದ. ಕರ್ನಾಟಕದ ಒಳಗಡೆ ಕುಮಾರವ್ಯಾಸ ಪ್ರಶಸ್ತಿ ಅಂತ ಬರ್ತದ. ಆಮೇಲೆ ಮತ್ತ ಅಕ್ಕ ಮಹಾದೇವಿ ಪ್ರಶಸ್ತಿ ಅಂತ ಬರ್ತದ, ಬಸವ ಪುರಸ್ಕಾರ ಅಂತ ಬರ್ತದ, ಬಸವಶ್ರೀ ಪುರಸ್ಕಾರ ಅಂತ ಬರ್ತದ, ನೃಪತುಂಗ ಪ್ರಶಸ್ತಿ ಅಂತ ಬರ್ತದ, ಮತ್ತೆ ಪಂಪ ಪ್ರಶಸ್ತಿ ಅಂತ ಬರ್ತದ, ರೈಟ್. ಇವಿಷ್ಟು ಪ್ರಶಸ್ತಿಗಳನ್ನ ಬರೀ ಯಾರು ವಿನ್ನರ್ಸ್ ಆಗ್ಯಾರ ಅಷ್ಟು ನೋಡ್ಕೋಬೇಡ್ರಿ. ಇದು ಯಾವಾಗ ಸ್ಥಾಪನೆ ಆಯ್ತು ಮತ್ತೆ ಇದಕ್ಕ ಎಷ್ಟು ಕ್ಯಾಶ್ ಪ್ರೈಸ್ ಅಮೌಂಟ್ ಎಷ್ಟು ಕೊಡ್ತಾರ ನೋಡ್ಕೋರಿ. ಯಾಕಂತಂದ್ರ ಪ್ರೀವಿಯಸ್ PSI ಆಗಿರ್ಬೋದು, KPSC ಆಗಿರ್ಬೋದು, STFT ಆಗಿರ್ಬೋದು ಕ್ವಶನ್ಸ್ ಅನ್ನ ತೆಗೆದು ನೋಡಿದ್ರೆ ಅಲ್ಲಿ ನಿಮ್ಗೆ ಸ್ಟೇಟ್ಮೆಂಟ್ ಒಳಗಡೆ ಎಷ್ಟು ಅಮೌಂಟ್ ಅನ್ನ ಕೊಡ್ತಾನ ಅನ್ನೋದನ್ನ ಕೇಳಿದಾನೆ. ಸೊ ಅವಾರ್ಡ್ಸ್ ರಿಲೇಟೆಡ್ ನೀವು ಓದ್ತಿರ್ಬೇಕಾದ್ರೆ ಪ್ರತಿಯೊಂದು ಅವಾರ್ಡ್, ಎಸ್ಪೆಷಲಿ ಕರ್ನಾಟಕದ ರಿಲೇಟೆಡ್, ಕರ್ನಾಟಕ ರತ್ನ ರಿಲೇಟೆಡ್ ಆಗಿರ್ಬೋದು, ಯಾವುದೇ ಕರ್ನಾಟಕದ ರಿಲೇಟೆಡ್ ಯಾವುದೇ ಅವಾರ್ಡ್ಸ್ ಅನ್ನ ಓದ್ತಿರ್ಬೇಕಾದ್ರೆ ನೀವು ಏನ್ ಮಾಡ್ರಿ, ಆ ಅವಾರ್ಡ್ಸ್
ವಿಕಾಸದ ಸ್ಥಾಪನೆ ಯಾವಾಗ ಆಯ್ತು, ಮೊದಲಿಗರು ಯಾರು, ಈಗ ರೀಸೆಂಟ್ ಆಗಿ ಯಾರಿಗ್ ಕೊಟ್ಟಾರ, ಅದ್ರ ಜೊತೆ ಕ್ಯಾಶ್ ಪ್ರೈಸ್ ಏನೈತಿ ಅದು ಸ್ವಲ್ಪ ನೀವು ಎಕ್ಸಾಮಿಗೆ ನೋಡ್ಕೊಂಡ್ಬಿಡ್ರಿ. ಸ್ಟೇಟ್ಮೆಂಟ್ ಒಳಗಡೆ ಕೇಳೋ ಚಾನ್ಸಸ್ ಬಾಳ ಅಂದ್ರೆ ಬಾಳ ಇದಾರೆ. ಫಿಕ್ಸ್ ಒಂದಿಲ್ಲ ಒಂದ್ ಕ್ವಶನ್ ಕೇಳ್ತಾರೆ ಆಯ್ತಾ. ಸೊ ಆಮೇಲೆ ನಾವು ಹಾಕೊಂತೀವ್ರ ನಮ್ಮ ಯೂಟ್ಯೂಬ್ ಚಾನಲ್ ಇಂದ ಈ ಕ್ವಶನ್ ಬಂದೈತಿ ನಿಮ್ಗೆ ಎಕ್ಸಾಮಿಗೆ ಅಂತೇಳಿ, ರೈಟ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಇದಾಯ್ತ್ರಿ, ಇದು ಕ್ಲಿಯರ್ ಆಯ್ತಲ್ಲ, ಇದೇನ್ ಕ್ಲಿಯರ್ ಆಯ್ತಲ್ಲ. ಕವಿ ಕುಮಾರವ್ಯಾಸರೊಂದಿಗೆ ಐತಿಹಾಸಿಕವಾಗಿ ಸಂಬಂಧ ಹೊಂದಿದೆ ಅಂತ ನಾವು ಹೇಳ್ತೀವಿ. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಹೂ ರಿಸೀವ್ಡ್ ದಿ ಪದ್ಮ ಭೂಷಣ್ ಫ್ರಮ್ ಕರ್ನಾಟಕ ಇನ್ ದ ಪದ್ಮ ಅವಾರ್ಡ್ಸ್ 2026? ಹೇಳ್ದೆ ಬಂತು ಕ್ವಶನ್. ಪದ್ಮ ಅವಾರ್ಡ್ಸ್ ಅನ್ನೋದು ನಿಮಗೆ ಎಕ್ಸಾಮಿಗೆ ಬಹಳ ಇಂಪಾರ್ಟೆಂಟ್ ಆಗ್ತದ ಅಂತ ಹೇಳಿದೆ, ಬಂದು ನೋಡ್ರಿ ಕ್ವಶನ್. ಪದ್ಮ ಪ್ರಶಸ್ತಿ 2026ರಲ್ಲಿ ಕರ್ನಾಟಕದಿಂದ ಪದ್ಮಭೂಷಣ್ ಪ್ರಶಸ್ತಿ ಪಡೆದವರು ಯಾರು? ಯಾರಿಗೆ ಕರ್ನಾಟಕದಿಂದ ಪದ್ಮಭೂಷಣ ಪ್ರಶಸ್ತಿ ಪಡೆದವರು ಯಾರು ಹೇಳ್ರಿ ನೋಡ. ಇವ್ರೆಲ್ಲಾರು ಪದ್ಮಶ್ರೀ ಪ್ರಶಸ್ತಿ ಪಡೆದವ್ರೇ ಅದಾರ. ಯಾರು? ಶುಭಾ ವೆಂಕಟೇಶ್ ಅಯ್ಯಂಗಾರ್ ಆಗಿರ್ಬೋದು, ಶತಾವಧಾನಿ ಆರ್ ಗಣೇಶ್ ಆಗಿರ್ಬೋದು, ಎಸ್ ಡಿ ಸುಶೀಲಮ್ಮ ಆಗಿರ್ಬೋದು, ಅಂಕೇಗೌಡ ಎಂ ಆಗಿರ್ಬೋದು. ಇವ್ರೆಲ್ಲರಿಗೂ ಪದ್ಮಶ್ರೀ ಪ್ರಶಸ್ತಿಗಳು ಸಿಕ್ಕವ್ರಿ. ಈ ಸತಿ 2026ರ ಪದ್ಮಶ್ರೀ ಪುರಸ್ಕೃತರೇ ಅದಾರ ಇವ್ರಿಷ್ಟು ಜನ. ಸೊ ಇವ್ರಿಷ್ಟು ಜನರೊಳಗಡೆ ಯಾರ್ಯಾರಿಗೆ ಎದಕ್ಕೆ ಕೊಟ್ಟಾರ? ಸೊ ಇಲ್ಲಿ ನಮ್ಮ ಕ್ವಶನ್ ಏನ್ ಕೇಳೋಣ, ಕರ್ನಾಟಕದಿಂದ ಪಡೆದವ್ರು ಯಾರಪ್ಪ ಅಂದ್ರೆ ಶತಾವಧಾನಿ ಆರ್ ಗಣೇಶ್ ಅಂತ ಹೇಳ್ತೇವೆ. ಶತಾವಧಾನಿ ಆರ್ ಗಣೇಶ್ ಅವರು 2026ರಲ್ಲಿ ಪದ್ಮಭೂಷಣ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ. ಅವರ ಸಂಸ್ಕೃತ ವಿದ್ವಾಂಸ, ಅವಧಾನ ಕಲೆಯ ನಿಪುಣರು ಹಾಗೂ ಕರ್ನಾಟಕದ ಏಕೈಕ ಶತಾವಧಾನಿ ಎಂದು ಪ್ರಸಿದ್ಧರಾಗಿದ್ದಾರೆ. ಕರ್ನಾಟಕದ ಏಕೈಕ ಶತಾವಧಾನಿ ಎಂದು ಪ್ರಸಿದ್ಧರಾಗಿರು ಯಾರಪ್ಪ ಅಂದ್ರೆ ಆರ್ ಗಣೇಶ್ ಅವರು. ಯಾರು? ಆರ್ ಗಣೇಶ್ ಅವರು ಅಂತ ಹೇಳ್ತೇವೆ. ಅವಧಾನ ಅಂದ್ರೆ ಏನು? ಏಕಕಾಲದಲ್ಲಿ ಅನೇಕ ಪ್ರಶ್ನೆಗಳು, ಕಾವ್ಯ ರಚನೆ, ಸ್ಮರಣ ಶಕ್ತಿ ಹಾಗೂ ಬೌದ್ಧಿಕ ಸಾಮರ್ಥ್ಯವನ್ನು ಪ್ರದರ್ಶಿಸುವ ಭಾರತೀಯ ಸಾಹಿತ್ಯ ಕಲೆಯಾಗಿದ್ದೆ ಅಂತ ಹೇಳ್ತಾರೆ. ಅವಧಾನ ಅಂದ್ರೆ ಏನು? ಶತಾವಧಾನಿ ಒಳಗಡೆ, ಶತ ಅಂತಂದ್ರ ಸಾವಿರ ಅಂತ ಹೇಳ್ತೇವೆ. ಅವಧಾನ ಅಂತಂದ್ರೆ ಏನು? ಏಕಕಾಲದಲ್ಲಿ 1000 ಕಲೆಗಳನ್ನು ಹೊಂದಿದ್ದಂತಹ ವ್ಯಕ್ತಿ ಅಂತ ಹೇಳ್ತೇವೆ. ಏಕಕಾಲದಲ್ಲಿ 1000 ಕಲೆಗಳನ್ನು ಹೊಂದಿದ ವ್ಯಕ್ತಿ ಅಂತ ಹೇಳ್ತೇವೆ. ಹೌದಾ? ಅವಧಾನ ಏಕಕಾಲದಲ್ಲಿ ಅನೇಕ ಅಂದ್ರೆ ಪ್ರಶ್ನೆಗಳಾಗಿರ್ಬೋದು, ಕಾವ್ಯ ರಚನೆ ಆಗಿರ್ಬೋದು, ಸ್ಮರಣ ಶಕ್ತಿ ರಿಲೇಟೆಡ್ ಆಗಿರ್ಬೋದು, ಬೌದ್ಧಿಕ ಸಾಮರ್ಥ್ಯವನ್ನು ಪ್ರದರ್ಶಿಸುವ ಭಾರತೀಯ ಸಾಹಿತ್ಯ ಕಲೆಯಾಗಿದೆ ಅಂತ ಹೇಳ್ತೇವೆ. ಎಕ್ಸಾಮ್ ನ ಕೇಳ್ಬೋದು, ಸ್ಟೇಟ್ಮೆಂಟ್ ಒಳಗಡೆ ನಿಮ್ಗೆ ಕ್ವಶನ್ಸ್ ಕೇಳ್ಬೋದು ಅಂತ ಇಷ್ಟು ಡೀಟೇಲ್ ಆಗಿ ನಿಮ್ಗೆ ಹೇಳ್ಕೊಂಡ್ ನಾನು ಹೊಂಟೀನಿ. ಸೊ ಯಾರು ಆಯ್ಕೆ ಆಗ್ಯಾರಪ್ಪ ಅಂದ್ರೆ ಕರ್ನಾಟಕದಿಂದ ಪದ್ಮಶ್ರೀ ಪ್ರಶಸ್ತಿ, ಪದ್ಮಭೂಷಣ ಪ್ರಶಸ್ತಿ ಪಡೆದವ್ರು ಯಾರಪ್ಪ ಅಂದ್ರೆ ಯಾರು? ಶತಾವಧಾನಿ. ಇವ್ರಿಗೆ ಆರ್ ಗಣೇಶ್ ಅವ್ರಿಗೆ ನಾವೇನಂತೀವಿ? ಶತಾವಧಾನಿ ಅಂತ ಕರಿತೇವೆ. ಶತಾವಧಾನಿ ಅಂತ ಕರಿತೇವೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ. 19ನೇದಾಯ್ತ್ರಿ. ನೆಕ್ಸ್ಟ್ 20ನೇದು. ಹೂ ಎಸ್ಟಾಬ್ಲಿಷ್ಡ್ ಪುಸ್ತಕ ಮಾನೆ ಅಂಡ್ ರಿಸೀವ್ಡ್ ದ ಪದ್ಮಶ್ರೀ ಅವಾರ್ಡ್ 2026? ಪುಸ್ತಕ ಮನೆ ಸ್ಥಾಪಿಸಿದ 2026ರ ಪದ್ಮಶ್ರೀ ಪ್ರಶಸ್ತಿ ಪಡೆದವರು ಯಾರು? ಯಾರಿ? ಪ್ರಭಾಕರ್ ಬಿ ಕೋರೆನೋ, ಅಂಕೇಗೌಡನೋ, ಶಶಿಶೇಖರ್ ವೆಂಪತಿನೋ, ಡಾಕ್ಟರ್ ಸುರೇಶ್ ಹಂಗನವಾಡಿನೋ? ಯಾರಿ? ಅಂಕೇಗೌಡ ಎಂ ಅವರು. ಅಂಕೇಗೌಡ ಎಂ ಅವರು ಪುಸ್ತಕ ಮನೆ ಅನ್ನು ಸ್ಥಾಪಿಸಿದವರು. ಸ್ಥಾಪಿಸಿ 2026ರಲ್ಲಿ ಪದ್ಮಶ್ರೀ ಪ್ರಶಸ್ತಿ ಪಡೆದವರಾಗ್ಯಾರ. 2026ರ ಪದ್ಮಶ್ರೀ ಪ್ರಶಸ್ತಿ, ಪುಸ್ತಕ ಮನೆಯನ್ನು ಸ್ಥಾಪಿಸಿ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದವ್ರು ಯಾರಪ್ಪ ಅಂದ್ರೆ ಅಂಕೇಗೌಡ. ಕರ್ನಾಟಕದವ್ರು ಯಾರಪ್ಪ ಅಂದ್ರೆ ಶತಾವಧಾನಿ ಆರ್ ಗಣೇಶ್. ನೆನ್ಪಿಟ್ಕೊರಿ. ಹೌದಾ? ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಹರಪ್ಪನಹಳ್ಳಿಯಲ್ಲಿ ಪುಸ್ತಕ ಮನೆ ಸ್ಥಾಪಿಸಿದ ಅಂಕೇಗೌಡ ಎಂ ಅವರು. ನೋಡ್ರಿ, ಪುಸ್ತಕ ಮನೆಯನ್ನು ಎಲ್ಲಿ ಸ್ಥಾಪನೆ ಮಾಡ್ಯಾರ ಅನ್ನೋದು ನಿಮ್ಗೆ ಕ್ವಶನ್ ಕೇಳ್ಬೋದು. ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಹರಪ್ಪನಹಳ್ಳಿಯಲ್ಲಿ ಪುಸ್ತಕ ಮನೆ ಸ್ಥಾಪಿಸಿದಾರ. ಯಾರು ಸ್ಥಾಪನೆ ಮಾಡ್ಯಾರ? ಅಂಕೇಗೌಡ ಎಂ ಅವರು ಸ್ಥಾಪನೆ ಮಾಡ್ರಿ. ಇವ್ರೇನು ಸಮಾಜ ಸೇವೆ ಕ್ಷೇತ್ರದಲ್ಲಿ ಪದ್ಮಶ್ರೀ ಪ್ರಶಸ್ತಿ ಪಡೆದಿದ್ದಾರೆ. ನೋಡಿ, ಯಾವ ಕ್ಷೇತ್ರದಲ್ಲಿ ಪದ್ಮಶ್ರೀ ಪ್ರಶಸ್ತಿ ಪಡೆದಾರ ಅನ್ನೋದು ನಿಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಬಹಳ ಇಂಪಾರ್ಟೆಂಟ್ ಆಗ್ತದೆ. ಸಮಾಜ ಸೇವೆ ಕ್ಷೇತ್ರದಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಸೊ ಇವ್ರು ಏನಾಗಿದ್ರು? ಮಾಜಿ ಬಸ್ ನಿರ್ವಾಹಕರಾಗಿದ್ದು ಗ್ರಾಮೀಣ ಪ್ರದೇಶದಲ್ಲಿ ಓದುವ ಸಂಸ್ಕೃತಿಯನ್ನು ಬೆಳೆಸಲು ಮಹತ್ವದ ಕೊಡುಗೆ ನೀಡಿದ್ದಾರೆ ಅಂತ ನಾವು ಹೇಳ್ತೇವೆ. ಮಂಡ್ಯ ಜಿಲ್ಲೆಯಲ್ಲಿ ಏನೇನು ಫೇಮಸ್? ಕಾವೇರಿ ನದಿ ಆಗಿರ್ಬೋದು, KRS ಅಣೆಕಟ್ಟು ಆಗಿರ್ಬೋದು, ಸಕ್ಕರೆ ಉತ್ಪಾದನೆಗೆ ಪ್ರಸಿದ್ಧವಾಗೈತಿ ಅಂತ ಹೇಳ್ತೀವಿ. ಯಾವುದು? ಮಂಡ್ಯ ಜಿಲ್ಲೆ ಸಕ್ಕರೆ ಉತ್ಪಾದನೆಗೆ ಪ್ರಸಿದ್ಧವಾಗಿದೆ. ಮಂಡ್ಯ ಜಿಲ್ಲೆ ಎದಕ್ ಫೇಮಸ್ ಅಂದ್ರೆ ನಾವ್ ಎಲ್ಲರೂ ಹೇಳುದು ರೆಬಲ್ ಸ್ಟಾರ್ ಅಂಬರೀಶ್ ಅಂತ ಹೇಳ್ತೀವಿ. ಹೌದಿಲ್ಲ? ರೆಬಲ್ ಸ್ಟಾರ್ ಅಂಬರೀಶ್ ಬಿಟ್ರೆ ಅದಕ್ಕೆ ಅದು ಎಲ್ಲಪ್ಪ ಅಂತಂದ್ರೆ ಸಕ್ಕರೆ ಉತ್ಪಾದನೆ. ಆಮೇಲೆ ಮಂಡ್ಯದಲ್ಲಿ ನಮಗೊಂದು ಉತ್ಖನನ ಸಿಕ್ಕಿತ್ತು, ಬಹಳ ಇಂಪಾರ್ಟೆಂಟ್. ಎಕ್ಸಾಮಿಗೆ ಒಂದ್ ಟೈಮ್ನಾಗ ಇಂಪಾರ್ಟೆಂಟ್ ಆಗಿತ್ತು. ಏನಪ್ಪಾ ಅಂತಂದ್ರೆ ಲಿಥಿಯಂ ಅಂತ ಹೇಳ್ತೀವಿ. ಲಿಥಿಯಂ ಅಂತ ಹೇಳ್ತೀವಿ, ರೈಟ್ ರೀ? ಲಿಥಿಯಂ ಅನ್ನೋದೊಂದು ಖನಿಜ ಸಿಕ್ಕಿದ್ದು ಫಸ್ಟ್ ನಮ್ಮ ಭಾರತದಲ್ಲೇ. ಲಿಥಿಯಂ ಅನ್ನೋ ಒಂದು ಖನಿಜ ಸಿಕ್ಕಿದ್ ಎಲ್ಲಪ್ಪ ಅಂತಂದ್ರೆ ಮಂಡ್ಯ ಜಿಲ್ಲೆಯಲ್ಲಿ ಅಂತ ನಾವು ಹೇಳ್ತೀವಿ. ಎಲ್ಲಿ? ಮಂಡ್ಯ ಜಿಲ್ಲೆಯಲ್ಲಿ. ಸೊ ಲಿಥಿಯಂ ಅನ್ನೋದು ಯಾಕೆ ಇಂಪಾರ್ಟೆಂಟ್ ಆಯ್ತಪ್ಪ ಅಂತಂದ್ರೆ ಅವಾಗ ಎಲಾನ್ ಮಸ್ಕ್ ಅವರು
ಎಲಾನ್ ಮಸ್ಕ್ ಅಂತ ಹೇಳ್ತೇವಲ್ಲ, ಎಲಾನ್ ಮಸ್ಕ್ ಅವರು ಏನಪ್ಪಾ ಅಂತಂದ್ರ ನಮ್ಮ ಕರ್ನಾಟಕ, ನಮ್ಮ ಈ ಭಾರತದಾಗ ಬರೋರಿದ್ರು, ಎಸ್ಪೆಷಲಿ ನಮ್ಮ ಕರ್ನಾಟಕ ಬರೋದಿದ್ರು ಟೆಸ್ಲಾ ಅಂತ ಹೇಳ್ತೇವಲ್ಲ, ಟೆಸ್ಲಾ ಅನ್ನೋದೊಂದು ಸುದ್ದಿ ಒಳಗಡೆ ಬಂದಿತ್ತಂದ್ರೆ ಅಂದ್ರೆ ಏನು, ಎಲೆಕ್ಟ್ರಿಕಲ್ ವೆಹಿಕಲ್ ಅಂತ ಹೇಳ್ತೇವೆ. ಲಿಥಿಯಂ ಅಯಾನ್ ಬ್ಯಾಟ್ರಿ ಹೊಂದಿರುವಂತಹ ವೆಹಿಕಲ್ ಅಂತ ಹೇಳ್ತೇವೆ. ಸೊ ಈ ಲಿಥಿಯಂ ಅಯಾನ್ ಬ್ಯಾಟ್ರಿ ಜೊತೆ ಇಲ್ಲಿ ಇನ್ನೊಂದು ಭಾರತದ ಒಳಗಡೆ ಇನ್ನೊಂದು ಸಮುದ್ರಯಾನ್ ಅಂತ ಒಂದು ಮಿಷನ್ ಮಾಡಿದ್ರು. ಸಮುದ್ರಯಾನ್ ಅಂತಂದ್ರ ನೀರಿನ ಒಳಭಾಗದಲ್ಲಿ ನಮ್ಗೆ ಏನ್ ಸಿಕ್ಕಿತಪ್ಪ ಅಂದ್ರ ಮ್ಯಾಂಗನೀಸ್ ಅನ್ನೋ ಒಂದು ಖನಿಜ ಸಿಕ್ಕಿತ್ತು. ನೀರಿನ ಎಷ್ಟು 6,000 ಕಿಲೋಮೀಟರ್ ಒಳಭಾಗದಲ್ಲಿ ನಮ್ಗೆ ಏನ್ ಸಿಕ್ಕಿತ್ತು, ಮ್ಯಾಂಗನೀಸ್ ಅನ್ನೋ ಒಂದು ಖನಿಜ ಪತ್ತೆಯಾಗಿತ್ತು. ಯಾವ ಮಿಷನ್ ಇಂದ? ಸಮುದ್ರಯಾನ್ ಮಿಷನ್ ಇಂದ. ಹೌದಾ? ಸೊ ಎರಡು ನಮ್ಮ ಭಾರತದೊಳಗಡೆ ಸಿಕ್ಕಾವು. ಭಾರತದ ಸಮುದ್ರಯಾನ ಮಿಷನ್ ಇಂದ 6,000 ಕಿಲೋಮೀಟರ್ ಆಳದಲ್ಲಿ ನಾವು ಒಳಗಡೆ ಹೋದಾಗ ನಮ್ಗೆ ಏನ್ ಸಿಕ್ಕಿತ್ತು? ಮ್ಯಾಂಗನೀಸ್ ಅನ್ನೋ ಒಂದು ಖನಿಜ ಸಿಕ್ಕಿತ್ತು. ಮತ್ತ ಲಿಥಿಯಂ ಅನ್ನೋದು ಎಲ್ಲಿ ಸಿಕ್ತಪ್ಪ ಅಂತಂದ್ರ ಮಂಡ್ಯ ಜಿಲ್ಲೆಯಲ್ಲಿ ಸಿಕ್ತು. ಇವೆರಡು ಏನದಾವ್ರಿಪ್ಪ ಅಂತಂದ್ರ ಈ ಟೆಸ್ಲಾ ಕಂಪನಿದವ್ರಿಗೆ ಯೂಸ್ ಆಗುವಂತವ್ರು. ಏನ್ ಲಿಂಕ್ ಐತಿಯಪ್ಪ ಅಂತಂದ್ರ ಈಗ ಲಿಥಿಯಂ ಅಯಾನ್ ಬ್ಯಾಟರಿ ಅಂತ ಹೇಳ್ತೀವಿ. ಲಿಥಿಯಂ ಅನ್ನು ಒಳಗೊಂಡಿರುವಂತ ಒಂದು ಅಯಾನಿಕ್ ಬ್ಯಾಟರಿ. ಈ ಬ್ಯಾಟರಿ ಒಳಗಡೆ ಲಿಥಿಯಂ ಇತ್ತಂದ್ರೆ ಈ ಬ್ಯಾಟರಿ ಒಳಗಡೆ ಲಿಥಿಯಂ ಇತ್ತಪ್ಪ ಅಂತಂದ್ರೆ, ಇಲ್ಲಿ ಒಳಗಡೆ ಲಿಥಿಯಂ ಐತಂತಂದ್ರೆ ಇದು ಹೊರಗಡೆ ಕವರ್ ಯಾವ್ದ್ರಿಂದ ಕನೆಕ್ಟ್ ಆಗಿರ್ತದಪ್ಪ ಅಂದ್ರೆ ಮ್ಯಾಂಗನೀಸ್ ಅಂತ ಹೇಳ್ತೀವಿ. ಯಾವ್ದು? ಮ್ಯಾಂಗನೀಸ್ ಅಂತ ಹೇಳ್ತೀವಿ. ಸೊ ಎರಡು ಖನಿಜಗಳು ನಮ್ಮ ಭಾರತದ ಒಳಗಡೆ ಪತ್ತೆ ಆಗ್ಯಾವಪ್ಪ ಅಂತಂದ್ರ ಮೇನ್ ಬೇಕಾಗಿರೋದೇನು? ಲಿಥಿಯಂ. ಸೊ ಅದಕ್ಕ ಏನ್ ಮಾಡಿದ್ರಪ್ಪ ಅಂದ್ರೆ ಎಲಾನ್ ಮಸ್ಕ್ ದವರು ನಮ್ಮ ಕರ್ನಾಟಕಕ್ಕ ಬೆಂಗಳೂರು ಕೇಂದ್ರ ಕಚೇರಿವಾಗಿ ಇಟ್ಕೊಂಡು ಬೆಂಗಳೂರಿನಲ್ಲಿ ಟೆಸ್ಲಾ ಅನ್ನೋ ಒಂದು ಕಂಪನಿಯನ್ನ ಸ್ಥಾಪನೆ ಮಾಡಿ ಎಲೆಕ್ಟ್ರಿಕ್ ವೆಹಿಕಲ್ಸ್ ಅನ್ನ ಕೊಡ್ಬೇಕು ಅಂತ ಹೇಳಿ ಏನ್ ಮಾಡಿದ್ರು ಅವರು. ಇನ್ನ ಏನ್ ಮಾಡ್ಲಿಕ್ಕತ್ತಾರ ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ಲಿಕ್ಕತ್ತಾರ. ಬರ್ಬೋದು ಮುಂದಿನ ದಿನಗಳಲ್ಲಿ ಒಂದ್ ವೇಳೆ ಬಂದ್ರಂದ್ರ ಅಲ್ಲಿ ನಮಗೆ ಏನಾಗ್ತದೆ, ಉದ್ಯೋಗ ಅವಕಾಶಗಳು ಹೆಚ್ಚಳವಾಗ್ತದ ಅಂತ ನಾವ್ ಹೇಳ್ತೇವೆ. ನಮ್ GDP ಗ್ರೋತ್ ಆಗ್ತದ, ಉದ್ಯೋಗಾವಕಾಶಗಳು ಹೆಚ್ಚಾಗ್ತದ, ಸೆಂಟ್ರಲ್ ಸ್ಟೇಟ್ ರಿಲೇಶನ್ಶಿಪ್ ಸ್ಟ್ರಾಂಗ್ ಆಗ್ತದ, ನ್ಯಾಷನಲ್ ಇಂಟರ್ನ್ಯಾಷನಲ್ ರಿಲೇಶನ್ಶಿಪ್ ಏನಾಗ್ತದೆ ಇಲ್ಲಿ ಸ್ಟ್ರಾಂಗ್ ಆಗ್ತದ ಅಂತ ಹೇಳ್ತೇವೆ. ಸೊ ಈ ರೀತಿ ನಿಮಗೆ ಎಕ್ಸಾಮಿಗೆ ಲಿಂಕ್ ಮಾಡಿ ಏನ್ ಮಾಡ್ತಾನ್ರಿ, ಕ್ವಶನ್ ಅನ್ನ ಕೇಳ್ತಾನೆ. ಮಂಡ್ಯ ಜಿಲ್ಲೆ ಬಂತು ಅಂತ ನಾನು ನಿಮಗೆ ಇಷ್ಟ ಹೇಳಿದೆ. ಮಂಡ್ಯ ಜಿಲ್ಲೆ ಒಳಗಡೆ ಸಕ್ಕರೆ ಪ್ರಸಿದ್ಧವೈತಿ. ಅದ್ರ ಜೊತೆ ಏನಪ್ಪಾ ಅಂದ್ರೆ ಲಿಥಿಯಂ ಅಲ್ಲಿ ಏನಾಗಿತ್ತು ನಮಗ ಸಿಕ್ಕಿತ್ತು, ಲಿಥಿಯಂ ಖನಿಜ ನಮಗ್ ಸಿಕ್ಕಿತ್ತು ಅಂತ ನಾವು ಹೇಳ್ತೇವೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ. Who founded Sumangali Seva Ashrama and received the Padma Shri Award 2026? ಸುಮಂಗಲಿ ಸೇವಾ ಆಶ್ರಮವನ್ನು ಸ್ಥಾಪಿಸಿ 2026ರ ಪದ್ಮಶ್ರೀ ಪ್ರಶಸ್ತಿ ಪಡೆದವರು ಯಾರಿ? ಡಾಕ್ಟರ್ SG ಸುಶೀಲಮ್ಮ ಅವರು. ಯಾರಿ? ಸುಮಂಗಲಿ ಸೇವಾ ಆಶ್ರಮವನ್ನು ಸ್ಥಾಪಿಸಿ ಪ್ರಶಸ್ತಿಯನ್ನು ಪಡೆದವರು ಯಾರಪ್ಪ ಅಂದ್ರೆ ಡಾಕ್ಟರ್ SG ಸುಶೀಲಮ್ಮ ಅವರು. ಯಾವಾಗ? 1975ರಲ್ಲಿ ಸುಮಂಗಲಿ ಸೇವಾ ಆಶ್ರಮವನ್ನು ಸ್ಥಾಪನೆ ಮಾಡಿದ್ರು. ಅನಾಥರು ಹಾಗೂ ನಿರ್ಗತಿಕ ಮಹಿಳೆಯರ ಕಲ್ಯಾಣಕ್ಕಾಗಿ 5 ದಶಕಗಳಿಗೂ ಹೆಚ್ಚು ಸೇವೆ ಸಲ್ಲಿಸಿದ್ದಾರೆ ಅಂತ ಹೇಳ್ತೇವೆ. ಸೊ ಇವ್ರಿಗೂ ಯಾವ ಕ್ಷೇತ್ರದೊಳಗಡೆ ಈ ಪ್ರಶಸ್ತಿ ಸೊರಿತಪ್ಪ ಅಂತಂದ್ರ ಸಮಾಜ ಸೇವೆ ಕ್ಷೇತ್ರದಲ್ಲಿ ಅವರ ಕೊಡುಗೆಗಾಗಿ ಪದ್ಮಶ್ರೀ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ ಅಂತ ನಾವು ಹೇಳ್ತೇವೆ. ನೆಕ್ಸ್ಟ್, who is the founder of the Karnataka Hemophilia Society and Padma Shri awardee in 2026? ಕರ್ನಾಟಕದ ಹಿಮೋಫಿಲಿಯಾ ಸೊಸೈಟಿಯ ಸಂಸ್ಥಾಪಕರಾಗಿ 2026ರ ಪದ್ಮಶ್ರೀ ಪ್ರಶಸ್ತಿ ಪಡೆದವರು ಯಾರಿ? ಕರ್ನಾಟಕದ ಹಿಮೋಫಿಲಿಯಾ ಸೊಸೈಟಿಯ ಸಂಸ್ಥಾಪಕರಾಗಿ ಪದ್ಮಶ್ರೀ ಪ್ರಶಸ್ತಿ ಪಡೆದವರು ಯಾರಪ್ಪ ಅಂದ್ರೆ ಡಾಕ್ಟರ್ ಸುರೇಶ್ ಹುನಗವಾಡಿ ಅವರು. ಯಾರು? ಡಾಕ್ಟರ್ ಸುರೇಶ್ ಹುನಗವಾಡಿ ಅವರು ಕರ್ನಾಟಕ ಹಿಮೋಫಿಲಿಯಾ ಸೊಸೈಟಿಯ ಸಂಸ್ಥಾಪಕರಾಗಿದ್ದಾರೆ ಅಂತ ಹೇಳ್ತೇವಿ. ಸೊ ಇಲ್ಲಿ ಹಿಮೋಫಿಲಿಯಾ ಅಂತ ಬಂತಂದ್ರ ಹಿಮೋಫಿಲಿಯಾ ಅನ್ನೋಕ್ಕಿಂತ ಮುಂಚೆ ರಕ್ತ ಅನ್ನೋದೊಂದು ಕಾನ್ಸೆಪ್ಟ್ ಬರ್ತದೆ. ಅಂದ್ರೆ ಮಾನವನ ದೇಹದಲ್ಲಿ ಏನು ಸರಾಸರಿ 5ರಿಂದ 6 ಲೀಟರ್ ಏನಿರ್ಬೇಕು, ರಕ್ತ ಇರ್ಬೇಕು ಅಂತ ನಾವು ಹೇಳ್ತೀವಿ. ಬಾಳ ಹೇಳಂಗ್ ಹೋಗಲ್ಲ. ನಿಮಗ ರಕ್ತದ ರಿಲೇಟೆಡ್ ಎಕ್ಸಾಮ್ ಏನ್ ಬರ್ತದೆ ಸ್ವಲ್ಪ ಏರಿಯಾಸ್ ಹೇಳ್ತೀನಿ, ಅದ್ರ ಬಗ್ಗೆ ಒಂದ್ ಸ್ವಲ್ಪ ನೋಡ್ಕೊಂಡ್ ಬಿಡ್ರಿ. ರಕ್ತ ಬರ್ತಂದ್ರೆ ಇಲ್ಲಿ ಏನ್ ಬರ್ತದ, ಒಂದು ಲಿಕ್ವಿಡ್ ದ್ರವ ರೂಪದಲ್ಲಿ ಬರೋದು ಮತ್ತು ಸಾಲಿಡ್ ರೂಪದಲ್ಲಿ ಬರುವಂತಹ ಅದಾವ್. ಹೌದಾ? ದ್ರವ ರೂಪ ಅಂತಂದ್ರೆ ಯಾವ್ದು ಬರ್ತದೆ ಇಲ್ಲಿ? ಪ್ಲಾಸ್ಮಾ ಬರ್ತದೆ. ಯಾವ್ದು ಬರ್ತದ್ರಿ? ಪ್ಲಾಸ್ಮಾ ಅಂತ ಹೇಳ್ತದೆ, ದುಗ್ಧರಸ ಅಂತ ಹೇಳ್ತದೆ. ಇಲ್ಲಿ ಬರೋದು ಸಾಲಿಡ್ ರೂಪದಲ್ಲಿ ಬರೋದು ಯಾವ್ದಪ್ಪ ಅಂದ್ರ ಕೆಂಪು ರಕ್ತ ಕಣಗಳು, ಬಿಳಿ ರಕ್ತ ಕಣಗಳು ಮತ್ತ ಪ್ಲೇಟ್ಲೆಟ್ಸ್ ಗಳು ಅಂತ ಹೇಳ್ತೇವೆ. ಹೌದಾ? ಪ್ಲೇಟ್ಲೆಟ್ಸ್ ಗಳು ಅಂತ ಹೇಳ್ತೇವೆ. ಸೊ ಈ 3 ರಿಲೇಟೆಡ್ ನೀವು ಎಕ್ಸಾಮಿಕ್ ಪಾಯಿಂಟ್ ಆಫ್ ವ್ಯೂ ಏನ್ ನೋಡ್ಕೋಬೇಕಂತಂದ್ರೆ ರೆಡ್ ಬ್ಲಡ್ ಸೆಲ್ಸ್, ವೈಟ್ ಬ್ಲಡ್ ಸೆಲ್ಸ್,
ಪ್ಲೇಟ್ಲೆಟ್ಸ್. ಹೌದಾ, ಇವಕ್ಕ ಏನೇನ್ ಅಂತೇವಿ ನಾವು? ಎರಿಥ್ರೋಸೈಟ್ಸ್ ಅಂತ ಅಂತೇವಿ, ಥ್ರೋಂಬೋಸೈಟ್ಸ್ ಅಂತ ಅಂತೇವಿ. ಹೌದಾ, ಸೊ ಯಾವ್ಯಾವಕ್ ಏನೇನ್ ಅಂತ ಅಂತೇವಿ? RBC ಗೆ ಏನಂತೇವಿ, WBC ಗೆ ಏನಂತೇವಿ, ಮತ್ತ ಪ್ಲೇಟ್ಲೆಟ್ಸ್ ಗೆ ಏನಂತೇವಿ ಅನ್ನೋದನ್ನ ನೋಡ್ಕೋರಿ. ಅದೇ ರೀತಿ RBC, WBC ಮತ್ತ ಪ್ಲೇಟ್ಲೆಟ್ಸ್ ಬಂತಂದ್ರ ಓಕೆ, RBC ಏನ್ ಮಾಡ್ತದ? ರೆಡ್ ಬ್ಲಡ್ ಸೆಲ್ ಏನ್ ಮಾಡ್ತದಪ್ಪ ಅಂತಂದ್ರೆ ಇದು ಏನ್ ಮಾಡ್ತದ? ಆಕ್ಸಿಜನ್ ಅನ್ನ ಸಪ್ಲೈ, ಆಕ್ಸಿಜನ್ ನಮ್ಮ ಎಲ್ಲಾ ಬಾಡಿಗೂ ಆಕ್ಸಿಜನ್ ಅನ್ನ ಏನ್ ಮಾಡ್ತದ? ಸಪ್ಲೈ ಮಾಡ್ತದ, ಸಾರಿಗೆ ಮಾಡ್ತದ ಅಂತ ನಾವು ಹೇಳ್ತೇವೆ. ಸೊ ಇಲ್ಲಿ RBC ಅಂತಂದ್ರೆ ಇಲ್ಲಿ ಏನಿರ್ತಪ್ಪ ಅಂದ್ರೆ ಹಿಮೋಗ್ಲೋಬಿನ್ ಅನ್ನೋ ಒಂದು ಪಿಗ್ಮೆಂಟ್ ಇರೋದ್ರಿಂದ ಈ ಹಿಮೋಗ್ಲೋಬಿನ್ ಅನ್ನೋ ಒಂದು ಪಿಗ್ಮೆಂಟ್ ಇನ್ನು ಬ್ಲಡ್ಡಿಗೆ ಏನಾಗ್ತದಪ್ಪ ಅಂದ್ರೆ ರೆಡ್ ಕಲರ್ ಕೊಡ್ತದ ಅಂತ ಹೇಳ್ತೇವೆ. ಬ್ಲಡ್ಡಿಗೆ, ನಮ್ಮ ರಕ್ತಕ್ಕ ಕೆಂಪು ಬಣ್ಣ ಕೊಡುವಂತಹ ಪಿಗ್ಮೆಂಟ್ ಯಾವ್ದಪ್ಪ ಅಂದ್ರೆ ಅದು ಹಿಮೋಗ್ಲೋಬಿನ್ ಅಂತ ಹೇಳ್ತೇವೆ. ಅದೇ ರೀತಿ RBC ಎಲ್ಲಿ ಉಗಮ ಆಗ್ತದೆ? RBC ಎಲ್ಲಿ ಉತ್ಪಾದನೆ ಆಗ್ತದೆ? ಎಲ್ಲಿ ಉತ್ಪಾದನೆ ಆಗ್ತದ್ರಿ? ಬೋನ್ ಮ್ಯಾರೋ ಅಂತ ಹೇಳ್ತೇವೆ. ಬೋನ್ ಮ್ಯಾರೋ ಒಳಗಡೆ ಉತ್ಪತ್ತಿ ಆಗ್ತೈತಿ. ಮತ್ತೆ ಎಲ್ಲಿ ಹೋಗಿ ಸಾಯ್ತದಪ್ಪ ಅಂತಂದ್ರೆ ಅದು ಸ್ಪ್ಲೀನ್ ಅಂತ ಹೇಳ್ತೇವೆ, ಗುಲ್ಮ ಅಂತ ಹೇಳ್ತೇವೆ. ಸ್ಪ್ಲೀನ್ ಒಳಗಡೆ ಹೋಗಿ ಅದು ಸಾಯ್ತದೆ. ಎಸ್ಪೆಷಲಿ ಎಲ್ಲಾನು ಅಲ್ಲೇ ರೀ, WBC ಏನಾಗ್ತದೆ? ಬೋನ್ ಮ್ಯಾರೋ ಒಳಗಡೆನೆ ಉತ್ಪತ್ತಿ ಆಗ್ತದೆ, ಸ್ಪ್ಲೀನ್ ಒಳಗಡೆನೆ ಸಾಯ್ತದೆ. ಪ್ಲೇಟ್ಲೆಟ್ಸ್ ಬೋನ್ ಮ್ಯಾರೋ ಒಳಗಡೆನೆ ಉತ್ಪತ್ತಿ ಆಗ್ತದೆ, ಸ್ಪ್ಲೀನ್ ಒಳಗಡೆನೆ ಸಾಯ್ತದೆ. ಬಟ್ ಇಲ್ಲಿ ಮೇನ್ ಏನಪ್ಪಾ ಅಂತಂದ್ರೆ RBC ರೆಡ್ ಬ್ಲಡ್ ಸೆಲ್ಸ್ ಬಾಳ ಇರೋದ್ರ ಕಾರಣ ಇಲ್ಲಿ ಸ್ಪ್ಲೀನ್ ಒಳಗಡೆ ಜಾಸ್ತಿ ರೆಡ್ ಬ್ಲಡ್ ಸೆಲ್ಸೇ ಇರ್ತಾವ. ಅದಕ್ಕೋಸ್ಕರ ಏನಂತೇವಪ್ಪ ಅಂತಂದ್ರೆ ಇದಕ್ಕೆ RBC ಗ್ರೇವ್ಯಾರ್ಡ್, ಸ್ಪ್ಲೀನ್ ಗ್ರೇವ್ಯಾರ್ಡ್ ಯಾವ್ದು? RBC ಗ್ರೇವ್ಯಾರ್ಡ್ ಯಾವ್ದಪ್ಪ ಅಂದ್ರೆ ಸ್ಪ್ಲೀನ್ ಅಂತ ಹೇಳ್ತೇವೆ. ಸಮಾಧಿ, ಸ್ಮಶಾನ ಯಾವ್ದಪ್ಪ ಅಂತಂದ್ರ ಅದು RBC ಅಂತ ಹೇಳ್ತೇವೆ. ಸ್ಪ್ಲೀನ್ ನಲ್ಲಿ ಇರುವಂತಹ ಸ್ಮಶಾನ ಯಾರ್ದೈತಪ್ಪ ಅಂತಂದ್ರೆ ಅದು RBC ಐತಿ ಅಂತ ಹೇಳ್ತೇವೆ, ಗ್ರೇವ್ಯಾರ್ಡ್ ಅಂತ ಹೇಳ್ತೇವೆ. ರೈಟ್. ಸೊ ಇಲ್ಲಿ ಇದನ್ ಬಿಟ್ರೆ ಇನ್ ಏನ್ ನೀವು ಎಕ್ಸಾಮಿಗೆ ಇಂಪಾರ್ಟೆಂಟ್ ಅಂತಂದ್ರೆ ಇಲ್ಲಿ RBC ದಿಂದ ಅಂದ್ರೆ ರಕ್ತದ RBC ಸೆಲ್ಸ್ ಕಡಿಮೆ ಆಯ್ತಂತಂದ್ರೆ ನಮ್ಗೆ ಯಾವ ಡಿಸೀಸ್ ಬರ್ತದಪ್ಪ ಅಂತಂದ್ರೆ ಯಾವ್ದು ಬರ್ತದ್ರಿ? ಅನೇಮಿಯಾ ಡಿಸೀಸ್ ಬರ್ತದ. ಅನೇಮಿಯಾ ಡಿಸೀಸ್ ಅನೇಮಿಯಾ ರೋಗ ಬರ್ತದ, ರಕ್ತಹೀನತೆ ಬರ್ತದ ಅಂತ ಹೇಳ್ತೀವಿ. ಅದೇ ರೀತಿ WBC ಕೊರತೆಯಿಂದ ಯಾವ್ದು ಬರ್ತದ? WBC ಜಾಸ್ತಿ ಆದ್ರ, RBC ಕಡಿಮೆ ಆದ್ರ, WBC ವೈಟ್ ಬ್ಲಡ್ ಸೆಲ್ ಜಾಸ್ತಿ ಆದ್ರೆ ಯಾವ್ದು ಬರ್ತದಪ್ಪ ಅಂತಂದ್ರ ಲ್ಯೂಕೇಮಿಯಾ ಅಂತ ಹೇಳ್ತೇವೆ. ಲ್ಯೂಕೇಮಿಯಾ ರೋಗ ಬರ್ತದೆ. ಲ್ಯೂಕೇಮಿಯಾ ಅಂತಂದ್ರ ಬ್ಲಡ್ ಕ್ಯಾನ್ಸರ್ ಅಂತ ಹೇಳ್ತೀವಿ. ಯಾವ್ದು? ಬ್ಲಡ್ ಕ್ಯಾನ್ಸರ್ ಅಂತ ಹೇಳ್ತೀವಿ. ಬ್ಲಡ್ ಕ್ಯಾನ್ಸರ್ ಇವೆಲ್ಲ ಎಕ್ಸಾಮ್ಸಿಗೆ ಆಗ್ತಾವ್ರಿ, ಕ್ವಶನ್ಸ್ ಫಿಕ್ಸ್ ಇವೆಲ್ಲ ಕ್ವಶನ್ಸ್ ಬರ್ತದೆ. ನಾ ಏನ್ ಎಕ್ಸ್ಪ್ಲನೇಷನ್ ಕೊಡಾಕತ್ತಿಲ್ಲ, ಜಸ್ಟ್ ನಿಮಗ ಎಕ್ಸಾಮ್ ಈಗ ರೋಗ ಬರ್ತದೆ. WBC ವೈಟ್ ಬ್ಲಡ್ ಸೆಲ್ಸ್ ಜಾಸ್ತಿ ಆದ್ರ, ಏನು ಬಿಳಿ ರಕ್ತ ಕಣಗಳು ಜಾಸ್ತಿ ಆದ್ರೆ ಲ್ಯೂಕೇಮಿಯಾ ಅನ್ನೋದು ರೋಗ ಬರ್ತದೆ. ಲ್ಯೂಕೇಮಿಯಾ ಅಂದ್ರೆ ಅದು ಬ್ಲಡ್ ಕ್ಯಾನ್ಸರ್ ಅಂತ ನಾವು ಹೇಳ್ತೀವಿ. ಅದೇ ರೀತಿ ಪ್ಲೇಟ್ಲೆಟ್ಸ್ ಗಳ ಕೊರತೆ ಆಯ್ತಂದ್ರ ಅಂದ್ರೆ ಪ್ಲೇಟ್ಲೆಟ್ಸ್ ಗಳು ಕಡಿಮೆ ಆಯ್ತಪ್ಪ ಅಂತಂದ್ರೆ ಈ ಪ್ಲೇಟ್ಲೆಟ್ಸ್ ಏನಪ್ಪಾ ಅಂತಂದ್ರೆ ಕಡಿಮೆ ಆಗೋದ್ರಿಂದ ಪ್ಲೇಟ್ಲೆಟ್ಸ್ ಎದಕ್ ಸಹಾಯ ಮಾಡ್ತದಪ್ಪ ಅಂದ್ರೆ ರಕ್ತ ಹೆಪ್ಪುಗಟ್ಟುವಿಕೆಗೆ ಸಹಾಯ ಮಾಡ್ತದೆ. ಬ್ಲಡ್ ಕ್ಲಾಟಿಂಗ್ ಅಂತ ಹೇಳ್ತೇವೆ. ರಕ್ತ ಹೆಪ್ಪುಗಟ್ಟುವಿಕೆಗೆ ಸಹಾಯ ಮಾಡ್ತದ, ರಕ್ತ ಹೆಪ್ಪುಗಟ್ಟುವಿಕೆಗೆ ಸಹಾಯ ಮಾಡ್ತದ. ಸೊ ಈಗ ಒಂದ್ ವೇಳೆ ಪ್ಲೇಟ್ಲೆಟ್ ಗಳ ಕೊರತೆ ಆಗೋದ್ರಿಂದ ಏನಾಗ್ತದೆ? ನಮ್ಗೆ ಯಾವ ಡಿಸೀಸ್ ಬರ್ತದಪ್ಪ ಅಂದ್ರ ಹಿಮೋಫಿಲಿಯಾ ಡಿಸೀಸ್ ಬರ್ತದ ಅಂತ ಹೇಳ್ತೀವಿ. ಯಾವ್ದು? ಹಿಮೋಫಿಲಿಯಾ ಡಿಸೀಸ್ ಅಂತ ಹೇಳ್ತೀವಿ. ಯಾವ್ದು ಡಿಸೀಸ್ ಬರ್ತದ? ಹಿಮೋಫಿಲಿಯಾ ಅಂತಂದ್ರೆ ಇಲ್ಲಿ ಏನಾಗ್ತದ? ಪ್ಲೇಟ್ಲೆಟ್ಸ್ ಗಳ ಕೊರತೆ ಆಗೋದ್ರಿಂದ ಏನಾಗ್ತದ? ರಕ್ತ ಹೆಪ್ಪುಗಟ್ಟಂಗಿಲ್ಲ. ಸೊ ನಮ್ಮ ಸ್ಕಿನ್ ಮೇಲೆ ಏನಾದ್ರೂ ಕಟ್ ಆಯ್ತಪ್ಪ ಅಂದ್ರೆ ರಕ್ತ ಏನಾಗ್ತದೆ? ಕಂಟಿನ್ಯೂಸ್ ಆಗಿ ಹರ್ಕೋಂತ ಹೋಗ್ತದೆ, ರಕ್ತಸ್ರಾವ ಆಗ್ತದೆ. ಸೊ ಇಲ್ಲಿ ರಕ್ತ ಹೆಪ್ಪುಗಟ್ಟುವಿಕೆಗೆ ಅವಶ್ಯಕತೆ ಬೇಕಾಗಿರುವಂತಹ ಪ್ಲೇಟ್ಲೆಟ್ಸ್ ಗಳು ಇಲ್ಲಿ ಇರೋದಿಲ್ಲ. ಅದಕ್ಕೆ ಇಲ್ಲಿ ಏನಾಗ್ತದೆ? ಇದು ಯಾವ ಡಿಸೀಸ್ ಅಂತ ಹೇಳ್ತೇವೆ ನಾವಪ್ಪ ಅಂತಂದ್ರೆ ಹಿಮೋಫಿಲಿಯಾ ಡಿಸೀಸ್ ಅಂತ ಹೇಳ್ತೇವೆ. ಈಗ ಒಬ್ಬ ಮನುಷ್ಯನಲ್ಲಿ ಅಂತಂದ್ರೆ ಈಗ ಮಹಿಳೆಯರಲ್ಲಿ RBC ಎಷ್ಟಿರ್ಬೇಕು, ಪುರುಷರಲ್ಲಿ ಎಷ್ಟಿರ್ಬೋದು, ಆಮೇಲೆ WBC ಎಷ್ಟಿರ್ಬೇಕು ಮಾನವರಲ್ಲಿ, ಪ್ಲೇಟ್ಲೆಟ್ಸ್ ಗಳು ಎಷ್ಟಿರ್ಬೇಕು, ಆಮೇಲೆ ಇವ್ರದ್ದು ಜೀವಿತಾವಧಿ ಎಷ್ಟಿತ್ತು, RBC ಎಷ್ಟು ದಿನ ಬದುಕ್ತದ, WBC ಎಷ್ಟು ದಿನ ಬರ್ತದ, ಪ್ಲೇಟ್ಲೆಟ್ಸ್ ಎಷ್ಟು 220 ದಿನಗಳಾಗಿರ್ಬೋದು, 18ರಿಂದ 19 ದಿವಸ ಆಗಿರ್ಬೋದು, 8ರಿಂದ 9 ದಿವಸ ಆಗಿರ್ಬೋದು. ಹೌದಾ? ಸೊ ಇಲ್ಲಿ ರೇಷಿಯೋನು ನೋಡ್ಬೇಕು. 500 RBCಗ 1 WBC ಇರ್ತದ, ಅದಕ್ಕೆ 25 ಪ್ಲೇಟ್ಲೆಟ್ಸ್ ಗಳು ಇರ್ತಾವು ಅಂತ ಹೇಳ್ತಾರೆ. ರೇಷಿಯೋ ನಿಮಗೆ ಎಕ್ಸಾಮಿಗೆ ಕೇಳೋಣ. 500 RBCಗ ಅದನ್ನ ನಿಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಬಹಳ ಇಂಪಾರ್ಟೆಂಟ್ ಆಗ್ತದೆ. ನೋಡ್ರಿ, ನಾ ಒಂದು ಕಾನ್ಸೆಪ್ಟ್ ಇಲ್ಲಿ ಮುಗಿಸ್ಕೊಟ್ಟಂಗ ಆಗೈತಿ. ನಿಮ್ಗೆ ಎಕ್ಸಾಮ್ಗೆ ಅಂತೂ ಇದರಿಂದ ಕ್ವಶನ್ಸ್ ಬರೋದು ಬಹಳ ಇರ್ತದೆ. ರೇಷಿಯೋ RBC WBC ಮತ್ತ ಪ್ಲೇಟ್ಲೆಟ್ಸ್ ರೇಷಿಯೋ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಒಳಗಡೆ ಕೇಳಿದಾನ್ರಿ. ಹೌದಾ? ಅಂದ್ರೆ ಇಲ್ಲಿ 500 RBCಗ 1 WBC ಇರ್ತದ ಮತ್ತು 25 ಪ್ಲೇಟ್ಲೆಟ್ಸ್ ಗಳು ಇರ್ತಾವು ಅಂತ ಹೇಳ್ತೀವಿ. 25 ಪ್ಲೇಟ್ಲೆಟ್ಸ್ ಗಳು ಇರ್ತಾವ. ಸೊ ಇದು ರೇಷಿಯೋನು ನಿಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಬಹಳ ಇಂಪಾರ್ಟೆಂಟ್ ಆಗ್ತದೆ. ರೈಟ್ ರೀ? ಸೊ ಇಲ್ಲಿ ಡಾಕ್ಟರ್ ಸುರೇಶ್ ಹುನಗವಾಡಿ ಅವರು ಕರ್ನಾಟಕದ ಹಿಮೋಫಿಲಿಯಾ ಸೊಸೈಟಿಯ ಸಂಸ್ಥಾಪಕರಾಗಿರ್ತಾರ.
ಸೊ ಈ ಹಿಮೋಫಿಲಿಯಾ ರೋಗಗಳಿಗೆ ಉಚಿತ ಚಿಕಿತ್ಸೆ ಹಾಗೂ ಜಾಗೃತಿ ಮೂಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿರ್ತಾರ ಅಂತ ಹೇಳ್ತೀವಿ. ಹಿಮೋಫಿಲಿಯಾ ರೋಗಕ್ಕೆ ಉಚಿತ ಚಿಕಿತ್ಸೆ ಮತ್ತು ಜಾಗೃತಿ ಮೂಡಿಸ್ತಾರ. ಅದಕ್ಕೋಸ್ಕರನೇ ಇವ್ರಿಗೆ ರಕ್ತ ಸರಿಯಾಗಿ ಹೆಪ್ಪುಗಟ್ಟದ ಅನುವಂಶಿಕ ಕಾಯಿಲೆ ಐತಿ. ಇದೊಂದು ಹಿಮೋಫಿಲಿಯಾ ಅನ್ನೋದು ಒಂದೇನು ರಕ್ತ ಸರಿಯಾಗಿ ಹೆಪ್ಪುಗಟ್ಟದ ಅನುವಂಶಿಕ ಕಾಯಿಲೆ ಆಗೈತಿ. ಸೊ ಇವ್ರದ್ದು ಈ ಸಮಾಜ ಸೇವೆಗೋಸ್ಕರ ಇವ್ರಿಗೆ ಏನಾಯ್ತು, ಪದ್ಮಶ್ರೀ ಪ್ರಶಸ್ತಿ 2026ರಲ್ಲಿ ಪದ್ಮಶ್ರೀ ಪ್ರಶಸ್ತಿ ಸಿಕ್ತು ಅಂತ ನಾವು ಹೇಳ್ತೇವೆ. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ. Who served the KLE Society for over 4 decades and received the Padma Shri Award 2026? 4 ದಶಕಗಳಿಗೂ ಹೆಚ್ಚು ಕಾಲ KLE ಸಂಸ್ಥೆಗೆ ಸೇವೆ ಸಲ್ಲಿಸಿ 2026ರ ಪದ್ಮಶ್ರೀ ಪ್ರಶಸ್ತಿ ಪಡೆದವರು ಯಾರು? ಯಾರಿ? ಡಾಕ್ಟರ್ ಪ್ರಭಾಕರ್ ಬಿ ಕೋರೆ ಅವರು. KLE ಸೊಸೈಟಿ ಅಂತ ಬಂದ್ರೆ ಡಾಕ್ಟರ್ ಪ್ರಭಾಕರ್ ಕೋರೆ ಅವರು. ಹಿಮೋಫಿಲಿಯಾ ಅಂತ ಬಂದ್ರೆ ಯಾರು ಬರ್ತಾರ? ಹಿಮೋಫಿಲಿಯಾ ಅಂತ ಬಂದ್ರೆ ಯಾರು ಬರ್ತಾರೆ? ಡಾಕ್ಟರ್ ಸುರೇಶ್ ಹುಣಗವಾಡಿ ಅವರು ಬರ್ತಾರೆ. ಡಾಕ್ಟರ್ ಸುರೇಶ್ ಹುಣಗವಾಡಿ ಅವರು. ನೋಡ್ರಿ, ಡಾಕ್ಟರ್ ಪ್ರಭಾಕರ್ ಬಿ ಕೋರೆ ಅವರು ಶಿಕ್ಷಣ ಕ್ಷೇತ್ರದಲ್ಲಿ ಮಹತ್ವದ ಸೇವೆ ಸಲ್ಲಿಸಿದ್ದು KLE ಸಂಸ್ಥೆಯ ಅಭಿವೃದ್ಧಿಗೆ 4 ದಶಕಗಳಿಗೂ ಹೆಚ್ಚು ಕಾಲ ಕೊಡುಗೆ ನೀಡಿದ್ದಾರೆ. ಅವರು ಮಾಜಿ ರಾಜ್ಯಸಭಾ ಸದಸ್ಯರು ಹೌದು ಆಗಿದ್ದಾರೆ. ಅದೇ ರೀತಿ KLE ಸಂಸ್ಥೆಯ ಮುಖ್ಯ ಕಚೇರಿ ಬೆಳಗಾವಿಯಲ್ಲಿದ್ದು ಮತ್ತು ಶಿಕ್ಷಣ ಹಾಗೂ ಆರೋಗ್ಯ ಕ್ಷೇತ್ರದಲ್ಲಿ ಪ್ರಮುಖ ಸಂಸ್ಥೆ ಆಗೈತಿ ಅಂತ ಹೇಳ್ತೇವೆ. ಮುಖ್ಯ ಕಚೇರಿ ಎಲ್ಲೈತಿ? ಬೆಳಗಾವಿ ಒಳಗೈತಿ. ಶಿಕ್ಷಣ ಸಂಸ್ಥೆ ಮತ್ತು ಆರೋಗ್ಯ ಕ್ಷೇತ್ರಗಳಲ್ಲಿ ಇದು ಪ್ರಮುಖ ಸಂಸ್ಥೆ ಆಗೈತಿ ಅಂತ ನಾವು ಹೇಳ್ತೇವೆ. ಸೊ ಪ್ರಭಾಕರ್ ಬಿ ಗೋರೆ ಅವರು ಮಾಜಿ ರಾಜ್ಯಸಭಾ ಸದಸ್ಯರು ಹೌದು ಅಂತ ನಾವು ಹೇಳ್ತೇವೆ. ರೈಟ್. ನೆಕ್ಸ್ಟ್, ಹೂ ಡೆವಲಪ್ಡ್ ದ ಇಂಡಿಜಿನಸ್ ಏವಿಯೇಷನ್ ವಿಸಿಬಿಲಿಟಿ ಸಿಸ್ಟಮ್? Who developed the indigenous aviation visibility system ದೃಷ್ಟಿ and received the Padma Shri Award 2026 ಅಂತ ಹೇಳ್ತೇವೆ. ಸ್ವದೇಶಿ ವಿಮಾನಯಾನ ದೃಶ್ಯತೆ ವ್ಯವಸ್ಥೆ ದೃಷ್ಟಿ ಅಭಿವೃದ್ಧಿಪಡಿಸಿ 2026ರ ಪದ್ಮಶ್ರೀ ಪ್ರಶಸ್ತಿ ಪಡೆದವರು ಯಾರು? ಯಾರಿ? ಪ್ರಭಾಕರ್ ಕೋರೆ ಅವರಂತರೂ ಅಲ್ಲ. ನೆಕ್ಸ್ಟ್, ಶಶಿ ಶೇಖರ್ ವೆಂಪತಿ ಅವರು, ಶುಭಾ ವೆಂಕಟೇಶ್ ಅಯ್ಯಂಗಾರ್ ಅವರು, TT ಜಗನ್ನಾಥ್ ಅವರು. ಯಾರಿ? ಶಶಿ ಶೇಖರ್ ವೆಂಕಟಪತಿ ಅವರು ಬೇರೆಯವ್ರದ್ದು ಅದಾರ. ಶುಭಾ ವೆಂಕಟೇಶ್ ಅಯ್ಯಂಗಾರ್ ಅವರು, ಶುಭಾ ಬಿ ಕೋರೆ ಅವರು ಎದಕ್ಕ KLE ಸೊಸೈಟಿಗೆ ಸಂಬಂಧಪಟ್ಟವ್ರು ಅದಾರ. ಆಮೇಲೆ ಶುಭಾ ವೆಂಕಟೇಶ್ ಅಯ್ಯಂಗಾರ್ ಅವರು ಎದಕ್ ಸಂಬಂಧಪಟ್ಟವ್ರು ಅದಾರ? ದೃಷ್ಟಿ ಅನ್ನೋದಕ್ ಸಂಬಂಧಪಟ್ಟವ್ರು ಅದಾರ. ಸೊ ಅವರು ರಾಷ್ಟ್ರೀಯ ಏರೋಸ್ಪೇಸ್ ಪ್ರಯೋಗಾಲಯ, ರಾಷ್ಟ್ರೀಯ ಏರೋಸ್ಪೇಸ್ ಪ್ರಯೋಗಾಲಯ ಅಂತ ಹೇಳ್ತೀವಿ. NAL ಅಂತ ಹೇಳ್ತೀವಿ, ನ್ಯಾಷನಲ್ ಏರೋನಾಟಿಕ್ಸ್ ಲಿಮಿಟೆಡ್ ಅಂತ ಹೇಳ್ತೀವಿ. ಲಿಮಿಟೆಡ್ ಅಂದ್ರೆ ನಾನು ನಿಮಗೆ ಹೇಳಿನಿ, ಅಂದ್ರೆ PPP ಮಾಡೆಲ್ ಅಡಿಯಲ್ಲಿ ಗೌರ್ಮೆಂಟ್ ಮತ್ತೆ ಪ್ರೈವೇಟ್, ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಂತ ಹೇಳ್ತೇವಿ. ಅಂದ್ರೆ ಗೌರ್ಮೆಂಟ್ ಏನ್ ಮಾಡ್ತದ, ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಜೊತೆ ಏನೋ ಒಂದು ಪ್ರಾಜೆಕ್ಟ್ ಮಾಡಿರ್ತದ, ಅವಾಗ ನಾವ್ ಏನ್ ಇಡ್ತೇವೆ, ಅದಕ್ಕ ಲಿಮಿಟೆಡ್ ಅನ್ನೋ ಒಂದು ಹೆಸರು ಇಡ್ತೇವಿ ಅಂತ ಹೇಳ್ತೇವೆ. ಯಾವ್ದ್ರ ಆಧಾರದ ಮೇಲೆ ಬರ್ತದ? PPP ಮಾಡೆಲ್ ಮೇಲೆ ಬರ್ತದ ಅಂತ ಹೇಳ್ತೇವೆ. ಸೊ ಶುಭಾ ವೆಂಕಟೇಶ್ ಅಯ್ಯಂಗಾರ್ ಅವರು ರಾಷ್ಟ್ರೀಯ ಏರೋಸ್ಪೇಸ್ ಪ್ರಯೋಗಾಲಯ NAL ಹಿರಿಯ ವಿಜ್ಞಾನಿಯಾಗಿದ್ದು ದೃಷ್ಟಿ ಎಂಬ ಸ್ವದೇಶಿ ವಿಮಾನಯಾನ ದೃಶ್ಯತೆ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಿದ್ದಾರೆ ಅಂತ ಹೇಳ್ತೇವೆ. ಸ್ವದೇಶಿ ಅನ್ನೋದು ಬಂತಂದ್ರೆ ನಿಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗ್ತದೆ. ಇಂಡಿಜಿನಸ್ ಅಂತ ನಾವು ಹೇಳ್ತೇವೆ. NAL ಎಲ್ಲೈತಪ್ಪ ಅಂತಂದ್ರೆ ಬೆಂಗಳೂರಿನಲ್ಲಿದೆ. ಅದು ಹಾಗೂ ಇದು CSIR ಕೌನ್ಸಿಲ್ ಆಫ್ ಸೈಂಟಿಫಿಕ್ ಅಂಡ್ ಇಂಡಸ್ಟ್ರಿಯಲ್ ರಿಸರ್ಚ್. ಪೂರ್ಣ ಸ್ವರೂಪ ನೋಡ್ಕೋರಿ ಯಾವ್ದೇ ಆಗಿರ್ಲಿ. CSIR ಫುಲ್ ಫಾರ್ಮ್ ಏನು? ಕೌನ್ಸಿಲ್ ಆಫ್ ಸೈಂಟಿಫಿಕ್ ಅಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ ಸಂಸ್ಥೆಯ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತದೆ. NAL ಯಾವ ಸಂಸ್ಥೆಯ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತದೆ? CSIR ಸಂಸ್ಥೆಯ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತದೆ. NAL ಭಾರತದಲ್ಲಿ ಏರೋಸ್ಪೇಸ್ ಸಂಶೋಧನೆಯ ಪ್ರಮುಖ ಸಂಸ್ಥೆಯಾಗಿದೆ ಅಂತ ಹೇಳ್ತೇವೆ. NAL ಎದರದ್ದು ಪ್ರಮುಖ ಸಂಸ್ಥೆ ಆಗಿದೆ? ಭಾರತದ ಏರೋಸ್ಪೇಸ್ ಸಂಶೋಧನೆಯ ಪ್ರಮುಖ ಸಂಸ್ಥೆ ಆಗೈತಿ ಅಂತ ನಾವು ಹೇಳ್ತೇವೆ. ಪ್ರಮುಖ ಸಂಸ್ಥೆ ಆಗೈತಿ ಅಂತ ನಾವು ಹೇಳ್ತೇವೆ. ಮುಗಿತ್ರಿ. ಸೊ ಹೂ ಡೆವಲಪ್ಡ್ ದೃಷ್ಟಿ. ದೃಷ್ಟಿ ಅನ್ನೋದು ಪದ್ಮಶ್ರೀ ಅವಾರ್ಡ್ ರಿಲೇಟೆಡ್ ನಿಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಬಹಳ ಇಂಪಾರ್ಟೆಂಟ್. ಸೊ ಶುಭಾ ವೆಂಕಟೇಶ್ ಅಯ್ಯಂಗಾರ್ ಅವರು ಏನೈತಿ, ರಾಷ್ಟ್ರೀಯ ಏರೋಸ್ಪೇಸ್ ಪ್ರಯೋಗಾಲಯದ ಹಿರಿಯ ವಿಜ್ಞಾನಿ ಆಗಿದ್ದು ದೃಷ್ಟಿ ಎಂಬ ಸ್ವದೇಶಿ ವಿಮಾನಯಾನ ದೃಶ್ಯತೆ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಿದ್ದಾರೆ ಅಂತ ನಾವು ಹೇಳ್ತೇವೆ. ಸೊ ನೆಕ್ಸ್ಟ್ ಕ್ವಶನ್ ಹೇಳ್ರಿ. Who pioneered the digital transformation of Doordarshan and All India Radio and received the Padma Shri Award 2026? ದೂರದರ್ಶನ ಮತ್ತು ಆಕಾಶವಾಣಿಯ ಡಿಜಿಟಲ್ ಪರಿವರ್ತನೆಗೆ ಪ್ರಮುಖ ಕೊಡುಗೆ ನೀಡಿ 2026ರ ಪದ್ಮಶ್ರೀ ಪ್ರಶಸ್ತಿ ಪಡೆದವರು ಯಾರು? ಯಾರಿ? ಶಶಿ ಶೇಖರ್ ವೆಂಪತಿ, ಅಂಕೇಗೌಡ, ಆರ್ ಗಣೇಶ್. ಅಂಕೇಗೌಡ ಅಲ್ಲ, ಆರ್ ಗಣೇಶ್ ಅಲ್ಲ. ನೆಕ್ಸ್ಟ್ ಯಾರು? ಸುರೇಶ್ ಹುಣಗವಾಡಿ ಅವರು. ಯಾರಿ? ಸುರೇಶ್ ಹುಣಗವಾಡಿ ಅವ್ರದ್ದು ಎಲ್ಲಿ ಐತ್ರಿ ಕ್ವಶನ್ ಆಗಲೇ ನೋಡಿದ್ವಲ್ಲ, ಸುರೇಶ್ ಹುಣಗವಾಡಿ ಅವರು. ಸೊ ಇವ್ರ ಏನದಾರ್ರಿ? ಹಿಮೋಫಿಲಿಯಾ ಸೊಸೈಟಿದ ಪ್ರಮುಖರದಾರ. ಯಾರು? ಡಾಕ್ಟರ್ ಸುರೇಶ್ ಹುಣಗವಾಡಿ ಅವರು. ನೆಕ್ಸ್ಟ್ ಯಾರು ಬರ್ತಾರ? KLE ಯಾರು ಬರ್ತಾರ? ಪ್ರಭಾಕರ್ ಬಿ ಕೋರೆ ಅವರು ಬರ್ತಾರ. ಹೌದಾ? ನೆಕ್ಸ್ಟ್ ಯಾರು ಬರ್ತಾರ? ದೃಷ್ಟಿದ್ ಯಾರು ಬರ್ತಾರ್ರಿ? ಶಶಿ
ಶುಭಾ ವೆಂಕಟೇಶ್ ಅಯ್ಯಂಗಾರ್ ಅವರು ಬರ್ತಾರ. ದೃಷ್ಟಿದ ಯಾರು ಬರ್ತಾರ? ಶುಭಾ ವೆಂಕಟೇಶ್ ಅಯ್ಯಂಗಾರ್ ಅವರು ಬರ್ತಾರ. ಹೌದಾ? ನೆಕ್ಸ್ಟ್ ಆಲ್ ಇಂಡಿಯಾ ರೇಡಿಯೋ ರಿಲೇಟೆಡ್, ದೂರದರ್ಶನ ರಿಲೇಟೆಡ್ ಯಾರು ಬರ್ತಾರ್ರಿ? ಶಶಿಶೇಖರ್ ವೆಂಪತಿ ಅವರು ಬರ್ತಾರ. ಶಶಿಶೇಖರ್ ವೆಂಪತಿ ಅವರು ಬರ್ತಾರ. ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ. ಶಶಿಶೇಖರ್ ವೆಂಪತಿ ಅವರು ಪ್ರಸಾರ ಭಾರತೀಯ ಮಾಜಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಆಗಿರ್ತಾರ. ದೂರದರ್ಶನ ಹಾಗೂ ಆಕಾಶವಾಣಿಯ ಡಿಜಿಟಲ್ ಆಧುನೀಕರಣದಲ್ಲಿ ಮಹತ್ವದ ಪಾತ್ರ ಇವರು ವಹಿಸಿದಾರ ಅಂತ ನಾವು ಹೇಳ್ತೇವೆ. ಸೊ ದೂರದರ್ಶನ ಅಂತ ಬಂತಂದ್ರೆ ಯಾರು? ಶಶಿಶೇಖರ್ ವೆಂಪತಿ ಅಂತ ನೆನಪಿರ್ಲಿ. ಹಿಮೋಫಿಲಿಯಾ ಅಂತ ಬಂತಂದ್ರೆ ಯಾರು ಬರ್ತಾರ್ರಿ? ಆರ್ ಗಣೇಶ್ ಅಂತ ಬರ್ತಾರ. ನೆಕ್ಸ್ಟ್ ಹುಣಗವಾಡಿ ಅಂತ ಬಂತಂದ್ರ KL ದವರು ಬರ್ತಾರ. ನೆಕ್ಸ್ಟ್ ಶಶಿಶೇಖರ್, ನೆಕ್ಸ್ಟ್ ಯಾರು ಬರ್ತಾರ್ರಿ? ಶಶಿಶೇಖರ್ ವೆಂಪತಿ ಅಂತ ಬಂದ್ರೆ ಎದ್ರ ಬರ್ತಾರ್ರಿ? ಅವರು ದೂರದರ್ಶನ ಮತ್ತು ಆಲ್ ಇಂಡಿಯಾ ರೇಡಿಯೋ ರಿಲೇಟೆಡ್ ಬರ್ತಾರ. ಓಕೆ, ನೆಕ್ಸ್ಟ್ ಇದರ ಅಡಿಯಲ್ಲಿ ದೂರದರ್ಶನ ಮತ್ತು ಆಕಾಶವಾಣಿ ಕಾರ್ಯನಿರ್ವಹಿಸುತ್ತದೆ ಅಂತ ಹೇಳ್ತೀವಿ. ಇದು ಎದರ ಅಡಿಯಲ್ಲಿ? ಈ ಸಂಸ್ಥೆ ಪ್ರಸಾರ ಭಾರತಿ ಭಾರತದ ಸಾರ್ವಜನಿಕ ಪ್ರಸಾರ ಸಂಸ್ಥೆಯಾಗಿದ್ದು ಇದು ದೂರದರ್ಶನ ಮತ್ತು ಆಕಾಶವಾಣಿ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ ಅಂತ ನಾವು ಹೇಳ್ತೀವಿ. ಓಕೆ, ನೆಕ್ಸ್ಟ್ who is known as the kitchen mogul and received the Padma Shri award posthumously in 2026. ಕಿಚನ್ ಮೊಘಲ್ ಎಂದು ಪ್ರಸಿದ್ಧರಾಗಿದ್ದು ಮರಣೋತ್ತರ ಪದ್ಮಶ್ರೀ ಪ್ರಶಸ್ತಿ ಪಡೆದವರು ಯಾರಪ್ಪ ಅಂತಂದ್ರ TT ಜಗನ್ನಾಥನ್ ಅವ್ರು. ಯಾರಿ? TT ಜಗನ್ನಾಥನ್ ಅವರು ಅಂತ ನಾವು ಹೇಳ್ತೇವೆ. TT ಜಗನ್ನಾಥ್ ಅವರು TTK ಪ್ರೆಸ್ಟೀಜ್ ಸಂಸ್ಥೆಯ ಮಾಜಿ ಅಧ್ಯಕ್ಷರಾಗಿದ್ದಾರೆ. ಒತ್ತಡದ ಕುಕ್ಕರ್ಗಳಲ್ಲಿ ಗ್ಯಾಸ್ಕೆಟ್ ರಿಲೀಸ್ ಸಿಸ್ಟಮ್ ಅಂತ ಹೇಳ್ತೇವೆ. ಗ್ಯಾಸ್ಕೆಟ್ ರಿಲೀಸ್ ಸಿಸ್ಟಮ್ ಅಂತ ಹೇಳ್ತೇವೆ. GRS ಅಂತ ಹೇಳ್ತೇವೆ. ಸುರಕ್ಷತಾ ವ್ಯವಸ್ಥೆಯನ್ನು ಜನಪ್ರಿಯಗೊಳಿಸಿದ ಕೀರ್ತಿ ಅವರಿಗೆ ಸಲ್ಲುತ್ತದೆ ಅಂತ ಹೇಳ್ತೇವೆ. TTK ಪ್ರೆಸ್ಟೀಜ್ ಭಾರತದಲ್ಲಿ ಅಡುಗೆ ಉಪಕರಣಗಳನ್ನು ತಯಾರವಾಗಿರುವಂತಹ ಪ್ರಮುಖ ಕಂಪನಿ ಆಗೈತಿ ಅಂತ ಹೇಳ್ತೇವೆ. ಅಂದ್ರೆ ನಮ್ದು ಏನಪ್ಪಾ ಅಂತಂದ್ರೆ ಕುಕ್ಕರ್ ಒಳಗಡೆಲ್ಲಿ ಏನ್ ಪ್ರೆಷರ್ ಜಾಸ್ತಿಯಾಗಿ ಬ್ಲಾಸ್ಟ್ಸ್ ಆಗೋ ಕಾರಣ ಏನೈತಪ್ಪ ಅಂತಂದ್ರೆ ಇಲ್ಲಿ ಒಂದು ಸಂಸ್ಥೆ GRS ಗ್ಯಾಸ್ಟ್ಯಾಕ್ ರಿಲೀಸ್ ಸಿಸ್ಟಮ್ ಅನ್ನೋದನ್ನ ಅಳವಡಿಸಿದ್ರು. ಈ ಅಳವಡಿಸಿರುವಂತಹ ಕೀರ್ತಿ, ಜನಪ್ರಿಯಗೊಳಿಸುವಂತ ಕೀರ್ತಿ ಯಾರಿಗ್ ಸಿಕ್ಕಿತಪ್ಪ ಅಂದ್ರೆ TT ಜಗನ್ನಾಥ್ ಅವ್ರಿಗೆ. ಇವರಿಗೆ ಮರಣೋತ್ತರ ಪದ್ಮಶ್ರೀ ಪ್ರಶಸ್ತಿ ಸಿಕ್ಕೈತಿ. ಇದು ನಿಮ್ಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಬಹಳ ಇಂಪಾರ್ಟೆಂಟ್ ಆಗ್ತದೆ. ಸೊ ನೆಕ್ಸ್ಟ್ ಕ್ಲಾಸ್ ಏನ್ ಮಾಡೋಣ, ಇನ್ನೊಂದಿಷ್ಟು ಹೆಚ್ಚಿನ ಕರೆಂಟ್ ಅಫೇರ್ಸ್ ಅನ್ನ ನಾವು ಕವರ್ ಮಾಡಿ ಕೊಡ್ತೇವೆ. 26 ಕ್ವಶನ್ಸ್ ಟಾಪ್ 100 ಕ್ವಶನ್ಸ್ ಅಂತ ಹೇಳಿನಲ್ಲ ನಿಮ್ಗೆ. 6 ತಿಂಗಳದ ಕರೆಂಟ್ ಅಫೇರ್ಸ್ ಕ್ವಶನ್ಸ್, ಟಾಪ್ 100 ಕರೆಂಟ್ ಅಫೇರ್ಸ್ ಕ್ವಶನ್ಸ್ ನಾನು ನಿಮಗೆ ಕವರ್ ಮಾಡ್ಕೊಡ್ತೀನಿ. ಡೈಲಿ ಒಂದಿಷ್ಟು ಕರೆಂಟ್ ಅಫೇರ್ಸ್ ಎಷ್ಟಾಗುತ್ತೆ ಅಷ್ಟು ಡೈಲಿ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಅದ್ರ ರಿಲೇಟೆಡ್ ನಿಮಗೆ ಮತ್ತೆ ಏರಿಯಾಸ್ ನಾನು ನಿಮಗೆ ಎಕ್ಸಾಮ್ ಗೆ ಹೇಳ್ಕೊಡ್ತೀನಿ. ಸೊ ನಾಳೆ ಕ್ಲಾಸ್ ಒಳಗಡೆ ಇನ್ನ ಹೆಚ್ಚಿನ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಅನ್ನ, ಅದೇ ರೀತಿ ಸಬ್ಜೆಕ್ಟ್ ರಿಲೇಟೆಡ್ ಕ್ವಶನ್ಸ್ ಅನ್ನ ನಾವು ನಿಮ್ಗೆ ಕಲಿಸ್ತೇವೆ. ಓಕೆ, ಕ್ಲಾಸಸ್ ಅನ್ನ ನೋಡ್ರಿ, ಕ್ಲಾಸಸ್ ಅನ್ನ ಶೇರ್ ಮಾಡ್ರಿ. ಅದೇ ರೀತಿ ನೀವು ಓದಾಕತ್ತೀರ ಅಂತಂದ್ಮೇಲೆ ಸ್ವಲ್ಪ ಡಿಸ್ಕಷನ್ ಮಾಡೋದ್ರಿ. ಹೊಸ ಕಾನ್ಸೆಪ್ಟ್ಸ್ ಓದ್ಕೊಂಡ್ ಕೂಡ್ಬೇಡ್ರಿ. ಆದಷ್ಟು ರಿವಿಷನ್ ಮಾಡ್ರಿ, ಕ್ವಶನ್ ಬ್ಯಾಂಕ್ಸ್ ಅನ್ನ ಸಾಲ್ವ್ ಮಾಡ್ರಿ. ಓಕೆ, ಟೇಕ್ ಕೇರ್, ಬೈ, ಗುಡ್ ಡೇ, ಹ್ಯಾವ್ ಅ ನೈಸ್ ಡೇ, ಬಿ ಪ್ರಿಪೇರ್ ವೆಲ್. ಎಕ್ಸಾಮ್ ಚಲೋತ್ನಾಗ ಮಾಡ್ರಿ, ಚಂದಾಗಿ ಓದ್ರಿ. ಸ್ಟೇ ಟ್ಯೂನ್ಡ್ ವಿತ್ ಅವರ್ ಕ್ಲಾಸಿಕ್ ಎಜುಕೇಶನಲ್ ಯೂಟ್ಯೂಬ್ ಚಾನಲ್. ಬೈ.